ಸ್ನೇಹಿತರೆ, ಜೀವನದಲ್ಲಿ ನಾವು ಅನೇಕ ಬಾರಿ ದೊಡ್ಡ ದೊಡ್ಡ ಕಷ್ಟಗಳನ್ನು ನೋಡಿ ಭಯಪಡುತ್ತೇವೆ. ಆದರೆ ನಿಜ ಏನಂದರೆ, ಆಪತ್ತುಗಳ ಮುಂದೆ ಕಲ್ಲಿನ ಮೂರ್ತಿಯಂತೆ ಸುಮ್ಮನೆ ನಿಲ್ಲುವ ಬದಲು ನಮ್ಮ ದಾರಿಯಲ್ಲಿ ಬರುವ ಸಣ್ಣ ಪುಟ್ಟ ಅಡೆತಡೆಗಳನ್ನು ದಾಟುವ ಕಡೆ ನಾವು ಗಮನ ಹರಿಸಬೇಕು. ನೀವು ನೋಡಿರಬಹುದು, ಮನುಷ್ಯ ಯಾವಾಗಲೂ ಯಾವತ್ತೂ ದೊಡ್ಡ ಬೆಟ್ಟಕ್ಕೆ ಡಿಕ್ಕಿ ಹೊಡೆದು ಬೀಳುವುದಿಲ್ಲ. ಬದಲಿಗೆ ದಾರಿಯಲ್ಲಿ ಬಿದ್ದಿರುವ ಸಣ್ಣ ಸಣ್ಣ ಕಲ್ಲುಗಳಿಗೆ ಎಡವಿ ಬೀಳುತ್ತಾನೆ. ತಾಜ್ ಮಹಲ್ ನೋಡಲು ತುಂಬ ಸುಂದರವಾಗಿದೆ, ಅದರ ಮಜಾಲೆ ಬೇರೆ. ಆದರೆ ನೆನಪಿರಲಿ, ದೀಪಗಳ ಬೆಳಕು ಇರುತ್ತೋ ಇಲ್ಲವೋ ಅನ್ನೋದನ್ನು ಕೇವಲ ಗಾಳಿಯೇ ನಿರ್ಧರಿಸುತ್ತದೆ. ಬದಲಾವಣೆ ಅನ್ನೋದು ಈ ಪ್ರಕೃತಿಯ ಅತಿ ದೊಡ್ಡ ನಿಯಮ. ಯಾವ ಮನುಷ್ಯ ಸಮಯ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ತಿಳಿದಿರುತ್ತಾನೋ ಅವನು ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸಿ ಮುಂದೆ ಬರಲು ಸಾಧ್ಯ. ಪ್ರತಿ ಕ್ಷಣ ಬರೀ ಕಂಪ್ಲೇಂಟ್ ಮಾಡ್ತಾ ಕೂರುವ ಬದಲು ಸಮಯದ ಜೊತೆ ಹೊಸ ಮತ್ತು ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳೋದನ್ನು ಕಲಿಯಿರಿ. ನಾವು ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಪ್ರತಿ ಬಾರಿಯೂ ಅದೇ ಹಳೆಯ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ಈಗ ಬದಲಾವಣೆ ತರೋದು ತುಂಬಾ ಮುಖ್ಯವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಬರುವ ಕಷ್ಟಗಳು ಮತ್ತು ಸವಾಲುಗಳನ್ನು ಎದುರಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದು ಮತ್ತು ಸಮಯಕ್ಕೆ ತಕ್ಕಂತೆ ನಮ್ಮನ್ನು ನಾವು ಒಗ್ಗಿಕೊಳ್ಳುವುದೇ ನಿಜವಾದ ಬುದ್ಧಿವಂತಿಕೆ. ಇದಕ್ಕೆ ಎಷ್ಟೇ ಸಮಯ ಹಿಡಿದರೂ ಸರಿ, ನಿಮ್ಮ ಜೀವನದ ಕಥೆಯನ್ನು ನೀವೇ ಸ್ವತಃ ಬರೆಯಬೇಕಾಗುತ್ತದೆ. ಒಂಟಿಯಾಗಿರೋದು ಯಾವುದೇ ರೀತಿಯ ದೌರ್ಬಲ್ಯ ಅಲ್ಲ, ಬದಲಿಗೆ ಅದೊಂದು ಬಹುದೊಡ್ಡ ಶಕ್ತಿ. ಆದರೆ ತುಂಬ ಕಡಿಮೆ ಜನ ಮಾತ್ರ ಈ ಶಕ್ತಿಯನ್ನು ನಿಭಾಯಿಸಬಲ್ಲರು. ಜೀವನ ಅನ್ನೋದು ಶರ್ಟ್ನ ಬಟನ್ ಇದ್ದ ಹಾಗೆ. ಶರ್ಟ್ನ ಮೊದಲನೇ ಬಟನ್ ತಪ್ಪಾಗಿ ಹಾಕಿದರೆ ಉಳಿದ ಎಲ್ಲ ಬಟನ್ಗಳು ತಪ್ಪಾಗಿಯೇ ಹಾಕಲ್ಪಡುತ್ತವೆ. ಅದೇ ರೀತಿ ಜೀವನದಲ್ಲಿ ಯಾರು ಸರಿಯಾದ ದಿಕ್ಕಿನಲ್ಲಿ ಕಷ್ಟಪಡುತ್ತಾರೋ ಅವರಿಗೆ ಕೊನೆಗೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತದೆ. ಆದರೆ ತಪ್ಪು ದಿಕ್ಕಿನಲ್ಲಿ ಕಷ್ಟಪಡುವವರ ಅಥವಾ ಹೊಸ ಆರಂಭಕ್ಕೆ ಹೆದರುವವರ ಜೀವನ ಹಾಳಾಗಬಹುದು. ಹಾಗಾಗಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದು ತುಂಬಾ ಮುಖ್ಯ. ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ಮಾತ್ರ ನಿಮ್ಮ ಭವಿಷ್ಯ ಉತ್ತಮವಾಗುತ್ತದೆ. ಇವತ್ತು ಯಾರಾದರೂ ನಿಮ್ಮನ್ನು ಕೀಳಾಗಿ ಕಂಡರೆ ಅಥವಾ ನಿಮ್ಮನ್ನು ಟೀಕಿಸಿದರೆ ಅವರಿಗೆ ತಿರುಗಿ ಉತ್ತರ ಕೊಡಬೇಡಿ. ಸುಮ್ಮನೆ ಮೌನವಾಗಿ ನಿರಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರಿ. 5-10 ವರ್ಷಗಳ ನಂತರ ನೀವು ಯಶಸ್ವಿಯಾದಾಗ ನೀವು ಎಲ್ಲಿಗೆ ತಲುಪಿದ್ದೀರಿ ಅನ್ನೋದು ಆ ವ್ಯಕ್ತಿಗೆ ತಾನಾಗಿಯೇ ಗೊತ್ತಾಗುತ್ತದೆ. ನೀವು ಪ್ರಪಂಚವನ್ನು ಬದಲಾಯಿಸಲು ಬಯಸಿದರೆ ಅದರ ಆರಂಭವನ್ನು ಮೊದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವುದರಿಂದ ಮಾಡಬೇಕಾಗುತ್ತದೆ. ನೆನಪಿರಲಿ, ನೀವು ಕೂಡ ಇದೇ ಪ್ರಪಂಚದ ಒಂದು ಭಾಗ ಮತ್ತು ಬಹುಶಃ ನಿಮ್ಮ ಯಾವುದೋ ಒಂದು ಅಭ್ಯಾಸದಿಂದ ಬೇರೆಯವರಿಗೆ ತೊಂದರೆಯಾಗುತ್ತಿರಬಹುದು. ಹಾಗಾಗಿ ಪ್ರಪಂಚವನ್ನು ಬದಲಾಯಿಸುವ ಆರಂಭ ಯಾವಾಗಲೂ ನಮ್ಮಿಂದಲೇ ಆಗಬೇಕು. ನಿಮ್ಮ ಸಾಮರ್ಥ್ಯವನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಬೇಕು. ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಲು ಸಂಪೂರ್ಣ ಬದ್ಧತೆ ಮತ್ತು ಬಲವಾದ ಇಚ್ಛಾಶಕ್ತಿಯ ಅವಶ್ಯಕತೆ ಇರುತ್ತದೆ. ದೊಡ್ಡ ಮತ್ತು ಮುಖ್ಯವಾದ ಬದಲಾವಣೆಗಳು ಆರಂಭದಲ್ಲಿ ಸವಾಲಾಗಿ ಮತ್ತು ಕಷ್ಟವಾಗಿ ಕಾಣಬಹುದು. ಆದರೆ ನಿಮ್ಮ ದೃಷ್ಟಿಕೋನ ಪಾಸಿಟಿವ್ ಆಗಿದ್ದರೆ ಮತ್ತು ಗುರಿ ಸ್ಪಷ್ಟವಾಗಿದ್ದರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಾಧ್ಯ. ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳ ಒಂದು ಲಿಸ್ಟ್ ಮಾಡಿ ಮತ್ತು ಅವುಗಳ ಮೇಲೆ ಗಮನ ಹರಿಸಿ. ಸ್ವಲ್ಪ ತಾಳ್ಮೆ ಇರಲಿ, ಯಾಕಂದರೆ ಬದಲಾವಣೆ ಒಂದೇ ದಿನದಲ್ಲಿ ಆಗಲ್ಲ ಮತ್ತು ಕೆಲವೊಮ್ಮೆ ಬದಲಾವಣೆಯ ವೇಗ ನಿಧಾನವೂ ಆಗಿರಬಹುದು. ಸಣ್ಣ ಸಣ್ಣ ಗುರಿಗಳನ್ನು ನಿಗದಿಪಡಿಸುವುದರಿಂದ ನಿಮ್ಮ ದಿಕ್ಕನ್ನು ನೀವು ಸರಿಯಾದ ರೀತಿಯಲ್ಲಿ ಅಳೆಯಬಹುದು ಮತ್ತು ನಿಮ್ಮ ಸಣ್ಣ ಗುರಿಗಳನ್ನು ನೀವು ತಲುಪಿದಾಗ ನಿಮಗೆ ನೀವೇ ಬಹುಮಾನ ಕೊಟ್ಟುಕೊಳ್ಳೋದನ್ನು ಮರೆಯಬೇಡಿ. ಈ ಪ್ರಪಂಚದಲ್ಲಿ ಕೆಲವರ ಮಾತು ತುಂಬ ಸಿಹಿಯಾಗಿರುತ್ತೆ, ಆದರೆ ಇನ್ನು ಕೆಲವರ ನಿಯತ್ತಿನಲ್ಲೇ ದೋಷವಿರುತ್ತೆ. ಈ ಪ್ರಪಂಚ ದುಂಡಗಿದೆ ಮತ್ತು ಇಲ್ಲಿ ಬಹುತೇಕ ಎಲ್ಲರೂ ಡಬಲ್ ರೋಲ್ ಪ್ಲೇ ಮಾಡ್ತಾರೆ. ಜನರನ್ನು ತುಂಬ ಒಳ್ಳೆಯವರು ಅಂತ ತಿಳಿದುಕೊಳ್ಳೋದನ್ನು ಬಿಟ್ಟುಬಿಡಿ, ಯಾಕಂದರೆ ಒಳಗಡೆಯಿಂದ ಜನ ಅವರು ಹೊರಗಡೆ ತೋರಿಸಿಕೊಳ್ಳುವ ಹಾಗೆ ಇರೋದಿಲ್ಲ. ಸುಳ್ಳು ಅನೇಕ ಬಾರಿ ಯಾಕೆ ಗೆಲ್ಲುತ್ತೆ ಅಂದರೆ ಸತ್ಯದ ಪರವಾಗಿ ನಿಲ್ಲುವ ಧೈರ್ಯ ಮತ್ತು ಯೋಗ್ಯತೆ ಎಲ್ಲರಿಗೂ ಇರೋದಿಲ್ಲ. ಇತ್ತೀಚೆಗಂತೂ ಪ್ರೀತಿ ಕೂಡ ಉದ್ಯೋಗದ ಹಾಗೆ ಆಗೋಗಿದೆ. ಯಾವುದಾದರೂ ಬೆಟರ್ ಆಫರ್ ಸಿಕ್ಕಿದ ತಕ್ಷಣ ಬದಲಾಯಿಸಿ ಬಿಡುತ್ತಾರೆ. ಸಂಬಂಧಗಳಲ್ಲಿ ದ್ವೇಷ ಬೆಳೆಯೋದಕ್ಕೆ ಒಂದು ದೊಡ್ಡ ಕಾರಣ ಏನಂದರೆ ಜನ ಪರಿಚಯವೇ ಇಲ್ಲದವರನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಮತ್ತು ಯಾರು ನಿಜವಾಗ್ಲೂ ತಮ್ಮವರಾಗಿದ್ದಾರೋ ಅವರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಜೀವನದಲ್ಲಿ ಯಾವಾಗಲೂ ನಿಮ್ಮಲ್ಲಿ ಇಲ್ಲದ ಕೊರತೆಯನ್ನು ನಿಮ್ಮಲ್ಲಿ ತೋರಿಸುವವರಿಂದ ದೂರ ಇರಬೇಕು. ಪ್ರತಿ ಸಮಯದಲ್ಲೂ ಖುಷಿಯಾಗಿರಲು ಬಹಳಷ್ಟು ಸುಖ ಸೌಲಭ್ಯಗಳಲ್ಲ, ಬದಲಿಗೆ ಸರಿಯಾದ ತಿಳುವಳಿಕೆಯ ಅವಶ್ಯಕತೆ ಇರಬೇಕು. ಜೀವನ ತುಂಬಾ ವಿಚಿತ್ರವಾಗಿದೆ ಸ್ನೇಹಿತರೆ. ದಾರಿಯಲ್ಲಿ ಸಿಕ್ಕ ಪ್ರಯಾಣಿಕರು ನಮಗೆ ಒಗ್ಗಲಿಲ್ಲ ಮತ್ತು ಯಾರನ್ನು ನಾವು ಮನಸಾರೆ ಪ್ರೀತಿಸಿದವೋ ಅವರು ನಮ್ಮ ಜೊತೆ ಬರಲಿಲ್ಲ. ಜನಪ್ರಿಯತೆ ಅನೇಕ ಬಾರಿ ಸಂಬಂಧಗಳ ಅರ್ಥವನ್ನೇ ಬದಲಾಯಿಸಿಬಿಡುತ್ತದೆ. ದೇವರು ಯಾರಿಗೂ ಎಷ್ಟೊಂದು ಜನಪ್ರಿಯತೆ ಕೊಡದಿರಲಿ ಅಂತ ಪ್ರಾರ್ಥಿಸಿ. ಯಾಕಂದರೆ ಯಾರಿಗೆ ನಿಮ್ಮ ಅವಶ್ಯಕತೆ ಇದೆಯೋ ಅವರನ್ನು ನೀವು ಇಷ್ಟಪಡ್ತೀರಾ ಮತ್ತು ಯಾರ ಅವಶ್ಯಕತೆ ನಿಮಗಿದೆಯೋ ಅವರನ್ನು ನೀವು ಇಷ್ಟಪಡಲ್ಲ. ಈ ಜೀವನ ಒಂದು ಮುಚ್ಚಿದ ಲಕೋಟೆಯಲ್ಲಿಟ್ಟಿರುವ ಕಾಗದದ ಹಾಗೆ. ಮುಂದಿನ ಕ್ಷಣವೇ ಯಾವ ಸಂದೇಶ ತರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಕೆಲವರಿಗೆ ಎತ್ತರಕ್ಕೆ ಬೆಳೆಯುವ ಅವಸರ ಎಷ್ಟಿರುತ್ತೆ ಅಂದರೆ ಅವರು ಸಣ್ಣ ಜನರ ಕೈ ಹಿಡಿಯುವ ಬದಲು ದೊಡ್ಡವರ ಕಾಲು ಹಿಡಿಯುವುದನ್ನೇ ಹೆಚ್ಚು ಇಷ್ಟಪಡ್ತಾರೆ.
ತೆರೆದ ಪುಸ್ತಕಕ್ಕೂ ಮತ್ತು ನನಗೂ ಯಾವುದೇ ವಿಶೇಷ ವ್ಯತ್ಯಾಸವಿಲ್ಲ. ಅದನ್ನು ಯಾರು ಅರ್ಧ ಊದಿ ಬಿಟ್ಟು ಹೋದರೂ ಮತ್ತು ನನ್ನನ್ನು ಕೂಡ. ಮರೆತೂ ಕೂಡ ಯಾವ ತೊಂದರೆಗೂ ಸಿಕ್ಕಿ ಹಾಕಿಕೊಳ್ಬೇಡಿ ಸಾರ್. ಇಲ್ಲದಿದ್ದರೆ ಸುಮ್ಮನೆ ಯಾರು ತಮ್ಮವರು ಮತ್ತು ಯಾರು ಪರಕೀಯರು ಅನ್ನೋ ಅಸಲಿ ಭಂಗ ಬಯಲಾಗುತ್ತದೆ. ಯಾವಾಗ ಜನ ಕಷ್ಟಕ್ಕೆ ಸಿಲುಕುತ್ತಾರೋ ಆಗ ಅವರು ಸಾಕಷ್ಟು ಮಟ್ಟಿಗೆ ಮನುಷ್ಯರಾಗುತ್ತಾರೆ. ಇಲ್ಲಿ ಎಲ್ಲರ ಆಲೋಚನೆಗಳು ಅವರವರದೇ ಆಗಿರುತ್ತೆ. ಕೆಲವರು ರಾವಣನಲ್ಲೂ ಗುಣಗಳನ್ನು ಹುಡುಕುತ್ತಾರೆ ಮತ್ತು ಇನ್ನು ಕೆಲವರು ರಾಮನ ಗುಣದಲ್ಲೂ ದೋಷಗಳನ್ನು ಹುಡುಕುತ್ತಾರೆ. ಮುಖ ನೋಡಿ ಅಂದಾಜು ಮಾಡುವುದು ಎಂದಿಗೂ ತಪ್ಪಾಗಲ್ಲ. ಆದರೆ ಸಮಸ್ಯೆ ಏನಂದರೆ ಕೆಲವರು ಹೇಗೆ ಕಾಣ್ತಾರೋ ಹಾಗೆ ಇರೋದಿಲ್ಲ. ಅವರು ತಮ್ಮ ಮಾತಿನಲ್ಲಿ ಸಿಹಿ ಮತ್ತು ಮುಖದ ಮೇಲೆ ಮುಖವಾಡ ಹಾಕಿಕೊಂಡು ಓಡಾಡುತ್ತಾರೆ. ತಮ್ಮದೇ ಲೆಕ್ಕಾಚಾರಗಳು ಕೆಟ್ಟು ಹೋಗಿವೆ, ಆದರೂ ಬೇರೆಯವರ ಲೆಕ್ಕ ಕೇಳಿಕೊಂಡು ತಿರುಗುತ್ತಾರೆ. ಜೀವನದ ಆರಂಭ ನಾವು ಅಳುವುದರ ಮೂಲಕ ಆಗುತ್ತೆ ಮತ್ತು ಜೀವನದ ಅಂತ್ಯ ಬೇರೆಯವರ ಅಳುವಿನ ಮೂಲಕ ಆಗುತ್ತೆ. ಈ ಆರಂಭ ಮತ್ತು ಅಂತ್ಯದ ನಡುವಿನ ಸಮಯ ಏನಿದೆಯೋ ಅದು ಸಂಪೂರ್ಣ ನಗು ಮತ್ತು ಖುಷಿಯಿಂದ ತುಂಬಿರಲಿ. ಇದೇ ನಿಜವಾದ ಜೀವನ. ಹಣೆಬರಹ ಅನ್ನೋ ಒಂದು ಪದ ಇದೆ. ಇದರ ಜೊತೆ ಹೋರಾಡಿ ನೋಡಿ. ನೀವು ಸೋಲಲಿಲ್ಲ ಅಂದರೆ ಆಮೇಲೆ ಹೇಳಿ. ಮತ್ತು ದೇವರು ಅನ್ನೋ ಒಂದು ಪದ ಇದೆ. ಇವರನ್ನು ಕರೆದು ನೋಡಿ. ಎಲ್ಲವನ್ನೂ ಪಡೆದುಕೊಳ್ಳಲಿಲ್ಲ ಅಂದರೆ ಆಮೇಲೆ ಹೇಳಿ. ಜೀವನದಲ್ಲಿ ನಿಜವಾದ ರುಚಿ ಆಗ ಸಿಗುತ್ತೆ ಯಾವಾಗ ಜೀವನ ನಮಗೆ ಕಹಿಯಾದ ತಿನಿಸುಗಳನ್ನು ಬಡಿಸುತ್ತದೆಯೋ. ಜೀವನ ಒಂದು ಸುಂದರವಾದ ಅನುಭವ, ಒಂದು ತೆರೆದ ಪುಸ್ತಕ. ಇದನ್ನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಬದುಕಿ ನೋಡಿ. ಇದೊಂದು ಕೇಳರಿಯದ ವಾಸ್ತವ. ಜೀವನ ನಡೆಸುವುದು ಕಷ್ಟ ಅಂತ ಯಾರು ಹೇಳ್ತಾರೆ? ನಾನು ಪ್ರತಿಯೊಬ್ಬ ಬಡವನನ್ನು ಬಹಳ ಸುಲಭವಾಗಿ ಮತ್ತು ಹೋರಾಟದೊಂದಿಗೆ ನಗುತ್ತಲೇ ಜೀವನ ನಡೆಸುವುದನ್ನು ನೋಡಿದ್ದೇನೆ. ಜೀವನ ಅಷ್ಟೊಂದು ಚೆನ್ನಾಗಿದ್ದಿದ್ದರೆ ನಾವು ಈ ಪ್ರಪಂಚಕ್ಕೆ ಅಳುತ್ತಾ ಬರುತ್ತಿರಲಿಲ್ಲ. ಮತ್ತು ಜೀವನ ಸಂಪೂರ್ಣವಾಗಿ ಕೆಟ್ಟದಾಗಿದ್ದಿದ್ದರೆ ನಾವು ಹೋಗುವಾಗ ಜನರನ್ನು ಅಳಿಸುತ್ತಾ ಹೋಗುತ್ತಿರಲಿಲ್ಲ. ಸಂಬಂಧಗಳ ಅಸಲಿ ಬಣ್ಣ ಗೊತ್ತಾಗೋದು ಪರಿಸ್ಥಿತಿಗಳು ಕಷ್ಟವಾದಾಗ ಮಾತ್ರ. ಯಾರು ವಿರುದ್ಧವಾದ ಮತ್ತು ಕಷ್ಟದ ಪರಿಸ್ಥಿತಿಯಲ್ಲೂ ನಿಮ್ಮ ಜೊತೆ ನಿಲ್ಲುತ್ತಾರೋ ಅವರೇ ನಿಜವಾದವರು. ಸಮಯದ ಜೊತೆ ಬದಲಾಗುವ ಜನ ಕೇವಲ ತಮ್ಮ ಸ್ವಾರ್ಥಕ್ಕೆ ಮಾತ್ರ ಸೀಮಿತವಾಗಿರುತ್ತಾರೆ. ಸಂಬಂಧಗಳ ಸೌಂದರ್ಯ ಕೇವಲ ಪ್ರೀತಿಯಲ್ಲಿಲ್ಲ, ಬದಲಿಗೆ ಪರಸ್ಪರ ಗೌರವ ಮತ್ತು ನಂಬಿಕೆಯಲ್ಲಿರುತ್ತದೆ. ಪ್ರೀತಿ ಯಾವುದೇ ಸಂಬಂಧದ ಆರಂಭವಾಗಿರಬಹುದು, ಆದರೆ ಅದನ್ನು ಕೊನೆಯವರೆಗೂ ಉಳಿಸಿಕೊಳ್ಳಲು ಗೌರವ ಮತ್ತು ನಂಬಿಕೆಯ ಅವಶ್ಯಕತೆ ತುಂಬ ಇರುತ್ತದೆ. ಎಲ್ಲಿ ಗೌರವ ಮುಗಿದು ಹೋಗುತ್ತದೆಯೋ ಅಲ್ಲಿ ಸಂಬಂಧ ನಿಧಾನವಾಗಿ ದುರ್ಬಲವಾಗಿ ಮುರಿದು ಬೀಳುತ್ತದೆ. ಯಾರಿಗೆ ತಮ್ಮ ಬೆಲೆ ತಮಗೆ ಗೊತ್ತಿರಲ್ವೋ ಪ್ರಪಂಚ ಅವರನ್ನು ಅಗ್ಗವಾಗಿಯೇ ಕಾಣುತ್ತದೆ. ನೀವು ನಿಮಗೆ ಬೆಲೆ ಕೊಟ್ಟುಕೊಳ್ಳುವವರೆಗೂ ಈ ಪ್ರಪಂಚವು ನಿಮಗೆ ಬೆಲೆ ಕೊಡುವುದಿಲ್ಲ. ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವೇ ನಿಮ್ಮನ್ನು ಬೇರೆಯವರ ಕಣ್ಣಲ್ಲೂ ವಿಶೇಷವಾಗಿಸುವ ಗುಣಗಳು. ಖುಷಿಯಾಗಿರಲು ಎಲ್ಲವೂ ನೀವು ಅಂದುಕೊಂಡ ಹಾಗೆ ಆಗಬೇಕು ಅಂತೇನಿಲ್ಲ. ಬದಲಿಗೆ ನೀವು ಪ್ರತಿ ಪರಿಸ್ಥಿತಿಯಲ್ಲೂ ನಿಮ್ಮಿಷ್ಟದಂತೆ ಬದುಕೋದನ್ನು ಕಲಿಯುವುದು ಮುಖ್ಯ. ಜೀವನದಲ್ಲಿ ಸಂತೃಪ್ತಿ ಮತ್ತು ಮಾನಸಿಕ ನೆಮ್ಮದಿ ಅತ್ಯಂತ ಮುಖ್ಯ. ಪ್ರತಿ ಪರಿಸ್ಥಿತಿಯಲ್ಲೂ ಏನಾದರೊಂದು ಒಳ್ಳೆಯದನ್ನು ನೋಡುವ ಅಭ್ಯಾಸ ಮಾಡಿಕೊಳ್ಳಿ. ಆಗ ಮಾತ್ರ ನಿಮಗೆ ನಿಜವಾದ ಖುಷಿ ಸಿಗಲು ಸಾಧ್ಯ. ಹೊರಗಿನ ಪ್ರಪಂಚವನ್ನು ಬದಲಾಯಿಸುವುದು ತುಂಬ ಕಷ್ಟ, ಆದರೆ ನಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಂಡು ನಾವು ಖುಷಿಯಾಗಿರಬಹುದು. ಜನ ನೀವು ಅವರ ನಿರೀಕ್ಷೆಗಳಿಗೆ ತಕ್ಕಂತೆ ಇರುವವರೆಗೂ ಮಾತ್ರ ನಿಮ್ಮನ್ನು ಇಷ್ಟಪಡ್ತಾರೆ. ಆದರೆ ಯಾವಾಗ ನೀವು ನಿಮ್ಮಿಷ್ಟದಂತೆ ಬದುಕಲು ಶುರು ಮಾಡ್ತೀರೋ ಆಗ ಅದೇ ಜನ ನಿಮ್ಮ ಮೇಲೆ ಪ್ರಶ್ನೆಗಳನ್ನು ಎತ್ತಲು ಶುರು ಮಾಡ್ತಾರೆ. ಎಲ್ಲರನ್ನೂ ಖುಷಿಪಡಿಸುವುದು ಅಸಾಧ್ಯ. ಯಾರು ತಮ್ಮ ನಿಯಮಗಳ ಮೇಲೆ ಬದುಕುತ್ತಾರೋ ಅವರು ಮಾತ್ರ ಅಸಲಿ ನೆಮ್ಮದಿಯನ್ನು ಕಾಣ್ತಾರೆ. ಜನರ ಆಲೋಚನೆಗೆ ತಕ್ಕಂತೆ ನಡೆಯೋದನ್ನು ಬಿಟ್ಟು ನಿಮ್ಮಿಷ್ಟದಂತೆ ಜೀವನ ನಡೆಸುವುದೇ ನಿಜವಾದ ಸ್ವಾತಂತ್ರ್ಯ. ಒಂಟಿಯಾಗಿ ನಡೆಯೋದನ್ನು ಕಲಿಯಿರಿ, ಯಾಕಂದರೆ ಯಾರು ಯಾವತ್ತಿಗೂ ನಿಮ್ಮ ಜೊತೆಯೇ ಇರಲ್ಲ. ಜೀವನದಲ್ಲಿ ಕೆಲವು ದಾರಿಗಳನ್ನು ನಾವು ಒಂಟಿಯಾಗಿಯೇ ಕ್ರಮಿಸಬೇಕಾಗುತ್ತದೆ. ಸ್ವಾವಲಂಬಿಯಾಗುವುದು ಮತ್ತು ನಿಮ್ಮ ಮೇಲೆ ನೀವು ನಂಬಿಕೆ ಇಡುವುದು ಅತ್ಯಂತ ಮುಖ್ಯ, ಯಾಕಂದರೆ ಎಲ್ಲರೂ ಎಲ್ಲ ಸಮಯದಲ್ಲೂ ನಿಮ್ಮ ಜೊತೆ ನಿಲ್ಲಲು ಸಾಧ್ಯವಿಲ್ಲ. ತಪ್ಪು ತಿಳುವಳಿಕೆಗಳು ಎಂತಹ ಒಳ್ಳೆಯ ಸಂಬಂಧಗಳನ್ನಾದರೂ ನಾಶ ಮಾಡಿಬಿಡುತ್ತವೆ, ಆದರೆ ನಿಜವಾದ ಸಂಬಂಧಗಳು ಎಂತಹ ತಪ್ಪು ತಿಳುವಳಿಕೆಯನ್ನಾದರೂ ನಾಶ ಮಾಡಿಬಿಡುತ್ತವೆ. ಸಂಬಂಧಗಳಲ್ಲಿ ಸಂವಹನ ಅಂದರೆ ಮಾತುಕತೆ ಮತ್ತು ತಿಳುವಳಿಕೆ ಅತ್ಯಂತ ಮುಖ್ಯ. ಯಾವುದಾದ್ರೂ ವಿಚಾರದಲ್ಲಿ ತಪ್ಪು ತಿಳುವಳಿಕೆ ಉಂಟಾದರೆ ಅದನ್ನು ದೂರ ಮಾಡಲು ಪ್ರಯತ್ನಿಸಬೇಕು. ಅಸಲಿ ಸಂಬಂಧಗಳು ಎಂದಿಗೂ ಯಾವುದೇ ತಪ್ಪು ತಿಳುವಳಿಕೆಯಿಂದ ಮುರಿದು ಬೀಳುವುದಿಲ್ಲ, ಬದಲಿಗೆ ಅದನ್ನು ಬಗೆಹರಿಸಲು ಪ್ರಯತ್ನಿಸುತ್ತವೆ. ಜನರಿಗೆ ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸ್ಕೊಳ್ತಾರೆ, ಆದರೆ ದೇವರಿಗೆ ನಿಮ್ಮ ಅವಶ್ಯಕತೆ ಇರಲಿ ಬಿಡಲಿ ಆತ ಪ್ರತಿ ಕ್ಷಣವೂ ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ಪ್ರಪಂಚದಲ್ಲಿ ಬಹುತೇಕ ಸಂಬಂಧಗಳು ಸ್ವಾರ್ಥದ ಮೇಲೆ ನಿಂತಿರುತ್ತವೆ, ಆದರೆ ದೇವರು ಯಾವುದೇ ಸ್ವಾರ್ಥವಿಲ್ಲದೆ ಯಾವಾಗಲೂ ನಮ್ಮ ಜೊತೆ ಇರ್ತಾನೆ. ಎಲ್ಲರೂ ಕೈಬಿಟ್ಟಾಗಲೂ ಆತನ ಕೃಪೆ ನಮ್ಮ ಮೇಲಿರುತ್ತೆ. ಬೇರೆಯವರಿಂದ ನಿರೀಕ್ಷೆ ಇಟ್ಕೊಳ್ಳೋದನ್ನು ಬಿಟ್ಬಿಡಿ, ಯಾಕಂದರೆ ಜನ ತಮ್ಮ ಕೆಲಸ ಆಗಬೇಕು ಅಂತ ನಿಮ್ಮ ಹತ್ರ ಬರ್ತಾರೆ ಮತ್ತು ತಮ್ಮ ಲಾಭ ಆದ ತಕ್ಷಣ ಹೊರಟೋಗ್ತಾರೆ. ನಿರೀಕ್ಷೆಗಳೇ ನಮ್ಮ ದುಃಖಕ್ಕೆ ಬಹುದೊಡ್ಡ ಕಾರಣ. ನಾವು ಬೇರೆಯವರಿಂದ ನಿರೀಕ್ಷೆಗಳನ್ನು ಇಟ್ಕೊಳ್ಳುವವರೆಗೂ ನಮಗೆ ಕಷ್ಟ ಆಗ್ತಾನೇ ಇರುತ್ತೆ. ಹಾಗಾಗಿ ಸ್ವಾವಲಂಬಿಯಾಗಿ ಮತ್ತು ನಿಮ್ಮ ಖುಷಿಯನ್ನು ನೀವೇ ಹುಡುಕಿಕೊಳ್ಳಿ. ನಾನು ಬಿದ್ದಾಗ ನಗೋ ಜನ ನನಗೇನು ಬೇಡ, ಬದಲಿಗೆ ಬಿದ್ದಾಗ ಎದ್ದು ನಿಲ್ಲಲು ಸಹಾಯ ಮಾಡೋ ಜನ ಬೇಕು.
ಯಾರು ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಹಿಡಿಯುತ್ತಾರೋ ಅವರೇ ನಿಜವಾದ ಜನ. ನಿಮ್ಮ ಸೋಲಿನ ಬಗ್ಗೆ ತಮಾಷೆ ಮಾಡುವವರಲ್ಲ. ಅಂತಹ ಜನರನ್ನು ಗುರುತಿಸಿ ಅವರನ್ನು ನಿಮ್ಮ ಲೈಫ್ನ ಒಂದು ಭಾಗವನ್ನಾಗಿ ಮಾಡಿಕೊಳ್ಬೇಕು. ಯಾರನ್ನಾದರೂ ಸೋಲಿಸುವುದು ತುಂಬ ಸುಲಭ, ಆದರೆ ಯಾರತ್ತಾದರೂ ಮನಸ್ಸು ಗೆಲ್ಲುವುದು ಅತ್ಯಂತ ಕಷ್ಟದ ಕೆಲಸ. ಅಹಂಕಾರ ಮತ್ತು ಕಾಂಪಿಟಿಷನಲ್ಲಿ ಗೆಲ್ಲುವ ಆಸೆ ಇಟ್ಕೊಡುವುದು ಒಂದು ಸಾಮಾನ್ಯ ವಿಚಾರ. ಆದರೆ ಅಸಲಿ ಯಶಸ್ಸು ಅಂದರೆ ನೀವು ಜನರ ಮನಸ್ಸಿನಲ್ಲಿ ನಿಮ್ಮದೇ ಆದ ಜಾಗ ಮಾಡಿಕೊಳ್ಳುವುದು. ಗೌರವ ಮತ್ತು ಪ್ರೀತಿಯಿಂದ ಗೆದ್ದ ಮನುಷ್ಯನನ್ನು ಮಾತ್ರ ಸತ್ತ ಮೇಲೂ ಅತಿ ಹೆಚ್ಚು ನೆನಪಿಸ್ಕೊಳ್ಳಲಾಗುತ್ತೆ. ಮರ್ಯಾದೆ ಅಥವಾ ಗೌರವದ ಮೇಲೆ ಯಾವುದೇ ಡಿಸ್ಕೌಂಟ್ ಇರಲ್ಲ ಸರ್. ಸಿಕ್ಕರೆ ಪೂರ್ತಿಯಾಗಿ ಸಿಗತ್ತೆ ಮತ್ತು ಹೋದರೆ ಪೂರ್ತಿಯಾಗಿ ಹೋಗುತ್ತೆ. ಮರ್ಯಾದೆ ಅನ್ನೋದು ಒಂದು ಬಾರಿ ಕಳೆದುಕೊಂಡರೆ ಮತ್ತೆ ಪಡೆಯುವುದು ತುಂಬ ಕಷ್ಟವಾದ ಒಂದು ಸಂಪತ್ತು. ಇದು ಯಾವುದೇ ಸ್ಥಾನ, ಹಣ ಅಥವಾ ಜನಪ್ರಿಯತೆಯ ಹಂಗಿನಲ್ಲಿ ಇರುವುದಿಲ್ಲ. ಬದಲಿಗೆ ಮನುಷ್ಯನ ಒಳ್ಳೆಯ ವರ್ತನೆ, ಸತ್ಯ ಮತ್ತು ಪ್ರಾಮಾಣಿಕತೆಗೆ ಸಂಬಂಧಿಸಿರುತ್ತದೆ. ಯಾರು ತಮ್ಮ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ಕಷ್ಟಪಡುತ್ತಾರೋ ಅವರು ಯಾವಾಗಲೂ ಬೇರೆಯವರ ಮನಸ್ಸಿನಲ್ಲಿ ಜಾಗ ಮಾಡಿಕೊಳ್ತಾರೆ. ನಿಮ್ಮ ಹತ್ರ ಇರೋದೇ ನಿಜವಾದ ಹಣ, ನಿಮ್ಮ ಕೈಯಲ್ಲಿ ಇರೋದೇ ನಿಜವಾದ ಶಕ್ತಿ ಮತ್ತು ನಿಮ್ಮ ಜೊತೆ ಇರೋರೇ ನಿಜವಾದ ತಮ್ಮವರು. ಯಾವುದಾದ್ರೂ ವಸ್ತುವಿನ ಅಸಲಿ ಬೆಲೆ ನಮಗೆ ಅದು ನಮ್ಮ ಹತ್ರ ಇಲ್ಲದಿದ್ದಾಗ ಮಾತ್ರ ಅರ್ಥವಾಗುತ್ತೆ. ಹಣ, ಶಕ್ತಿ ಮತ್ತು ತಮ್ಮವರು, ಈ ಮೂರನ್ನು ಸರಿಯಾಗಿ ಬಳಸಿಕೊಳ್ಳಲು ಯಾರಿಗೆ ಇದರ ಮಹತ್ವ ಗೊತ್ತಿರುತ್ತೋ ಅವರಿಗೆ ಮಾತ್ರ ಸಾಧ್ಯ. ಯಾರು ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುತ್ತಾರೋ ಅವರೇ ಅಸಲಿ ತಮ್ಮವರು. ಉಳಿದವರೆಲ್ಲ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಾರೆ. ಹಣ ಬಂದಾಗ ಗೌರವ ಕೂಡ ಬರುತ್ತೆ. ಆದರೆ ನೆನಪಿರಲಿ, ಆ ಗೌರವ ಆ ಹಣದ್ದೇ ಹೊರತು ನಿಮ್ಮದಲ್ಲ. ಪ್ರಪಂಚದ ಗೌರವ ಅನೇಕ ಬಾರಿ ಸ್ವಾರ್ಥದ ಮೇಲೆ ನಿಂತಿರುತ್ತೆ. ಯಾರತ್ರ ಹಣ ಮತ್ತು ಅಂತಸ್ತು ಇರುತ್ತೋ ಆಗ ಜನ ಅವರನ್ನು ಹೊಗಳ್ತಾರೆ. ಆದರೆ ಪರಿಸ್ಥಿತಿ ಬದಲಾದಾಗ ಅದೇ ಜನ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಜವಾದ ಗೌರವ ಸಂಪಾದಿಸಲು ಮನುಷ್ಯ ತನ್ನ ಕರ್ಮಗಳನ್ನು ಮತ್ತು ವರ್ತನೆಯನ್ನು ಉತ್ತಮಗೊಳಿಸಿಕೊಳ್ಳಬೇಕು. ಕೇವಲ ಹಣವನ್ನು ಮಾತ್ರ ನಂಬಬಾರದು. ನೀವು ಹಣ ಸಂಪಾದಿಸಿದಾಗ ಮನೆಗೆ ವಸ್ತುಗಳು ಬರ್ತವೆ. ಆದರೆ ನೀವು ಯಾರದ್ದಾದರೂ ಆಶೀರ್ವಾದ ಸಂಪಾದಿಸಿದಾಗ ಹಣದ ಜೊತೆಗೆ ಖುಷಿ, ನೆಮ್ಮದಿ ಮತ್ತು ಪ್ರೀತಿ ಕೂಡ ಬರುತ್ತೆ. ಬರೀ ಹಣ ಮಾಡುವುದರಿಂದ ಜೀವನ ಯಶಸ್ವಿಯಾಗಲ್ಲ. ಬದಲಿಗೆ ಮನುಷ್ಯ ಬೇರೆಯವರ ಆಶೀರ್ವಾದ ಪಡೆದಾಗ ಮಾತ್ರ ನಿಜವಾದ ಸುಖ ಸಿಗುತ್ತೆ. ಆಶೀರ್ವಾದದ ಬೆಲೆಯನ್ನು ಹಣದಿಂದ ಅಳೆಯಲಾಗದು, ಯಾಕೆಂದರೆ ಅದು ಜೀವನವನ್ನು ಸುಖ ಮತ್ತು ನೆಮ್ಮದಿಯಿಂದ ತುಂಬಿಸುತ್ತದೆ. ಯಾರು ಬೇರೆಯವರಿಗೆ ಒಳ್ಳೆಯದು ಮಾಡಿದ್ದಾರೋ ಅವರು ಯಾವಾಗಲೂ ಖುಷಿಯಾಗಿ ಮತ್ತು ನೆಮ್ಮದಿಯಿಂದ ಇರ್ತಾರೆ. ಒಳ್ಳೆಯ ಗುಣಗಳನ್ನು ನೋಡಿ ಪ್ರೀತಿ ತೋರಿಸುವವರು ಬಹಳ ಜನ ಸಿಗ್ತಾರೆ. ಆದರೆ ನಿಮ್ಮ ಕೊರತೆಗಳನ್ನು ನೋಡಿದರೂ ನಿಮ್ಮ ಕೈ ಬಿಡದವರಿಗೆ ನಿಮ್ಮ ಪ್ರಪಂಚದಲ್ಲಿ ಜಾಗ ಕೊಡಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯ ಗುಣಗಳ ಜೊತೆಗೆ ಕೆಲವೊಂದು ಕೊರತೆಗಳು ಇರ್ತವೆ. ಆದರೆ ಈ ಕೊರತೆಗಳ ಹೊರತಾಗಿಯೂ ಯಾರು ಜೊತೆಗಿರುತ್ತಾರೋ ಅವರೇ ನಿಜವಾದ ಜನ. ಕೇವಲ ಒಳ್ಳೆಯದನ್ನು ಮಾತ್ರ ನೋಡಿ ಪ್ರೀತಿ ತೋರಿಸುವವರು ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಕೆಟ್ಟ ಸಮಯ ಮತ್ತು ಕೊರತೆಗಳ ನಡುವೆಯೂ ಗಟ್ಟಿಯಾಗಿ ನಿಲ್ಲುವ ಸಂಬಂಧವೇ ಅಸಲಿ ಸಂಬಂಧ. ಕೆಲವರು ಸಂಬಂಧಗಳನ್ನು ಉಳಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಪರೀಕ್ಷೆ ಮಾಡ್ತಾರೆ. ಸಂಬಂಧಗಳು ಪರಸ್ಪರ ನಂಬಿಕೆ ಮತ್ತು ತಿಳುವಳಿಕೆಯಿಂದ ನಡೆಯುತ್ತವೆ, ಪದೇ ಪದೇ ಪರೀಕ್ಷೆ ಮಾಡುವುದರಿಂದಲ್ಲ. ಪ್ರತಿಯೊಂದು ವಿಚಾರಕ್ಕೂ ಅನುಮಾನ ಪಡುವವರು ಅಥವಾ ಸದಾ ಸಂಬಂಧಗಳನ್ನು ಪರೀಕ್ಷಿಸಲು ಪ್ರಯತ್ನಿಸುವವರು ತಾವೇ ಖುದ್ದಾಗಿ ಅದನ್ನು ದುರ್ಬಲಗೊಳಿಸುತ್ತಾರೆ. ಒಳ್ಳೆಯ ಸಮಯವೇ ಉಳಿಯಲಿಲ್ಲ ಅಂದಮೇಲೆ ಕೆಟ್ಟ ಸಮಯವೂ ಉಳಿಯುವುದಿಲ್ಲ. ಮನುಷ್ಯನ ವಿಚಾರವೇ ಅರ್ಥವಾಗಲ್ಲ. ಮನುಷ್ಯ ತನ್ನ ಮಕ್ಕಳ ಹುಟ್ಟುಹಬ್ಬ ಆಚರಿಸಲು ಯಾವುದೋ ಒಂದು ಮೂಕ ಪ್ರಾಣಿಯ ಸಾವಿನ ದಿನ ಆಚರಿಸುತ್ತಾನೆ. ಒಂದು ದಿನ ದಾರಿಯಲ್ಲಿ ನನಗೊಂದು ಗಾಯಗೊಂಡ ಅಳಿಲು ಸಿಕ್ತು. ಅದು ನೋವಿನಿಂದ ಒದ್ದಾಡ್ತಿತ್ತು. ನಾನದನ್ನು ಮನೆಗೆ ತಂದೆ, ಔಷಧ ಹಚ್ಚಿದೆ ಮತ್ತು ನಿಧಾನವಾಗಿ ಅದು ಗುಣಮುಖವಾಯಿತು. ಕೆಲವು ದಿನಗಳ ನಂತರ ಅದು ಓಡಾಡಲು ಶುರು ಮಾಡಿದಾಗ ಇದು ತನ್ನಂತಹ ಇತರ ಅಳಿಲುಗಳ ಜೊತೆ ಇರಲಿ ಅಂತ ಇದನ್ನು ಕಾಡಿಗೆ ಬಿಟ್ಟು ಬರೋಣ ಅಂತ ಯೋಚಿಸಿದೆ. ಆದರೆ ಒಬ್ಬ ವಯಸ್ಸಾದ ವ್ಯಕ್ತಿ ನನಗೆ ತಿಳಿ ಹೇಳಿದ್ರು, ಈಗ ಇದನ್ನು ಬಿಡುವುದು ಅಪಾಯದಿಂದ ಮುಕ್ತವಾಗಿಲ್ಲ, ಯಾಕಂದರೆ ಬೇರೆ ಅಳಿಲುಗಳು ಇದನ್ನು ದುರ್ಬಲ ಅಂತ ತಿಳಿದು ಇದರ ಮೇಲೆ ದಾಳಿ ಮಾಡಬಹುದು ಅಂತ. ಆ ದಿನ ನನ್ನ ಜೀವನದ ಒಂದು ದೊಡ್ಡ ಪಾಠ ಕಲಿತೆ. ಈ ಪ್ರಪಂಚದಲ್ಲಿ ದೌರ್ಬಲ್ಯಕ್ಕೆ ಆಸರೆ ಸಿಗಲ್ಲ, ಬದಲಿಗೆ ಅದರ ಶೋಷಣೆ ಆಗ್ತದೆ. ಇದೇ ಕಾರಣಕ್ಕೆ ನಾವು ಎಂದಿಗೂ ನಮ್ಮ ದೌರ್ಬಲ್ಯವನ್ನು ಯಾರ ಮುಂದೆಯೂ ಪ್ರದರ್ಶಿಸಬಾರ್ದು, ಯಾಕಂದರೆ ಬಹುತೇಕ ಜನ ಇದರ ಲಾಭ ಪಡೆಯುವ ಹೊಂಚಿನಲ್ಲೇ ಇರ್ತಾರೆ. ಜೀವನದಲ್ಲಿ ಸುಖ ದುಃಖ, ಮಾನ ಅಪಮಾನ, ಲಾಭ ನಷ್ಟ, ಸೋಲು ಗೆಲುವು ಬಂದು ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ. ನಾವು ಪ್ರತಿ ಪರಿಸ್ಥಿತಿಯಲ್ಲೂ ನಮ್ಮನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಜೀವನದ ಪಯಣ ಕಷ್ಟವಾಗ್ತದೆ. ಮಳೆಯಲ್ಲಿ ಒದ್ದೆಯಾಗಿ ಒಬ್ಬರು ಖುಷಿ ಪಡ್ತಾರೆ, ಆದರೆ ಮನೆ ಇಲ್ಲದ ಕಾರಣ ಇನ್ನೊಬ್ಬರು ಪರದಾಡ್ತಾರೆ. ಒಬ್ಬರ ಮನೆಯಲ್ಲಿ ಮಗುವಿನ ಅಳು ಕೇಳಿ ಬರ್ತದೆ, ಇನ್ನೊಂದೆಡೆ ಸಾವಿನ ಸೂತಕ ಆವರಿಸಿರುತ್ತದೆ. ಆದರೆ ಯಾವ ವ್ಯಕ್ತಿ ಭಾವನೆಗಳಲ್ಲಿ ಕೊಚ್ಚಿಕೊಂಡು ಹೋಗುವ ಬದಲು ತನ್ನನ್ನು ತಾನು ನಿಭಾಯಿಸಿಕೊಳ್ಳಲು ಕಲಿಯುತ್ತಾನೋ ಅವನೇ ನಿಜವಾದ ಅರ್ಥದಲ್ಲಿ ಜೀವನವನ್ನು ಅರ್ಥ ಮಾಡ್ಕೊಳ್ತಾನೆ. ಒಬ್ಬ ಮನುಷ್ಯ ಯಾವಾಗಲೂ ದೇವರು ನನಗೇನೂ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದ.
ಆದರೆ ಒಂದು ದಿನ ಅವನ ಕಣ್ಣಲ್ಲಿ ಇದ್ದಕ್ಕಿದ್ದಂತೆ ನೋವು ಕಾಣಿಸ್ಕೊಂಡಾಗ ಮತ್ತು ಡಾಕ್ಟರ್ ಕ್ಯಾನ್ಸರ್ ಇರಬಹುದು ಅಂತ ಹೇಳಿದಾಗ ಅವನು ಒಳಗಡೆಯಿಂದ ಸಂಪೂರ್ಣವಾಗಿ ಕುಸಿದು ಹೋದ. ಆಪರೇಷನ್ ಆದಮೇಲೆ ಅದು ಕೇವಲ ಒಂದು ಸಾಮಾನ್ಯ ಇನ್ಫೆಕ್ಷನ್ ಅಂತ ಗೊತ್ತಾದಾಗ ಅವನ ಖುಷಿಗೆ ಪಾರವೇ ಇರಲಿಲ್ಲ. ಆಗ ಅವನು ಮೊದಲ ಬಾರಿಗೆ ತನ್ನ ಹತ್ರ ಇದ್ದಿದ್ದೆಲ್ಲವೂ ಯಾವುದೋ ಪವಾಡಕ್ಕಿಂತ ಕಡಿಮೆ ಇರಲಿಲ್ಲ ಅಂತ ಫೀಲ್ ಮಾಡಿದ. ನಿಜ ಹೇಳ್ಬಿಟ್ಟಂದ್ರೆ ನಮ್ಮ ಹತ್ರ ಮೊದಲೇ ಏನೇನಿದೆಯೋ ಅದಕ್ಕೆ ನಾವು ಬೆಲೆ ಕೊಡುವುದಿಲ್ಲ ಮತ್ತು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ. ಖುಷಿಯಾಗಿರಲು ಮೊದಲು ನಮ್ಮ ಹತ್ರ ಏನಿದೆಯೋ ಅದರ ಬೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ನಾವು ಅನೇಕ ಬಾರಿ ಬೇರೆಯವರ ಲೈಫ್ ನೋಡಿ ಅವರ ಹತ್ರ ನಮಗಿಂತ ಹೆಚ್ಚು ಸೌಲಭ್ಯಗಳಿವೆ ಅಂತ ಅಂದ್ಕೊಳ್ತೀವಿ. ಆದರೆ ನಿಜ ಏನಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಹೋರಾಟ ಮತ್ತು ಕಷ್ಟಗಳು ಇರ್ತವೆ. ವ್ಯತ್ಯಾಸ ಇಷ್ಟೇ, ಕೆಲವರು ತಮ್ಮ ಕಷ್ಟಗಳನ್ನು ತೋರಿಸ್ಕೊಳ್ಳುವ ಬದಲು ಅವುಗಳ ಜೊತೆ ಹೋರಾಡ್ತಾರೆ ಮತ್ತು ಕೆಲವರು ಪ್ರತಿ ಕ್ಷಣವೂ ತಮ್ಮ ನೋವಿನದಕ್ಕೆ ಅಳುತ್ತಲೇ ಇರ್ತಾರೆ. ನೆಮ್ಮದಿಯೇ ಜೀವನದ ಅತಿದೊಡ್ಡ ಸುಖ. ಮನುಷ್ಯನಲ್ಲಿ ನೆಮ್ಮದಿಯ ಭಾವನೆ ಬಂದರೆ ಯಾವ ದುಃಖವೂ ಅವನನ್ನು ಸೋಲಿಸಲು ಸಾಧ್ಯ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಇಡೀ ಏರಿಯಾದಲ್ಲಿ ಓಡಾಡಿಕೊಂಡು ಆಡ್ತಿದ್ದ ಮಗು ದೊಡ್ಡವನಾಗಿ ಕೆಲಸ ಮಾಡಲು ಸಿಟಿಗೆ ಹೋದಾಗ ಅದೇ ಬಿಸಿಲನ್ನು ಅವನಿಗೆ ತಡೆಕೊಳ್ಳಲು ಆಗಲಿಲ್ಲ. ಅಸಲಿಗೆ ಸಮಯದ ಜೊತೆ ನಮ್ಮ ಆಸೆಗಳು ಬದಲಾಗ್ತವೆ ಮತ್ತು ನಮಗೆ ಏನು ಬೇಕು ಅನ್ನೋದು ನಮಗೆ ಅರ್ಥವಾಗೋದಿಲ್ಲ. ಮೊದಲು ಯಾವುದು ನಮಗೆ ಖುಷಿಯ ಕಾರಣವಾಗಿತ್ತೋ ಅದೇ ವಿಚಾರಗಳು ದೊಡ್ಡವರಾದ ಮೇಲೆ ಭಾರ ಅನಿಸೋಕೆ ಶುರುವಾಗುತ್ತೆ. ಸಂಬಂಧಗಳದ್ದೇ ಆದ ಒಂದು ಪ್ರತ್ಯೇಕ ಪ್ರಪಂಚ ಇರುತ್ತೆ. ಕೆಲವೊಮ್ಮೆ ನಾವು ನಮ್ಮ ಅಹಂಕಾರದ ಕಾರಣದಿಂದ ಯಾರು ನಿಜವಾಗ್ಲೂ ನಮ್ಮವರಾಗಿರ್ತಾರೋ ಅವರಿಂದಲೇ ದೂರ ಆಗ್ತೀವಿ. ಆದರೆ ಅಹಂಕಾರ ಮುರಿದು ಹೋಗುವಷ್ಟರಲ್ಲಿ ತುಂಬ ತಡವಾಗಿ ಬಿಟ್ಟಿರುತ್ತದೆ. ಯಾರತ್ತಾದರೂ ಹತ್ತಿರ ಕ್ಷಮೆ ಕೇಳುವುದರಿಂದ ಯಾರೂ ಸಣ್ಣವರಾಗಲ್ಲ ಮತ್ತು ಯಾರನ್ನಾದರೂ ಕ್ಷಮಿಸುವುದರಿಂದ ಯಾರೂ ದೊಡ್ಡವರಾಗಲ್ಲ. ಸಮಯ ತುಂಬ ಬಲಶಾಲಿಯಾಗಿರುತ್ತೆ. ಹಾಗಾಗಿ ನಿಮ್ಮ ಸಮಯ ಚೆನ್ನಾಗಿ ನಡೀತಾ ಇದ್ರೆ ಅಹಂಕಾರದಿಂದ ದೂರ ಇರಿ ಮತ್ತು ಕೆಟ್ಟದಾಗಿ ನಡೀತಾ ಇದ್ರೆ ಕೆಟ್ಟ ಸಹವಾಸದಿಂದ ದೂರ ಇರಿ. ಜೀವನದಲ್ಲಿ ತ್ಯಾಗವಿಲ್ಲದೆ ಯಾವುದು ಸಾಧ್ಯ ಇಲ್ಲ. ಬೀಜ ಬಿತ್ತದೆ ಯಾವ ರೈತನು ಬೆಳೆಯ ನಿರೀಕ್ಷೆ ಮಾಡಲು ಸಾಧ್ಯ ಇಲ್ಲ. ಅದೇ ರೀತಿ ಕಷ್ಟಪಡದೆ ಯಶಸ್ಸು ಸಿಗಲು ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಕೇವಲ ಪಡೆಕೊಳ್ಳಲು ಬಯಸುತ್ತಾನೋ ಆದರೆ ಏನನ್ನೂ ಕೊಡಲು ಬಯಸುವುದಿಲ್ಲವೋ ಅವನು ಎಂದಿಗೂ ಪೂರ್ಣತೆಯಿಂದ ಪಡೆಯಲು ಸಾಧ್ಯ ಇಲ್ಲ. ಸಂಬಂಧಗಳು ಕೂಡ ಎರಡೂ ಕಡೆಯಿಂದ ಸಮಾನ ಪ್ರಯತ್ನ ಹಾಕಿದಾಗ ಮಾತ್ರ ನಡೆಯುತ್ತವೆ. ಕೆಲವು ವಿಚಾರಗಳು ಎಷ್ಟಿರುತ್ತೆ ಅಂದರೆ ಅವುಗಳನ್ನು ಹೇಳುವುದಕ್ಕಿಂತ ಅರ್ಥ ಮಾಡಿಕೊಳ್ಳುವುದೇ ಮೇಲು. ಜನ ಬದಲಾಗ್ತಾರೆ, ಸಮಯ ಬದಲಾಗತ್ತೆ, ಪರಿಸ್ಥಿತಿಗಳು ಬದಲಾಗ್ತವೆ. ಆದರೆ ಯಾರು ತನ್ನನ್ನು ತಾನು ಇವೆಲ್ಲದಕ್ಕೂ ತಕ್ಕಂತೆ ಒಗ್ಗಿಕೊಳ್ಳುತ್ತಾನೋ ಅವನು ಮಾತ್ರ ಜೀವನದಲ್ಲಿ ಮುಂದೆ ಬರ್ತಾನೆ. ಲೈಫ್ನ ನಿಜವಾದ ಸೌಂದರ್ಯ ಇರೋದು ನಾವು ಯಾವಾಗಲೂ ಖುಷಿಯಾಗಿರೋದ್ರಲ್ಲ, ಬದಲಿಗೆ ಕಷ್ಟಗಳಲ್ಲೂ ನಮ್ಮನ್ನು ನಾವು ನಿಭಾಯಿಸಿಕೊಂಡು ಮುಂದೆ ಸಾಗೋದರಲ್ಲಿ. ಪರಿಸ್ಥಿತಿಗಳು ನಮ್ಮ ವಿರುದ್ಧವಾಗಿದ್ದಾಗ ಲೈಫ್ನ ನಿಜವಾದ ಪರೀಕ್ಷೆ ನಡೆಯುತ್ತೆ. ಎಲ್ಲವೂ ನಮ್ಮ ಪರವಾಗಿದ್ದಾಗ ನಮ್ಮನ್ನು ನಾವು ಸ್ಟ್ರಾಂಗ್ ಅಂತ ಹೇಳ್ಕೊಳ್ಳೋದು ಸುಲಭ. ಆದರೆ ಪರಿಸ್ಥಿತಿ ಕಷ್ಟವಾಗಿದ್ದರೂ ನಮ್ಮ ಹೆಜ್ಜೆಗಳನ್ನು ಅಲುಗಾಡಲು ಬಿಡದಿರುವಾಗಲೇ ಅಸಲಿ ತಾಕತ್ತು ಸಾಬೀತಾಗೋದು. ಪ್ರಪಂಚಕ್ಕೆ ನಮ್ಮ ಯಶಸ್ಸು ಕಾಣುತ್ತೆ, ಆದರೆ ನಮ್ಮ ಹೋರಾಟದ ಕಥೆಯನ್ನು ಅರ್ಥ ಮಾಡಿಕೊಳ್ಳೋರು ಬಹಳ ಕಡಿಮೆ. ಒಮ್ಮೆ ಒಬ್ಬ ರೈತನ ಬೆಳೆ ಸಂಪೂರ್ಣವಾಗಿ ಹಾಳಾಯಿತು. ಅವನ ಶ್ರಮವೆಲ್ಲ ಮಣ್ಣು ಪಾಲಾಯಿತು ಮತ್ತು ಅವನ ಮೇಲೆ ಸಾಲದ ಹೊರೆಯೂ ಹೆಚ್ಚಾಯಿತು. ಅಕ್ಕಪಕ್ಕದ ಜನ ಅವನಿಗೆ ವ್ಯವಸಾಯ ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸ ಮಾಡು ಅಂತ ಸಲಹೆ ಕೊಡಲು ಶುರು ಮಾಡಿದ್ರು. ಆದರೆ ರೈತ ಸೋಲೊಪ್ಕೊಳ್ಳಿಲ್ಲ. ಮುಂದಿನ ಬಾರಿ ಅವನು ಇನ್ನಷ್ಟು ಹೆಚ್ಚು ಕಷ್ಟಪಟ್ಟ, ಮಣ್ಣನ್ನು ಇನ್ನಷ್ಟು ಉತ್ತಮವಾಗಿ ಸಿದ್ಧಪಡಿಸಿದ ಮತ್ತು ಈ ಬಾರಿ 2ರಷ್ಟು ಎಚ್ಚರಿಕೆಯಿಂದ ಬೆಳೆ ಬೆಳೆದ. ಈ ಬಾರಿ ಅವನಿಗೆ ಅತ್ಯುತ್ತಮ ಬೆಳೆ ಸಿಕ್ತು ಮತ್ತು ಅವನು ತನ್ನ ಸಾಲ ತೀರಿಸಿದ್ದಲ್ಲದೆ ಮೊದಲಿಗಿಂತ ಹೆಚ್ಚು ಲಾಭ ಕೂಡ ಗಳಿಸಿದ. ಇದೇ ಜೀವನದ ನಿಯಮ. ಕಷ್ಟಗಳು ಬರ್ತವೆ, ಆದರೆ ಸೋಲೊಪ್ಕೊಳ್ಳೋದ್ರಿಂದ ಏನೂ ಬದಲಾಗೋದಿಲ್ಲ. ಪ್ರತಿಯೊಂದು ಸೋಲಿನಿಂದಲೂ ಪಾಠ ಕಲಿತು ನಾವು ಇನ್ನಷ್ಟು ಸ್ಟ್ರಾಂಗ್ ಆದಾಗ ಮಾತ್ರ ಬದಲಾವಣೆ ಬರ್ತದೆ. ಅನೇಕ ಬಾರಿ ಜನ ತಮ್ಮ ಜೀವನದಲ್ಲಿ ಖುಷಿಯನ್ನು ಹುಡುಕ್ತಾ ಇರ್ತಾರೆ. ಆದರೆ ಖುಷಿ ಅನ್ನೋದು ಹೊರಗಡೆ ಇಲ್ಲ, ನಮ್ಮ ಒಳಗಡೆಯೇ ಇದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಳಲ್ಲ. ನಾವು ಅದನ್ನು ಹೊರಗಿನ ವಸ್ತುಗಳ ಜೊತೆ ತಳುಕು ಹಾಕುತ್ತಿರುವವರೆಗೂ ನಮಗೆ ಎಂದಿಗೂ ನೆಮ್ಮದಿ ಸಿಗಲ್ಲ. ಒಬ್ಬನತ್ರ ಕೋಟ್ಯಾಂತರ ರೂಪಾಯಿ ಇರುತ್ತೆ, ಆದರೆ ಅವನು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ. ಮತ್ತು ಇನ್ನೊಬ್ಬನಿಗೆ 2 ಹೊತ್ತಿನ ಊಟ ಸಂಪಾದಿಸೋದು ಕಷ್ಟವಾದರೂ ಅವನು ನೆಮ್ಮದಿಯಾಗಿ ಬದುಕ್ತಾನೆ. ಅಸಲಿಗೆ ಖುಷಿ ಅನ್ನೋದು ಒಂದು ಮಾನಸಿಕ ಸ್ಥಿತಿ. ಅದನ್ನು ನಾವು ಎಲ್ಲಿಂದಲೂ ದುಡ್ಡು ಕೊಟ್ಟುಕೊಳ್ಳುವ ವಸ್ತು ಅಲ್ಲ. ಇವತ್ತು ನಾನು ಸತ್ಯದ ಹತ್ತಿರ ಕೇಳಿದೆ, ನೀನು ಯಾಕೆ ಮೌನವಾಗಿದ್ದೀಯಾ? ಅದು ಬೇಸರದಿಂದ ಹೇಳ್ತು. ಈಗ ನನ್ನ ಮಾತು ಯಾರು ಕೇಳ್ತಾರೆ? ಕೆಲವೊಮ್ಮೆ ನಾವು ವಾಸ್ತವದಲ್ಲಿ ಇಲ್ಲದಿರುವಷ್ಟು ಪ್ರಾಮುಖ್ಯತೆಯನ್ನು ಬೇರೆಯವರ ಜೀವನದಲ್ಲಿ ನಮಗೆ ನಾವೇ ಕೊಟ್ಕೊಳ್ತೇವೆ. ನಮ್ಮ ಮೌನವನ್ನು ನಮ್ಮ ಅಹಂಕಾರ ಅಂತ ತಿಳ್ಕೊಳ್ಬೇಡಿ. ಕೆಲವೊಂದು ಏಟುಗಳು ಎಷ್ಟರ ಮಟ್ಟಿಗೆ ಬಿದ್ದಿವೆ ಅಂದರೆ ಈಗ ಮಾತನಾಡುವ ಮನಸ್ಸೇ ಬರ್ತಾ ಇಲ್ಲ. ನಿಮ್ಮ ಬೆಲೆ ತಿಳಿಯದವರ ಮುಂದೆ ನೀವ್ಯಾಕೆ ಕಣ್ಣೀರು ಹಾಕ್ತೀರಾ ಮತ್ತು ನಿಮ್ಮ ಬೆಲೆ ತಿಳಿದವರನ್ನು ನೀವ್ಯಾಕೆ ಅಳಿಸ್ತೀರಾ? ನನ್ನ ಕೆಟ್ಟ ಸಮಯದಲ್ಲಿ ನನ್ನ ಕೈಬಿಟ್ಟ ಜನರಿಗೆ ನಾನು ಆಭಾರಿಯಾಗಿದ್ದೇನೆ. ಯಾಕಂದರೆ ಕಷ್ಟಗಳನ್ನು ನಾನು ಒಂಟಿಯಾಗಿ ಎದುರಿಸಬಲ್ಲೆ ಅನ್ನೋ ನಂಬಿಕೆ ಅವರಿಗೆ ನನ್ನ ಮೇಲಿತ್ತು. ಈ ಪ್ರಪಂಚದಲ್ಲಿ ಜನ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಬೇಡಿ. ಇಲ್ಲಿ ಜನ ಬಹಳ ಪ್ರೀತಿಯಿಂದಲೇ ಕಾಯ ಮಾಡ್ತಾರೆ.
ಬಹಳ ಪ್ರೀತಿಯಿಂದ ಬೆಳೆಸಿದ ಸಂಬಂಧಗಳನ್ನು ಕಡಿದುಕೊಳ್ಳಲು ಯಾವುದೇ ತಪ್ಪಿನ ಅವಶ್ಯಕತೆ ಇರಲ್ಲ. ಸ್ವಾರ್ಥ ತೀರಿದ ತಕ್ಷಣ ಸಂಬಂಧ ತಾನಾಗಿಯೇ ಮುರಿದು ಬೀಳುತ್ತದೆ. ಯಾರ ತಪ್ಪುಗಳ ಹೊರತಾಗಿಯೂ ನಾವು ಸಂಬಂಧ ಉಳಿಸ್ಕೊಂಡೆವೋ ನಾವು ಅವರಿಗೆ ವೇಸ್ಟ್ ಅಂತ ಪದೇ ಪದೇ ನೆನಪಿಸಿದ್ರು. ಕೆಲವೊಮ್ಮೆ ಸಂಬಂಧವನ್ನು ಉಳಿಸಿಕೊಳ್ಳಲು ತಲೆಬಾಗಿ, ಆದರೆ ಜನ ಈ ತಲೆಬಾಗುವುದನ್ನು ತಪ್ಪು ತಿಳುವಳಿಕೆಯಾಗಿ ಬದಲಾಯಿಸಿಕೊಳ್ಳದಂತೆ ಎಚ್ಚರ ವಹಿಸಿ. ನಗಬೇಕು ಅಂತ ಮನಸ್ಸು ತುಂಬ ಇರುತ್ತೆ, ಆದರೆ ಕಳೆದು ಹೋದ ನಿನ್ನೆಗಳು ಮತ್ತೆ ಅಳುವಂತೆ ಮಾಡ್ತವೆ. ಇತ್ತೀಚೆಗೆ ಯಾಕೆ ಇಷ್ಟೊಂದು ಬೇಸರದಲ್ಲಿರ್ತೀಯಾ ಅಂತ ತಬ್ಬಿಕೊಂಡು ಕೇಳುವ ಯಾರಾದರೂ ನಮ್ಮವರು ಒಬ್ಬರಿದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಈ ಪ್ರಪಂಚ ಸ್ವಲ್ಪ ವಿಚಿತ್ರವಾಗಿದೆ. ಇಲ್ಲಿ ಸುಳ್ಳು ಹೇಳಿದಕ್ಕಲ್ಲ, ಸತ್ಯ ಹೇಳಿದಕ್ಕೆ ಸಂಬಂಧಗಳು ಮುರಿದು ಬೀರುತ್ತವೆ. ಈ ಜೀವನದಲ್ಲಿ ಯಾರೂ ಯಾರವರಿಗೂ ಅಲ್ಲ. ನಮ್ಮವರು ಅಂತ ಯಾರಾದರೂ ಒಬ್ಬರಿದ್ದಾರೆ ಅಂತ ನಾವು ಅಂದ್ಕೊಳ್ತೇವೆ, ಆದರೆ ಸಮಯ ಬಂದಾಗ ಅವರು ಕೂಡ ನಮ್ಮವರಾಗಿರೋದಿಲ್ಲ. ನಾಟಕ ಮುಗಿದ ತಕ್ಷಣ ಎಲ್ಲವೂ ಮುಗಿದು ಹೋಗ್ತದೆ. ಆಮೇಲೆ ಒಂಟಿಯಾಗಿ ಕೂತು ಬೇರೆಯವರನ್ನ ನಗಿಸುವವರು ಬಹಳ ಅಳ್ತಾರೆ. ಯೋಚಿಸಿ, ನಿಮ್ಮ ಮನಸ್ಸಿನ ಮಾತನ್ನ ಬೇರೆಯವರ ಹತ್ತಿರ ಹೇಳಿ. ಯಾಕಂದ್ರೆ ಇದು ರೆಕಾರ್ಡಿಂಗ್ ಮತ್ತು ಸ್ಕ್ರೀನ್ ಶಾಟ್ಗಳ ಕಾಲ. ಯಾವ ಮನುಷ್ಯ ನಿಯಮ ಮಾಡಿಕೊಂಡು ಇವತ್ತಿನ ಕೆಲಸ ಇವತ್ತೇ ಮಾಡ್ತಾನೋ ನೋಡ್ತಾ ಇರಿ, ಅವನು ಒಂದಲ್ಲ ಒಂದು ದಿನ ಇಡೀ ಪ್ರಪಂಚವನ್ನೇ ಆಳ್ತಾನೆ. ಇತ್ತೀಚೆಗೆ ಜನ ಮನಸ್ಸಿನಿಂದ ಕೊಟ್ಟ ಗೌರವದಿಂದ ಖುಷಿ ಪಡಲ್ಲ, ಬದಲಿಗೆ ತೋರಿಕೆಯ ಮುಖಸ್ತುತಿ ಮಾಡುವವರಿಂದ ಹೆಮ್ಮೆ ಪಟ್ಕೊಳ್ತಾರೆ. ಅನೇಕ ಬಾರಿ ಜನ ಮಹಾನಾಗುವ ಭರದಲ್ಲಿ ಮನುಷ್ಯನಾಗುವುದನ್ನೇ ಮರೆತು ಬಿಡ್ತಾರೆ. ಜೀವನವನ್ನು ನಾಶ ಮಾಡುವ ಪದಗಳೆಂದರೆ ಎಲ್ಲವನ್ನು ನಾಳೆಯಿಂದ ಮಾಡ್ತೀನಿ. ಹಣದ ಅಸಲಿ ಬೆಲೆ ಅದನ್ನು ಸ್ವತಃ ಸಂಪಾದಿಸಬೇಕಾದಾಗ ಮಾತ್ರ ಅರ್ಥವಾಗುತ್ತೆ. ಈ ಪ್ರಪಂಚದಲ್ಲಿ ಯಾರ ಮೇಲೂ ಮಿತಿಗಿಂತ ಹೆಚ್ಚಾಗಿ ಡಿಪೆಂಡ್ ಆಗಬೇಡಿ. ಯಾಕಂದರೆ ನೀವು ಯಾರದ್ದಾದರೂ ನೆರಳಿನಲ್ಲಿರುವಾಗ ನಿಮ್ಮದೇ ನೆರಳು ನಿಮಗೆ ಕಾಣಿಸುವುದಿಲ್ಲ. ಅವರು ಹೇಳದೆ ಪ್ರೀತಿಸುತ್ತಲೇ ಇದ್ದರು ಮತ್ತು ನಾವು ಅವರು ಹೇಳಿ ಅಂತ ಕಾಯುತ್ತಲೇ ಇದ್ದೆವು. ಜೀವನ ಒಂದು ಹರಿಯುವ ನದಿ, ಹಾಗಾಗಿ ಪ್ರತಿ ಪರಿಸ್ಥಿತಿಯಲ್ಲೂ ಮುಂದೆ ಸಾಗುತ್ತಲೇ ಇರಬೇಕು. ಎಲ್ಲಿ ಪ್ರಯತ್ನಗಳ ಎತ್ತರ ದೊಡ್ಡದಾಗಿರುತ್ತದೆಯೋ ಅಲ್ಲಿ ಭತ್ತದ ತೆನೆಗಳು ತಲೆಬಾಗಬೇಕಾಗ್ತದೆ. ಯಾರೋ ಒಬ್ಬರು ಕೇಳಿದ್ರು, ಕೋಪ ಅಂದ್ರೆ ಏನು? ಅದಕ್ಕೆ ಸುಂದರವಾದ ಉತ್ತರ ಸಿಕ್ತು, ಬೇರೆಯವರ ತಪ್ಪಿಗೆ ತನಗೆ ತಾನೇ ಶಿಕ್ಷೆ ಕೊಟ್ಕೊಳ್ಳುವುದು. ನನ್ನ ಕಡೆ ಬೆರಳು ತೋರಿಸುವ ಜನ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಅವರು ತಮಗಿಂತ ಹೆಚ್ಚಾಗಿ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾರೆ. ಹತ್ತಿರವಾಗಿರಿ, ಯಾಕಂದ್ರೆ ಲೈಫ್ನ ನಂಬಿಕೆ ಇಲ್ಲ, ಆಮೇಲೆ ಸದ್ದಿಲ್ಲದೆ ಹೋಗ್ಬಿಟ್ರು, ಹೇಳಲು ಇಲ್ಲ ಅಂತೀರಾ. ಕೆಲವು ಮಾತುಗಳಿಗೆ ಮೌನವೇ ಉತ್ತರವಾಗಿರುತ್ತೆ ಮತ್ತು ಮೌನ ಅನ್ನೋದು ಒಂದು ಅತ್ಯಂತ ಸುಂದರವಾದ ಉತ್ತರ. ಯಾರಿಗೆ ಮರ್ಯಾದೆ ಕೊಡುವವನಿರ್ತಾನೋ ಅವನನ್ನು ಯಾವ ರಾಜನೂ ಅವಮಾನಿಸಲು ಸಾಧ್ಯವಿಲ್ಲ. ಹಾರುವ ಪಕ್ಷಿಗಳು ಕೂಡ ಅಹಂಕಾರ ಪಡೋದಿಲ್ಲ, ಯಾಕಂದ್ರೆ ಆಕಾಶದಲ್ಲಿ ಕೂತ್ಕೊಳ್ಳಲು ಜಾಗವಿಲ್ಲ ಅನ್ನೋದು ಅವುಗಳಿಗೆ ಗೊತ್ತಿರುತ್ತೆ. ನಾನು ಗೆಲ್ಲೋದು ಯಾರಿಗಾಗಿ ಮತ್ತು ಸೋಲೋದು ಯಾರಿಗಾಗಿ? ಜೀವನವಿಡೀ ಈ ಜಗಳ ಯಾರಿಗಾಗಿ? ಯಾರು ಬಂದಿದ್ದಾರೋ ಅವರು ಒಂದಲ್ಲ ಒಂದು ದಿನ ಇಲ್ಲಿಂದ ಹೋಗಲೇಬೇಕು. ಆಮೇಲೆ ಮನುಷ್ಯನಿಗೆ ಇಷ್ಟೊಂದು ಅಹಂಕಾರ ಯಾರಿಗಾಗಿ? ಮನುಷ್ಯ ಎರಡು ಮುಖಗಳನ್ನು ಎಂದಿಗೂ ಮರೆಯಲ್ಲ. ಒಂದು ಕಷ್ಟದಲ್ಲಿ ಜೊತೆಯಾದವರದ್ದು ಮತ್ತು ಇನ್ನೊಂದು ಕಷ್ಟದಲ್ಲಿ ಕೈಬಿಟ್ಟವರದ್ದು. ತಂದೆ ತಾಯಿಗೆ ಅವಮಾನ ಮಾಡುವವರು ದಡ್ಡರು. ತಂದೆ ತಾಯಿ ಅನ್ನೋದು ದೇವರು ನಮಸ್ಕರಿಸುವಂತಹ ರತ್ನಗಳು. ಸುಡುತ್ತಿರುವ ರಾವಣ ಜನಸಂದಣಿಯನ್ನು ನೋಡಿ ನಿಮ್ಮಲ್ಲಿ ಯಾರಾದರೂ ರಾಮ ಇದ್ದೀರಾ ಅಂತ ಕೇಳೋದನ್ನು ನಾನು ನೋಡಿದ್ದೇನೆ. ಮೌನ ಯಾರ ದೌರ್ಬಲ್ಯವೂ ಅಲ್ಲ, ಬದಲಿಗೆ ಅದು ಅವರ ದೊಡ್ಡತನ. ಇಲ್ಲದಿದ್ದರೆ ಸಹಿಸಿಕೊಳ್ಳಲು ಗೊತ್ತಿರುವವನಿಗೆ ಹೇಳುವುದಕ್ಕೂ ಗೊತ್ತಿರುತ್ತದೆ. ಪ್ರೀತಿ ನಿಭಾಯಿಸಲು ಸಾಧ್ಯವಿದ್ದರೆ ಮಾತ್ರ ಮಾಡಿ, ಇಲ್ಲದಿದ್ದರೆ ಅಸಹಾಯಕತೆಯ ನೆಪ ಹೇಳಿ ಯಾರನ್ನಾದರೂ ಬಿಟ್ಟು ಬಿಡುವುದು ನಿಯತ್ತಲ್ಲ. ನಾನು ಜನರ ಹಿಂದೆ ಹೋಗೋದನ್ನು ಬಿಟ್ಟುಬಿಟ್ಟೆ. ಯಾಕಂದರೆ ಯಾರಿಗೆ ನಾನು ಎಷ್ಟು ಹೆಚ್ಚು ಗೌರವ ಕೊಟ್ಟನೋ ಅವರು ನನ್ನನ್ನು ಅಷ್ಟೇ ಕೀಳಾಗಿ ಕಂಡರು. ಸತ್ಯ ಮಾತನಾಡುವ ಅಭ್ಯಾಸವಿರುವ ಮನುಷ್ಯನನ್ನು ಜನ ಅತಿ ಹೆಚ್ಚು ತಪ್ಪು ತಿಳಿದುಕೊಳ್ಳುತ್ತಾರೆ. ದಡದಲ್ಲಿ ಕೂತು ಯೋಚಿಸ್ತಾರೆ, ಯಾರು ಹೆಚ್ಚು ಅಸಹಾಯಕರು ಅಂತ. ಚಲಿಸಲಾಗದ ಈ ದಡವೋ ಅಥವಾ ನಿಲ್ಲಲಾಗದ ಆ ಅಲೆಯೋ? ಯಾರಿಗೆ ಹೇಳೋಣ ನಾವು ಎಷ್ಟು ಅಸಹಾಯಕರಾಗಿದ್ದೀವಿ ಅಂತ? ಯಾರನ್ನ ನಿಜವಾದ ಮನಸ್ಸಿನಿಂದ ಪ್ರೀತಿಸಿದೇವೋ ಇವತ್ತು ಅವರಿಂದಲೇ ದೂರ ಆಗಿದ್ದೀವಿ. ಎಲ್ಲಿ ನಾನು ತಲೆ ಬಾಗುವುದಿಲ್ಲವೋ ಅಲ್ಲಿ ನಾನು ಕಣ್ಣಿಗೆ ಕುಕ್ಕುತ್ತೇನೆ. ಉಳಿದಂತೆ ಯಾರಿಗೆ ನಾನು ಇಷ್ಟವಾಗ್ತೀನೋ ಅವರು ನನ್ನನ್ನು ಬೀಳಲು ಬಿಡುವುದಿಲ್ಲ. ಭಗವದ್ಗೀತೆಯಲ್ಲಿ ಬರೆಯಲಾಗಿದೆ, ಮನುಷ್ಯನ ವಿನಾಶಕ್ಕೆ 6 ಕಾರಣಗಳಿವೆ: ನಿದ್ದೆ, ಕೋಪ, ಸೋಮಾರಿತನ, ಭಯ, ಸುಸ್ತು ಮತ್ತು ಕೆಲಸ ಮುಂದೂಡುವ ಅಭ್ಯಾಸ. ಕಳೆದು ಹೋದ ನಿನ್ನೆಯ ಬಗ್ಗೆ ಅಳಬೇಡಿ, ಅದು ಹೋಗಿಯಾಗಿದೆ. ಭವಿಷ್ಯದ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಡಿ, ಅದು ಇನ್ನೂ ಬಂದಿಲ್ಲ. ಪ್ರಸ್ತುತದಲ್ಲಿ ಬದುಕಿ ಮತ್ತು ಇದನ್ನು ಸುಂದರವಾಗಿಸಿ. ಬೇರೆಯವರನ್ನು ಖುಷಿಪಡಿಸುವ ಭರದಲ್ಲಿ ನೀವು ನಿಮ್ಮ ಖುಷಿಯನ್ನೇ ಕಡೆಗಣಿಸಿದಾಗ ನಿಧಾನವಾಗಿ ನಿಮ್ಮನ್ನು ನೀವೇ ಕಳೆದುಕೊಳ್ಳುತ್ತೀರಾ. ನಿಮಗಾಗಿಯೂ ಬದುಕಿ, ಯಾಕಂದರೆ ನೀವು ಅಷ್ಟೇ ಮುಖ್ಯ. ನೀವು ನಿಮ್ಮನ್ನು ನೋಡಿಕೊಳ್ಳುವ ರೀತಿಯಲ್ಲೇ ಪ್ರತಿಯೊಬ್ಬರೂ ನಿಮ್ಮನ್ನು ನೋಡುವುದಿಲ್ಲ, ಯಾಕಂದರೆ ಅವರ ಕಣ್ಣುಗಳು ಅವರ ಅನುಭವ, ಸ್ವಾರ್ಥ ಮತ್ತು ತಿಳುವಳಿಕೆಯಿಂದ ಮುಚ್ಚಿ ಹೋಗಿರುತ್ತವೆ. ಹಾಗಾಗಿ ಬೇರೆಯವರ ಅಭಿಪ್ರಾಯದ ಆಧಾರದ ಮೇಲೆ ನಿಮ್ಮ ಗುರುತನ್ನು ಬದಲಾಯಿಸಿಕೊಳ್ಳಬೇಡಿ. ನೀವು ಎಲ್ಲರಿಗೂ ಒಳ್ಳೆಯವರಾಗಲು ಪ್ರಯತ್ನಿಸಿದಾಗ ನಿಮ್ಮ ಜೊತೆ ನೀವೇ ಅನ್ಯಾಯ ಮಾಡಿಕೊಳ್ಳಲು ಶುರು ಮಾಡ್ತೀರಾ.
ಎಲ್ಲರನ್ನೂ ಖುಷಿಪಡಿಸುವುದು ನಿಮ್ಮ ಕರ್ತವ್ಯವಲ್ಲ. ನೀವೇ ಖುದ್ದಾಗಿ ಅವರನ್ನು ತಡೆಯುವ ಧೈರ್ಯ ಮಾಡುವವರೆಗೂ ಕೆಲವರು ನಿಮ್ಮ ಒಳ್ಳೆಯತನದ ಲಾಭ ಪಡೆಯುತ್ತಲೇ ಇರುತ್ತಾರೆ. ಜನ ನಿಮ್ಮನ್ನು ಕೆಳಗೇ ಬೀಳಿಸುವಷ್ಟರ ಮಟ್ಟಿಗೆ ನೀವು ತಲೆಬಾಗಬೇಡಿ. ಸಂಬಂಧಗಳ ಆಳವನ್ನು ಪದಗಳಿಂದಲ್ಲ, ಬದಲಿಗೆ ಸಮಯ ಮತ್ತು ಪರಿಸ್ಥಿತಿಗಳಿಂದ ಅಳೆಯಲಾಗುತ್ತದೆ. ಯಾರು ಕೆಟ್ಟ ಸಮಯದಲ್ಲಿ ನಿಮ್ಮ ಕೈ ಬಿಡುತ್ತಾರೋ ಅವರು ಯಾವತ್ತೂ ನಿಮ್ಮವರಾಗಿರಲೇ ಇಲ್ಲ. ಯಾರಾದರೂ ನಿಮ್ಮ ಬೆಲೆ ತಿಳಿಯೋದನ್ನು ಬಿಟ್ಟರೆ ಅವರು ನಿಮ್ಮನ್ನು ಕೇವಲ ಒಂದು ಆಪ್ಷನ್ ತರಹ ನೋಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವಶ್ಯಕತೆ ಇದ್ದಾಗ ನೆನಪಿಸಿಕೊಳ್ತಾರೆ ಮತ್ತು ಉಳಿದ ಸಮಯ ಮರೆತು ಬಿಡುತ್ತಾರೆ. ಕೆಲವೊಮ್ಮೆ ನಿಮ್ಮಿಂದ ದೂರ ಆಗುವ ಜನರೇ ಅವರಿಲ್ಲದೆಯೂ ನಿಮ್ಮ ಖುಷಿ ಸಾಧ್ಯ ಅಂತ ನಿಮಗೆ ಕಲಿಸಿಕೊಡ್ತಾರೆ. ಬಲವಂತವಾಗಿ ಯಾವುದಾದರೂ ಸಂಬಂಧವನ್ನು ಎಳೆಯುವುದು ನಿಮ್ಮ ಜೊತೆ ನೀವೇ ಅನ್ಯಾಯ ಮಾಡ್ಕೊಂಡ ಹಾಗೆ. ನಿಮ್ಮ ಸ್ವಾಭಿಮಾನವನ್ನು ರಕ್ಷಿಸಿಕೊಳ್ಳುವುದನ್ನು ಕಲಿಯಿರಿ. ಯಾಕಂದರೆ ನಿಮಗೆ ನೀವೇ ಗೌರವ ಕೊಟ್ಟುಕೊಳ್ಳದಿದ್ದರೆ ಪ್ರಪಂಚವು ನಿಮ್ಮನ್ನು ಹಗುರವಾಗಿಯೇ ಪರಿಗಣಿಸುತ್ತದೆ. ಪ್ರತಿ ಬಾರಿ ನೀವು ಯಾವುದಾದರೂ ಸಂಬಂಧದಲ್ಲಿ ನಿಮ್ಮನ್ನು ನೀವು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿರುವಾಗ ನಿಜವಾದ ಸಂಬಂಧಗಳಲ್ಲಿ ಯಾವುದೇ ಪರೀಕ್ಷೆ ಇರಲ್ಲ ಅನ್ನೋದನ್ನು ನೀವು ಮರೆತು ಬಿಡುತ್ತೀರಾ. ಯಾರು ನಿಮಗೆ ಸಮಯ ಕೊಡಲು ಸಾಧ್ಯವಿಲ್ಲವೋ ಅವರು ನಿಮಗೆ ಎಂದಿಗೂ ಆದ್ಯತೆ ನೀಡಿರಲಿಲ್ಲ. ಆದ್ಯತೆ ಬೇರೆ ಇರುವವರು ಮಾತ್ರ ನೆಪಗಳನ್ನು ಹೇರುತ್ತಾರೆ. ಪ್ರತಿ ಬಾರಿ ನೀವು ಯಾವುದಾದರೂ ತಪ್ಪು ಮನುಷ್ಯನನ್ನು ಪದೇ ಪದೇ ಕ್ಷಮಿಸಿದಾಗ ನಿಮಗೆ ನೋವುಂಟು ಮಾಡಿದ ಮೇಲೂ ಎಲ್ಲವೂ ಸಾಮಾನ್ಯವಾಗಿಯೇ ಇರುತ್ತೆ ಅಂತ ನೀವು ಅವರಿಗೆ ಕಲಿಸಿಕೊಡುತ್ತೀರಾ. ನಿಮ್ಮ ಇರುವಿಕೆಯಲ್ಲಿ ಯಾರಿಗಾದರೂ ನಿಮ್ಮ ಬೆಲೆ ಗೊತ್ತಾಗದಿದ್ದರೆ ಅವರಿಲ್ಲದಿದ್ದಾಗ ನೀವು ದುಃಖ ಪಡಬೇಡಿ. ಎಲ್ಲಿ ನಿಮ್ಮ ಬೆಲೆ ಇಲ್ಲವೋ ಅಲ್ಲಿಂದ ನಿಮ್ಮನ್ನು ನೀವು ದೂರ ಮಾಡಿಕೊಳ್ಳಿ. ಕೆಲವು ಸಂಬಂಧಗಳು ಅಸಹಾಯಕತೆ ಅಂತ ಮುರಿದು ಬೀಳಲ್ಲ, ಬದಲಿಗೆ ನೀವು ಅವುಗಳಿಗೆ ತುಂಬ ಸಮಯ ಕೊಡ್ತಾ ಇರ್ತೀರ ಮತ್ತು ಬದಲಿಗೆ ಏನೂ ಸಿಗಲ್ಲ ಅನ್ನೋ ಕಾರಣಕ್ಕೆ ಮುರಿದು ಬೀಳುತ್ತವೆ. ನಿಮ್ಮ ಭಾವನೆಗಳ ಬಗ್ಗೆ ಕಾಳಜಿ ಇಲ್ಲದವರು ಅವರಿಗೆ ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ತಾರೆ. ಅಂತಹ ಜನರಿಗಾಗಿ ಯಾವಾಗಲೂ ಲಭ್ಯವಿರಬೇಡಿ. ಒಂದು ಸಮಯದಲ್ಲಿ ನಿಮಗೆ ಉತ್ತರ ಕೊಡಲಾಗದಷ್ಟು ಯಾರೂ ಬ್ಯುಸಿ ಇರಲ್ಲ. ಯಾರಾದರೂ ನಿರಂತರವಾಗಿ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ಅವರಿಗೆ ನಿಮ್ಮ ಬಗ್ಗೆ ಕಾಳಜಿಯೇ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಕೆಲವರು ಕೇವಲ ಅವರಿಗೇನಾದರೂ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಇರ್ತಾರೆ. ಅವರ ಸ್ವಾರ್ಥ ತೀರಿದ ತಕ್ಷಣ ದೂರ ಆಗ್ತಾರೆ. ಅಂತಹ ಜನರನ್ನು ಎಷ್ಟು ಬೇಗ ಗುರುತಿಸುತ್ತೀರೋ ಅಷ್ಟು ಒಳ್ಳೆಯದು. ಯಾರದ್ದಾದರೂ ಲೈಫ್ನಲ್ಲಿ ನೀವು ಎಷ್ಟು ಮುಖ್ಯ ಅಂತ ನೀವು ಪದೇ ಪದೇ ಸಾಬೀತುಪಡಿಸಬೇಕಾಗಿ ಬಂದರೆ ಅಲ್ಲಿ ನಿಮ್ಮ ಅಸಲಿ ಬೆಲೆ ಏನೂ ಇಲ್ಲ ಅಂತ ಅರ್ಥ. ಯಾರಾದರೂ ನಿಮಗೆ ಸಹಾಯ ಮಾಡದೆ ನಿಮ್ಮ ಸ್ನೇಹವನ್ನು ಬಯಸಿದರೆ ಅವರು ಕೇವಲ ನಿಮ್ಮ ಸಮಯ ವ್ಯರ್ಥ ಮಾಡಲು ನಿಮ್ಮ ಜೊತೆ ಇದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿ. ಜನ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದಿದ್ದಾಗ ಅಲ್ಲಿಂದ ಸದ್ದಿಲ್ಲದೆ ಹೊರಟು ಹೋಗುವುದೇ ಅತಿ ಸೂಕ್ತ ನಿರ್ಧಾರ. ನಿಮ್ಮ ಹೃದಯದ ಬೆಲೆ ತಿಳಿಯದವರ ಮುಂದೆ ಅದನ್ನು ತೆರೆದಿಡಬೇಡಿ. ಪ್ರತಿ ಬಾರಿ ನಿಮ್ಮ ಖುಷಿಯನ್ನು ಬೇರೆಯವರ ಒಪ್ಪಿಗೆಯ ಜೊತೆ ಸೇರಿಸಿದಾಗ ನೀವು ನಿಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತೀರಾ. ನಿಮ್ಮ ಖುಷಿಯನ್ನು ನೀವೇ ನಿರ್ಧರಿಸಿ, ಬೇರೆಯವರ ಒಪ್ಪಿಗೆ ಮೇಲೆ ಡಿಪೆಂಡ್ ಆಗಬೇಡಿ. ಕೆಲವರು ನಿಮ್ಮನ್ನು ಅಲ್ಲಿಯವರೆಗೂ ಮಾತ್ರ ಇಷ್ಟಪಡ್ತಾರೆ ಎಲ್ಲಿಯವರೆಗೂ ನೀವು ಅವರ ಅಗತ್ಯಗಳನ್ನು ಪೂರೈಸುತ್ತಿರುತ್ತೀರೋ. ನೀವು ನಿಮ್ಮ ಆದ್ಯತೆಗಳ ಬಗ್ಗೆ ಮಾತನಾಡಿದ ತಕ್ಷಣ ಅವರು ನೀವು ಬದಲಾಗಿದ್ದೀರಾ ಅಂತ ಆರೋಪ ಮಾಡಲು ಶುರು ಮಾಡ್ತಾರೆ. ಯಾವುದೇ ಸಂಬಂಧದಲ್ಲಿ ಕೇವಲ ನೀವೊಬ್ಬರೇ ಪ್ರಯತ್ನ ಪಡ್ತಾ ಇದ್ದು ಮುಂದಿರುವವರು ಕೇವಲ ನೆಪ ಹೇಳ್ತಾ ಇದ್ದರೆ ನೀವು ಒನ್ ಸೈಡ್ ಪ್ರಯತ್ನ ಪಡ್ತಾ ಇದ್ದೀರಾ ಮತ್ತು ಅದಕ್ಕೆ ಯಾವತ್ತೂ ಬೆಲೆ ಸಿಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸಂಬಂಧ ಒಂದು ಸಣ್ಣ ತಪ್ಪಿನಿಂದ ಮುರಿದು ಬೀಳುವಷ್ಟು ದುರ್ಬಲವಾಗಿರಲ್ಲ ಮತ್ತು ಯಾವುದೇ ಸಂಬಂಧ ಒಂದು ಸಣ್ಣ ಕ್ಷಮೆಯಿಂದ ಉಳಿದುಕೊಳ್ಳುವಷ್ಟು ಗಟ್ಟಿಯಾಗಿರಲ್ಲ. ಅಸಲಿ ಸಂಬಂಧಗಳು ನಂಬಿಕೆಯ ಮೇಲೆ ನಿಂತಿರುತ್ತವೆ. ಜನ ಹೆಚ್ಚಾಗಿ ತಮಗೆ ಏನು ಕೇಳಬೇಕು ಅನ್ನಿಸುತ್ತೋ ಅದನ್ನೇ ಕೇಳ್ತಾರೆ ಮತ್ತು ಏನು ನೋಡಬೇಕು ಅನ್ನಿಸುತ್ತೋ ಅದನ್ನೇ ನೋಡ್ತಾರೆ. ಸತ್ಯ ಎಲ್ಲರಿಗೂ ಒಂದೇ ಆಗಿರಲ್ಲ. ಹಾಗಾಗಿ ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳುವಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಪ್ರತಿ ಬಾರಿ ನೀವು ಯಾರಿಗೋಸ್ಕರವೋ ನಿಮ್ಮನ್ನು ನೀವು ಕಡೆಗಣಿಸಿದಾಗ ನಿಮ್ಮ ಸ್ವಾಭಿಮಾನವನ್ನು ನೀವು ಕಡಿಮೆ ಮಾಡಿಕೊಳ್ಳುತ್ತಿದ್ದೀರಾ ಅಂತ ಅರ್ಥ. ನಿಮ್ಮ ಬೆಲೆ ತಿಳಿದವರು ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವುದಿಲ್ಲ. ಯಾರಿಗಾದರೂ ಏನಾದರೂ ಬೇಕಾದಾಗ ಮಾತ್ರ ನಿಮ್ಮ ಅವಶ್ಯಕತೆ ಇದೆ ಅಂತ ಅನ್ನಿಸಿದರೆ ಆ ಮನುಷ್ಯ ನಿಮಗೆ ಬೆಲೆ ಕೊಡ್ತಾ ಇಲ್ಲ, ಬದಲಿಗೆ ನಿಮ್ಮಿಂದ ಆಗುವ ಉಪಯೋಗಕ್ಕೆ ಮಾತ್ರ ಬೆಲೆ ಕೊಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಕೆಲವರ ಜೀವನದಲ್ಲಿ ನಿಮ್ಮ ಪ್ರಾಮುಖ್ಯತೆ ಅವರು ಅಂದುಕೊಂಡಂತೆ ನೀವು ನಡೆದುಕೊಂಡಾಗ ಮಾತ್ರ ಇರುತ್ತೆ. ನೀವು ನಿಮ್ಮದೇ ಆದ ಒಂದು ಮಿತಿ ಹಾಕಿಕೊಂಡ ತಕ್ಷಣ ಅವರು ನಿಮ್ಮ ಮೇಲೆ ಬದಲಾಗಿರುವ ಆರೋಪ ಮಾಡಲು ಶುರು ಮಾಡ್ತಾರೆ. ಕೆಲವರು ನೀವು ಅವರ ಲೆಕ್ಕಾಚಾರದಂತೆ ನಡೆಯುವವರೆಗೂ ನಿಮ್ಮನ್ನು ಸಹಿಸಿಕೊಳ್ಳುತ್ತಾರೆ. ನೀವು ನಿಮಗೋಸ್ಕರ ನಿಂತ ತಕ್ಷಣ ಅವರು ನಿಮ್ಮನ್ನು ಅಹಂಕಾರಿ ಅನ್ನೋಕೆ ಶುರು ಮಾಡ್ತಾರೆ. ನಿಮ್ಮ ಎದುರಲ್ಲೇ ಯಾರಾದರೂ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆ ಅವರು ಇಲ್ಲದಿದ್ದಾಗ ಅವರನ್ನು ನೆನಪಿಸಿಕೊಂಡು ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ. ಯಾವ ಮನುಷ್ಯನೂ ಇದ್ದಕ್ಕಿದ್ದಂತೆ ಬದಲಾಗಲ್ಲ. ಕೇವಲ ಸಮಯದ ಜೊತೆ ಅವನ ಅಸಲಿ ಬಣ್ಣ ಬಯಲಾಗುತ್ತದೆ ಅಷ್ಟೇ. ನಿಮ್ಮ ಖುಷಿಯನ್ನು ನೀವು ಬೇರೆಯವರ ಮಾನ್ಯತೆಯ ಮೇಲೆ ಡಿಪೆಂಡ್ ಮಾಡಿದಾಗ ನಿಮ್ಮದೇ ಜೀವನದ ನಿಯಂತ್ರಣವನ್ನು ಅವರ ಕೈಗೆ ಕೊಟ್ಟ ಹಾಗೆ ಆಗುತ್ತೆ. ಯಾರು ಪದೇ ಪದೇ ನೀವು ವಿವರಣೆ ಕೊಡುವಂತೆ ಮಾಡುತ್ತಾರೋ ಅವರು ಯಾವತ್ತೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಯಾರು ನಿಜವಾಗಲೂ ನಿಮ್ಮವರಾಗಿರುತ್ತಾರೋ ಅವರಿಗೆ ವಿವರಣೆಯ ಅವಶ್ಯಕತೆ ಇರಲ್ಲ. ನಿಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳುವುದು ಸ್ವಾರ್ಥವಲ್ಲ, ಇದು ನಿಮ್ಮನ್ನು ನೀವು ಪ್ರೀತಿಸುವ ಮೊದಲ ಹೆಜ್ಜೆ.
ನೀವು ನಿಮ್ಮ ಮಿತಿಗಳನ್ನು ನಿಗದಿಪಡಿಸಲು ಕಲಿತಾಗ ನಿಮ್ಮನ್ನು ಅಹಂಕಾರಿ ಎನ್ನುವವರೇ ಮೊದಲು ನಿಮ್ಮ ಒಳ್ಳೆಯತನದ ಲಾಭ ಪಡೆಯುತ್ತಿರುತ್ತಾರೆ. ನೀವು ಎಷ್ಟೇ ಒಳ್ಳೆಯವರಾಗಿರಿ, ಆದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಇಷ್ಟಪಡದವರು ಯಾವಾಗಲೂ ನಿಮ್ಮನ್ನು ತಪ್ಪಾಗಿಯೇ ತಿಳಿದುಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ನಿಮ್ಮನ್ನು ಅವರವರ ಸ್ವಾರ್ಥ ಮತ್ತು ಆಲೋಚನೆಗೆ ತಕ್ಕಂತೆಯೇ ನೋಡ್ತಾರೆ. ನಾಲಿಗೆ ಮತ್ತು ಪದಗಳು ಎಲ್ಲರ ಹತ್ತಿರವೂ ಇರುತ್ತೆ, ಆದರೆ ನಮಗಾಗಿ ಬದುಕುವವರು ಹೇಳಿಕೊಳ್ಳುತ್ತಾರೆ ಮತ್ತು ನಮ್ಮವರಿಗಾಗಿ ಬದುಕುವವರು ಸಹಿಸಿಕೊಳ್ಳುತ್ತಾರೆ. ನೀವು ಕಮಾಲ್ ಮಾಡ್ತೀರಾ ಬಿಡಿ, ಜನರ ಮೇಲೆ ನಿರೀಕ್ಷೆ ಇಟ್ಟುಕೊಂಡು ದೇವರ ಹತ್ತಿರ ಕಂಪ್ಲೇಂಟ್ ಮಾಡ್ತೀರಾ. ಪ್ರತಿಯೊಂದು ಸಂಬಂಧದಲ್ಲೂ ಅಮೃತ ಸುರಿಯುತ್ತದೆ. ಕಂಡೀಷನ್ ಇಷ್ಟೇ, ಪ್ರೀತಿ ಮಾಡಿ, ಆದರೆ ಸಂಚು ರೂಪಿಸಬೇಡಿ. ಪ್ರೀತಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತೆ, ಆದರೆ ನಿರ್ಲಕ್ಷ್ಯವನ್ನು ಸಹಿಸಲ್ಲ. ಬೇರೆಯವರ ಭಾವನೆಗಳನ್ನು ಗೌರವಿಸಿ. ಬಹುಶಃ ಇದು ನಿಮಗೆ ಏನೂ ಅಲ್ಲದೇ ಇರಬಹುದು, ಆದರೆ ಅವರಿಗೆ ಇದು ಬಹಳಷ್ಟು ಆಗಿರಬಹುದು. ಹೆಸರು ಮತ್ತು ಗುರುತು ಚಿಕ್ಕದಾಗಿದ್ದರೂ ಅದು ನಿಮ್ಮದೇ ಆಗಿರಬೇಕು. ಎಲ್ಲರನ್ನು ಗೌರವಿಸುವುದು ಒಳ್ಳೆಯ ವಿಚಾರ, ಆದರೆ ಸ್ವಾಭಿಮಾನದೊಂದಿಗೆ ಬದುಕುವುದು ಸ್ವಂತ ಗುರುತಾಗಿದೆ. ದಡ್ಡನ ಜೊತೆ ವಾದ ಮಾಡುವ ವ್ಯಕ್ತಿ ಬುದ್ಧಿವಂತನಾಗಲು ಸಾಧ್ಯವಿಲ್ಲ. ದಡ್ಡರನ್ನು ನಿಭಾಯಿಸುವ ಅತ್ಯುತ್ತಮ ದಾರಿ ಅಂದರೆ ಅವರ ಕಡೆ ಗಮನ ಕೊಡದಿರುವುದು. ಮಾತನಾಡಿ ಆಲೋಚಿಸುವುದಕ್ಕಿಂತ ಆಲೋಚಿಸಿ ಮಾತನಾಡುವುದು ಮೇಲು. ಅರ್ಧ ಜಗಳಗಳು ಹಾಗೆಯೇ ಮುಗಿದು ಹೋಗ್ತವೆ. ನಿಮ್ಮ ಮೇಲೆ ಖರ್ಚು ಮಾಡಲು ನನ್ನ ಹತ್ತಿರ ಬಹಳಷ್ಟೇನೂ ಇರಲಿಲ್ಲ. ಸ್ವಲ್ಪ ಸಮಯವಿತ್ತು, ಸ್ವಲ್ಪ ನಾನಿದ್ದೆ. ಎರಡೂ ವೇಸ್ಟ್ ಆಯಿತು. ಜನ ಸಾವಿಗೆ ಯಾಕೆ ಹೆದರ್ತಾರೋ ಗೊತ್ತಿಲ್ಲ. ಇದೊಂದೇ ಅಲ್ವಾ ಲೈಫ್ನ ಸರಪಳಿಗಳಿಂದ ಬಿಡುಗಡೆ ಕೊಡೋದು? ನಮ್ಮ ಮನಸ್ಸು ಹಾಳಾಗಿದೆ ಅಂತ ಯಾವತ್ತೂ ಹೇಳಬೇಡಿ. ನಾವು ಮುಳ್ಳುಗಳಿಂದ ಸುತ್ತುವರೆದ ಗುಲಾಬಿ ಅಂತ ತಿಳ್ಕೊಳ್ಳಿ. ಕಷ್ಟದ ಸುರಂಗಗಳ ಮೂಲಕ ಲೈಫ್ ಪಾಸ್ ಆಗುವಾಗ ಅನೇಕ ಬಾರಿ ನಮ್ಮವರ ಕೈ ಮತ್ತು ಸಾಥ್ ಎರಡೂ ಬಿಟ್ಟು ಹೋಗ್ತವೆ. ನಿಮ್ಮನ್ನು ನೀವು ಹೀಗೆ ಮಾಡ್ಕೊಳ್ಳಿ ಅಂದರೆ ಯಾರಾದರೂ ನಿಮ್ಮ ಜೊತೆ ಇರಲಿ ಬಿಡಲಿ, ನಿಮಗೆ ಯಾವುದರದ್ದು ಬೇಸರ ಇರಬಾರ್ದು. ನಾನಿಡೀ ದಿನ ನಾಳೆಯನ್ನು ಹುಡುಕ್ತಿದ್ದೆ ಮತ್ತು ಸಂಜೆ ಆಗುತ್ತಲೇ ನನ್ನ ಇವತ್ತು ಮುಳುಗೋಯ್ತು. ಯಾರೂ ನನ್ನನ್ನು ಕೇಳಿದ್ರು ಬದಲಾಗೋದು ಅಂದರೆ ಏನು ಅಂತ. ಯೋಚನೆ ಮಾಡ್ತಾ ಇದ್ದೀನಿ, ಯಾವುದರ ಉದಾಹರಣೆ ಕೊಡಲಿ, ವಾತಾವರಣದ್ದೋ ಅಥವಾ ನಮ್ಮವರದ್ದು? ಈ ಹೃದಯ ಕೇವಲ ಕೇಳಿಸಿಕೊಳ್ಳುತ್ತೆ ಅನ್ನೋದು ಒಳ್ಳೆಯದೇ. ಅದು ಮಾತನಾಡಲು ಶುರು ಮಾಡಿದರೆ ಪ್ರಳಯವೇ ಆಗಿಬಿಡ್ತಿತ್ತು. ಮನುಷ್ಯ ತನ್ನದೇ ತಪ್ಪುಗಳನ್ನು ಬೆರಳೆಣಿಕೆಯಲ್ಲಿ ಎಣಿಸಲು ಶುರು ಮಾಡಿದರೆ ಬೇರೆಯವರ ಲೈಫ್ನಲ್ಲಿ ಮೂಗು ತೂರಿಸಲು ಅವನಿಗೆ ಸಮಯವೇ ಸಿಗಲ್ಲ. ದೇವರಿಗೆ ಗೊತ್ತು ನಾವು ಯಾವ ಪಾಪ ಮಾಡಿದ್ದೀವಿ ಅಂತ. ಆಸೆ ಪಡುವ ವಯಸ್ಸಿನಲ್ಲಿ ಅನುಭವಗಳು ಸಿಗ್ತಾ ಇವೆ. ಒಂದು ಕಹಿಯಾದ ಸತ್ಯ ಏನಂದ್ರೆ, ನಾವು ಯಾರನ್ನು ಎಷ್ಟು ವಿಶೇಷವಾಗಿ ಕಾಣ್ತೀವೋ, ನಮ್ಮ ಬಗ್ಗೆ ನಾವು ಕಾಳಜಿ ಮಾಡದೆ ಅವರ ಪ್ರತಿಯೊಂದು ತಪ್ಪಿಗೂ ತಲೆಬಾಗಿ ಅವರನ್ನು ಒಪ್ಪಿಸ್ತೀವೋ, ಆ ಜನ ಯಾವತ್ತೂ ನಮ್ಮ ಬಗ್ಗೆ ಕಾಳಜಿ ಮಾಡಲ್ಲ. ಕೆಟ್ಟ ಗುಣಗಳು ಮುಚ್ಚಿ ಹೋಗುವಷ್ಟು ಮೋಹ ಬೇಡ, ಮತ್ತು ಒಳ್ಳೆಯ ಗುಣಗಳು ಕಾಣಿಸದೇ ಇರುವಷ್ಟು ದ್ವೇಷವೂ ಬೇಡ. ನಿನ್ನನ್ನು ಪ್ರೀತಿಸ್ತೀವಿ ಅಂದ ಮೇಲೆ ಜಗಳ ಆಡೋಕೆ ಬೇರೆ ಕಡೆ ಹೋಗೋಕ್ಕಾಗುತ್ತಾ? ಯಾವುದಾದ್ರೂ ವ್ಯಕ್ತಿಯ ಬಗ್ಗೆ ಎಷ್ಟೊಂದು ಸಮರ್ಪಣಾ ಭಾವ ಇರಬಾರ್ದು ಅಂದರೆ ಒಂದು ದಿನ ನಿಮ್ಮನ್ನು ನೀವೇ ಕಳೆದುಕೊಳ್ಳುವಂತಾಗಬಾರ್ದು. ಲೈಫ್ನ ಕಷ್ಟದ ಸಮಯ ಶುರುವಾಗೋದೇ ನೀವು ನಿಮ್ಮನ್ನು ನೀವು ಹುಡುಕಿಕೊಳ್ಳುತ್ತಿರುವಾಗ. ಅಹಂಕಾರದಲ್ಲಿ ಮುಳುಗಿದ ಮನುಷ್ಯನಿಗೆ ತನ್ನದೇ ತಪ್ಪುಗಳು ಕಾಣಿಸಲ್ಲ ಮತ್ತು ಬೇರೆಯವರ ಒಳ್ಳೆಯ ಗುಣಗಳು ಕಾಣಿಸಲ್ಲ. ಲೈಫ್ನಲ್ಲಿ ಯಾವ ಮನುಷ್ಯನೂ ನಿಮ್ಮ ಅಭ್ಯಾಸವನ್ನಾಗಿ ಮಾರ್ಕೊಳ್ಬೇಡಿ. ಯಾಕಂದ್ರೆ ಮನುಷ್ಯ ಬದಲಾದಾಗ ಅವನಿಗಿಂತ ಹೆಚ್ಚು ನಿಮ್ಮ ಮೇಲೆ ನಿಮಗೆ ಕೋಪ ಬರುತ್ತೆ. ಲೈಫ್ ಎಷ್ಟು ಹಾರ್ಡ್ ಆಗಿರುತ್ತೋ ನೀವು ಅಷ್ಟೇ ಸ್ಟ್ರಾಂಗ್ ಆಗ್ತೀರಾ, ಮತ್ತು ನೀವು ಎಷ್ಟು ಸ್ಟ್ರಾಂಗ್ ಆಗ್ತಿರೋ ಲೈಫ್ ಅಷ್ಟೇ ಈಸಿ ಆಗುತ್ತೆ. ಎಲೆ ಹೃದಯವೇ, ಈಗ ಅವರನ್ನು ಪಡೆಯುವ ಪ್ರಯತ್ನ ಮಾಡಬೇಡ. ಅವರು ಬೇರೆಯವರದ್ದಾಗಿದ್ದಾರೆ. ನೀನು ಮತ್ತೆ ಆಸೆ ಪಡಬೇಡ. ಎಲ್ಲವೂ ಕಾಣಿಸುತ್ತೆ ಯಾರು ಹೇಗಿದ್ದಾರೆ ಅಂತ. ದುಡ್ಡಿದ್ರೆ ಎಲ್ಲವೂ ಆಗುತ್ತೆ. ಈ ಪ್ರಪಂಚದಲ್ಲಿ ಯಾರು ಯಾರವರೆಗೂ ಅಲ್ಲ. ಲಕ್ಷಗಟ್ಟಲೆ ಸಂಬಂಧ ನಿಭಾಯಿಸಿ ಯಾರೂ ನಮ್ಮವರಲ್ಲ. ತಪ್ಪು ತಿಳುವಳಿಕೆ ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಕಣ್ಣಲ್ಲಿ ಕಣ್ಣೀರು ಬಿಟ್ರೆ ಬೇರೇನೂ ಇರಲ್ಲ. ಬದಲಾಗೋದರಲ್ಲಿ ಯಾವ ಮಜಾ ಇದೆಯೋ ಆ ಮಜಾ ಸೇಡು ತೀರಿಸಿಕೊಳ್ಳೋದರಲ್ಲಿ ಇಲ್ಲ. ಯಾರು ಎಲ್ಲರದ್ದೂ ಆಗ್ತಾನೋ ಅವನು ನಮ್ಮವನಾಗದಿರುವುದೇ ಮೇಲು. ಸಾವಿರಾರು ಸುಳ್ಳು ಸಂಬಂಧಗಳಿಗಿಂತ ನಿಮ್ಮ ಒಂಟಿತನ ಹೆಚ್ಚು ನೆಮ್ಮದಿ ಕೊಡುತ್ತೆ. ಕಷ್ಟದ ಸಮಯದಲ್ಲಿ ಧೈರ್ಯವಾಗಿರೋಡು ಅರ್ಥ ಯುದ್ಧ ಗೆದ್ದ ಹಾಗೆ. ಯಾವುದು ಸುಲಭವಾಗಿ ಸಿಗುತ್ತೋ ಅದರ ಮೇಲಿನ ಆಸೆ ಮುಗಿದು ಹೋಗುತ್ತೆ. ಹಾಗಾಗಿ ಹಣೆ ಬರಹದಲ್ಲಿ ಬರೆದೇ ಇರುವುದನ್ನು ಪಡೆಯುವ ಆಸೆ ಇಟ್ಕೊಳ್ಳಿ. ನೆನಪಿರ್ಲಿ, ಅವಮಾನದ ಸೇಡು ಜಗಳ ಆಡಿ ತೀರಿಸಿಕೊಳ್ಳೋದಲ್ಲ, ಬದಲಿಗೆ ಎದುರಿರುವ ವ್ಯಕ್ತಿಗಿಂತ ಹೆಚ್ಚು ಯಶಸ್ವಿಯಾಗಿ ತೀರಿಸಿಕೊಳ್ಳಲಾಗುತ್ತದೆ. ನೀವು ನಿಜವಾಗಿಯೂ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ದಾರಿ ಹುಡುಕೊಳ್ತೀರಾ, ಇಲ್ಲದಿದ್ದರೆ ಮಾಡದಿರಲು ನೆಪ ಹುಡುಕುತ್ತೀರಾ. ಲೈಫ್ನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಈ 5 ಮಾತುಗಳನ್ನು ತಲೆಯಿಂದ ತೆಗೆದುಹಾಕಿ. ನನ್ನಿಂದ ಆಗಲ್ಲ, ಜನ ಏನು ಅನ್ಕೊಳ್ತಾರೆ, ನನ್ನ ಮೂಡಿಲ್ಲ, ನನ್ನ ಅದೃಷ್ಟನೇ ಸರಿಯಿಲ್ಲ, ನನ್ನ ಹತ್ತಿರ ಟೈಮ್ ಇಲ್ಲ. ಜೀವನದಲ್ಲಿ ಪದೇ ಪದೇ ದಾರಿ ಬದಲಾಯಿಸುವ ಬದಲು ನಿಮ್ಮ ದಾರಿಯನ್ನ ನೀವೇ ಸೃಷ್ಟಿಸಿಕೊಳ್ಳಿ. ನೀವು ಹಿಂದೆ ಹೋಗಿ ಆರಂಭವನ್ನ ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಇವತ್ತಿನಿಂದ ಏನಾದರೂ ದೊಡ್ಡದನ್ನ ಮಾಡಿ ನಿಮ್ಮ ಎಂಡಿಂಗ್ ಅನ್ನ ಖಂಡಿತ ಬದಲಾಯಿಸಬಹುದು. ಗುರುತು ಚಿಕ್ಕದಾಗಿದ್ದರೂ ನಿಮ್ಮ ಸ್ವಂತ ಬಲದ ಮೇಲೆ ಇರಬೇಕು. ಬೇರೆಯವರ ಫೀಲಿಂಗ್ಸ್ ಅನ್ನ ಸಮಯ ಇರುವಾಗಲೇ ಅರ್ಥ ಮಾಡ್ಕೊಳ್ಬೇಕು, ಯಾಕಂದ್ರೆ ಅವಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಮನುಷ್ಯನ ಅಸಲಿ ಸೌಂದರ್ಯ ಅವನ ಕ್ಯಾರೆಕ್ಟರ್ ಮತ್ತು ಅವನ ಮಾತಿನಲ್ಲಿರುತ್ತೆ. ಕೆಲವು
ಕೆಲವೊಮ್ಮೆ ರೆಸ್ಪೆಕ್ಟ್ಗಾಗಿ ಕೆಲವು ಸಂಬಂಧಗಳಿಗೆ ಒದ್ದು ಓಡಿ ಹೋಗೋದು ಕೂಡ ಮುಖ್ಯವಾಗಿರುತ್ತೆ. ಯಾರು ನಿಮ್ಮ ಕಷ್ಟಗಳನ್ನು ನೋಡಿದ್ದಾರೋ ಅವರಿಗೆ ಮಾತ್ರ ನಿಮ್ಮ ಹೋರಾಟದ ಬೆಲೆ ಗೊತ್ತಿರುತ್ತೆ. ಇಲ್ಲದಿದ್ದರೆ ಉಳಿದವರಿಗೆ ನೀವು ಕೇವಲ ಅದೃಷ್ಟವಂತರು ಅಷ್ಟೇ. ನಿಮಗೆ ನೀವೇ ಒಂದು ಪ್ರಾಮಿಸ್ ಮಾಡ್ಕೊಳ್ಳಿ, ಯಾವ ಮಾತು ನಿಮ್ಮ ತಂದೆ ತಾಯಿಯನ್ನ ಅಳಿಸುತ್ತದೆಯೋ ಅಂತಹ ಕೆಲಸ ಎಂದಿಗೂ ಮಾಡಬೇಡಿ. ದೇವರಿರುವ ಬಗ್ಗೆ ಯಾರಿಗಾದರೂ ಅನುಮಾನವಿದ್ದರೆ ಅವರು ಮನೆಗೆ ಹೋಗಿ ತಮ್ಮ ತಂದೆ ತಾಯಿಯನ್ನ ನೋಡಲಿ. ಯಾವಾಗಲೂ ನಿಮ್ಮ ಮುಖದ ಮೇಲೆ ನಗು ಇರಲಿ. ಏನೋ ಗೊತ್ತಾ, ಯಾವುದು ಬೇಸರದಲ್ಲಿರುವ ಮುಖ ನಿಮ್ಮನ್ನು ನೋಡಿ ನಕ್ಕರೂ ನಗಬಹುದು. ಪ್ರೀತಿ ಮತ್ತು ಉದ್ಧಾರವನ್ನು ಯಾರು ಅದನ್ನು ಹಿಂದಿರುಗಿ ಕೊಡಬಲ್ಲಾರೋ ಅವರಿಗೆ ಮಾತ್ರ ಕೊಡಿ. ಕೇವಲ ನಿಮ್ಮ ಕೆಲಸ ಮತ್ತು ದೇವರನ್ನು ಮಾತ್ರ ಪ್ರೀತಿಸಿ, ಯಾಕಂದರೆ ಇವೆರಡೂ ಎಂದಿಗೂ ಮೋಸ ಮಾಡುವುದಿಲ್ಲ. ಸಮಯವನ್ನ ಅರ್ಥ ಮಾಡಿಕೊಳ್ಳುವುದು ಬುದ್ಧಿವಂತಿಕೆ ಮತ್ತು ಸರಿಯಾದ ಸಮಯಕ್ಕೆ ಅರ್ಥ ಮಾಡಿಕೊಳ್ಳುವುದು ಜವಾಬ್ದಾರಿ. ಭಾವನೆಗಳಿಗೆ ಕೊಚ್ಚಿಕೊಂಡು ಹೋಗಿ ಮೋಸಗಾರರನ್ನು ನಂಬುವ ಮುಗ್ಧರು ಅನೇಕ ಬಾರಿ ಹಾಳಾಗಿ ಹೋಗ್ತಾರೆ. ನಿಮ್ಮದೇ ಪ್ರಾಮುಖ್ಯತೆಯನ್ನು ಯಾವಾಗಲೂ ಅತಿ ಹೆಚ್ಚು ನೀಡುವುದನ್ನು ಕಲಿಯಿರಿ. ಬೇರೆಯವರಿಗೆ ಹೆಚ್ಚು ಕೊಟ್ಟರೆ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ತೀರಾ. ಲೈಫ್ನಲ್ಲಿ ಬಹಳಷ್ಟು ಕಷ್ಟಗಳು ಬರ್ತವೆ, ಆದರೆ ಎಂದಿಗೂ ಕಂಪ್ಲೇಂಟ್ ಮಾಡಬೇಡಿ. ಯಾಕಂದರೆ ದೇವರು ಎಂತಹ ಡೈರೆಕ್ಟರ್ ಅಂದರೆ ಅತಿ ಕಷ್ಟದ ರೋಲನ್ನು ಬೆಸ್ಟ್ ಆ್ಯಕ್ಟರ್ಗೆ ಕೊಡ್ತಾನೆ. ಏನೇ ಆಗ್ತಾ ಇದೆಯೋ ಅದು ದೇವರ ಪ್ಲ್ಯಾನ್ನ ಒಂದು ಭಾಗ ಮತ್ತು ಅದರಲ್ಲಿ ನಮ್ಮ ಒಳ್ಳೆಯದೇ ಅಡಗಿದೆ ಅನ್ನೋ ನಂಬಿಕೆ ಇಡಿ. ನೀವು ಯಾರಿಗಾದರೂ ಸಹಾಯ ಮಾಡುವಾಗ ಮತ್ತು ಕೃಷ್ಣನ ನಾಮ ಜಪಿಸುವಾಗ ಆ ಅವಕಾಶವನ್ನು ಕಳೆದುಕೊಳ್ಬೇಡಿ. ಯಾಕಂದರೆ ಬಹುಶಃ ದೇವರು ನಿಮ್ಮ ಮೂಲಕ ಯಾರತ್ತೋ ಪ್ರಾರ್ಥನೆಗೆ ಉತ್ತರ ಕೊಡುತ್ತಿರಬಹುದು. ಪ್ರೀತಿ ಅನ್ನೋದು ಒಂದು ಕಿರೀಟ ಮತ್ತು ಸಂಗಾತಿ ಅದರ ಬಗ್ಗೆ ಹೆಮ್ಮೆ ಪಡ್ತಾನೆ. ಕೃಷ್ಣ ಮತ್ತು ರಾಧೆಯ ಪ್ರೀತಿ, ದೇವರು ಕೂಡ ಪ್ರೀತಿಗೆ ಅಧೀನನಾಗ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ನಾವೆಲ್ಲರೂ ಒಬ್ಬನೇ ಪ್ರಭುವಿನ ಗುಣಗಾನ ಮಾಡುತ್ತೇವೆ. ಜೈ ಶ್ರೀಕೃಷ್ಣ, ರಾಧೆ ರಾಧೆ. ಒಂದೇ ಹೊಸ್ತಿಲಲ್ಲಿ ತಲೆಬಾಗೋದ್ರಿಂದ ನೆಮ್ಮದಿ ಸಿಗುತ್ತೆ, ಆದರೆ ಸಾವಿರಾರು ದೇವರುಗಳಿರುವವರು ದಾರಿ ತಪ್ಪುತ್ತಾರೆ. ಈ ವಿಚಿತ್ರ ಪ್ರಪಂಚದ ನೋಟವೇ ಅದ್ಭುತವಾಗಿದೆ. ಜನ ಎಲ್ಲವನ್ನೂ ಕಲೆ ಹಾಕುವುದರಲ್ಲಿ ಬ್ಯುಸಿ ಇದ್ದಾರೆ, ಆದರೆ ಕೊನೆಗೆ ಖಾಲಿ ಕೈಯಲ್ಲೇ ಹೋಗ್ತಾರೆ. ಎಷ್ಟು ಪ್ರೀತಿ ಇರುತ್ತೋ ಅಷ್ಟೇ ನೋವು ಇರುತ್ತೆ, ಎಷ್ಟು ಮಿಲನ ಇರುತ್ತೋ ಅಷ್ಟೇ ಅಗಲುವಿಕೆಯೂ ಖಚಿತ. ಎರಡು ದೇಹಗಳೊಳಗೆ ಒಂದೇ ಪ್ರಾಣ ಇರುತ್ತದೆ. ಅದು ಕಣ್ಣುಗಳಿಂದ ದೂರ ಆಗಬಹುದು, ಆದರೆ ಮನಸ್ಸಿನಿಂದ ಯಾವಾಗಲೂ ಹತ್ತಿರವೇ ಇರುತ್ತದೆ. ಯೋಚಿಸ್ತೀನಿ, ನನ್ನ ಹಾರಾಟಕ್ಕೆ ಒಂದು ಗುರಿ ಕೊಟ್ಟು ಬಿಡ್ಲೆ, ಹಾರಿ ಬೃಂದಾವನಕ್ಕೆ ಹೋಗಿ ಜೀವನಕ್ಕೆ ವಿಶ್ರಾಂತಿ ಕೊಟ್ಟು ಬಿಡ್ಲೆ. ಮಾನಸಿಕ ದೌರ್ಬಲ್ಯದ ಸಂಕೇತ ಎರಡು ವಿಚಾರಗಳಿಂದ ತಿಳಿಯುತ್ತದೆ. ಮೊದಲನೆಯದು ಮಾತನಾಡುವ ಸಂದರ್ಭದಲ್ಲಿ ಸುಮ್ಮನಿರುವುದು ಮತ್ತು ಎರಡನೆಯದು ಸುಮ್ಮನಿರುವ ಸಂದರ್ಭದಲ್ಲಿ ಮಾತನಾಡುವುದು. ಯಾರು ಕರ್ಮವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಪಾಪವನ್ನು ದೇಹ ಮಾಡುವುದಿಲ್ಲ, ಆಲೋಚನೆಗಳು ಮಾಡುತ್ತವೆ ಮತ್ತು ಗಂಗೆ ದೇಹವನ್ನು ಪವಿತ್ರಗೊಳಿಸುತ್ತಾಳೆ ಹೊರತು ಆಲೋಚನೆಗಳನ್ನಲ್ಲ. ಯಾರು ಮನಸ್ಸಿನಲ್ಲಿ ನೆಲೆಸುತ್ತಾರೋ ಅವರು ದೂರ ಇದ್ರೂ ಹತ್ತಿರವೇ ಇರುತ್ತಾರೆ. ಪ್ರೀತಿಯ ದಾರಿಂದ ಕಟ್ಟಲ್ಪಟ್ಟ ಆ ಎರಡು ದೇಹಗಳು ಒಂದೇ ಪ್ರಾಣವಾಗ್ತವೆ. ಜೀವನದಲ್ಲಿ ನಾವು ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಅನ್ನೋದು ಕೇವಲ ಇಬ್ಬರಿಗೆ ಮಾತ್ರ ಗೊತ್ತು, ಪರಮಾತ್ಮ ಮತ್ತು ನಮ್ಮ ಅಂತರಾತ್ಮ. ನನ್ನೊಳಗೆ ಸಹಿಸಿಕೊಳ್ಳುವ ಧೈರ್ಯ ಇದ್ದರೆ ನಾಶ ಮಾಡುವ ತಾಕತ್ತು ಕೂಡ ಇದೆ. ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ಒಂದು ಸಮಸ್ಯೆ ಹುಟ್ಟಿದಾಗ ಅದರ ಜೊತೆಯಲ್ಲಿ ಪರಿಹಾರವೂ ಹುಟ್ಟುತ್ತೆ. ಈ ಪ್ರಪಂಚ ನಮಗೆ ದೇವರ ಪೂಜೆ ಮಾಡುವುದನ್ನು ಕಲಿಸುತ್ತೆ, ಆದರೆ ನಮ್ಮ ದೇವರು ಪ್ರೀತಿಯನ್ನು ಪೂಜಿಸ್ತಾನೆ ಅನ್ನೋದನ್ನು ಕಲಿಸುವುದಿಲ್ಲ. ಗೋವಿಂದ ಎಷ್ಟೇ ಕಷ್ಟ ಕೊಟ್ಟರೂ ನನ್ನ ಎದೆಯಲ್ಲಿ ಬಡಿತ ನಿನ್ನ ಹೆಸರಿನದ್ದೇ ಆಗಿರುತ್ತದೆ. ಬಹಳಷ್ಟು ಆಸೆಗಳು ಅಪೂರ್ಣವಾಗಿವೆ, ಆದರೆ ಕೊನೆಯ ಆಸೆ ಕೇವಲ ನಿನ್ನ ದರ್ಶನದ್ದೇ ಆಗಿರುತ್ತದೆ. ಬನ್ನಿ, ಒಟ್ಟಿಗೆ ಸೇರಿ ಮತ್ತೆ ಒಂದಾಗಲು ಕಾರಣ ಹುಡುಕೋಣ. ಹೀಗೆ ಒಬ್ಬರಿಗೊಬ್ಬರು ದೂರ ಆಗಿ ನೀನು ಚೆನ್ನಾಗಿ ಕಾಣ್ತಾ ಇಲ್ಲ, ನಾನು ಚೆನ್ನಾಗಿ ಕಾಣ್ತಾ ಇಲ್ಲ. ಹೇ ಪ್ರಭು, ನನ್ನದೊಂದು ಚಿಕ್ಕ ಪ್ರಾರ್ಥನೆ ಅಂದರೆ ನನಗೆ ಪ್ರೀತಿಯಿಂದ ತುಂಬಿರುವ ಕಣ್ಣುಗಳನ್ನು ಕೊಡು, ಶ್ರದ್ಧೆಯಿಂದ ಬಾಗುವ ತಲೆ ಕೊಡು, ಬೇರೆಯವರಿಗೆ ಸಹಾಯ ಮಾಡುವ ಕೈಗಳನ್ನು ಕೊಡು, ಒಳ್ಳೆಯ ದಾರಿಯಲ್ಲಿ ನಡೆಯುವ ಕಾಲುಗಳನ್ನು ಕೊಡು ಮತ್ತು ಸದಾ ನಿನ್ನ ಸ್ಮರಣೆ ಮಾಡುವ ಮನಸ್ಸನ್ನು ಕೊಡು. ಕಷ್ಟಗಳಿಗೆ ಹೇಳಿಬಿಡಿ, ನಮ್ಮ ಜೊತೆ ತೊಡಕಾಗಬೇಡಿ ಅಂತ ನಾವು ಪ್ರತಿ ಪರಿಸ್ಥಿತಿಯಲ್ಲೂ ಬದುಕುವ ಕಲೆ ಬಲ್ಲೆವು. ಜೋಶ್ ಯಾವತ್ತೂ ಕಡಿಮೆಯಾಗಲು ಬಿಡಬೇಡಿ. ನಂಬಿಕೆ ಇಡಿ, ನಿಮ್ಮ ಕನಸುಗಳು ನನಸಾಗ್ತವೆ. ಬದುಕಿರಲು ಆಕ್ಸಿಜನ್ ಎಷ್ಟು ಮುಖ್ಯವೋ ಕನಸುಗಳು ಕೂಡ ಅಷ್ಟೇ ಮುಖ್ಯ. ಪ್ರತಿ ಯುದ್ಧವೂ ಶಕ್ತಿಯಿಂದಲ್ಲ, ಬುದ್ಧಿಯಿಂದ ಗೆಲ್ಲಲ್ಪಡುತ್ತದೆ. ಕಲ್ಲನ್ನು ಒಡೆಯುವಂತಹ ಕನ್ನಡಿಯಾಗಿ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ನೀವು ಎಷ್ಟು ನಿಭಾಯಿಸಿಕೊಳ್ಳಿ ಅಂದರೆ ನಿಮ್ಮ ನಗುವನ್ನು ನೋಡಿ ಕಷ್ಟಗಳು ಬರುವುದನ್ನೇ ಬಿಟ್ಟು ಬಿಡಬೇಕು. ಯಾವುದೇ ರೇಸ್ನಲ್ಲಿ ಓಡೋದೇ ಮುಖ್ಯ ಅಲ್ಲ, ಸಣ್ಣ ಸಣ್ಣ ಹೆಜ್ಜೆಗಳು ಮುಖ್ಯ. ಯಾಕಂದರೆ ಸಣ್ಣ ಸಣ್ಣ ಹೆಜ್ಜೆಗಳಿಂದಲೇ ರೇಸ್ ಪೂರ್ಣಗೊಳ್ಳುವುದು. ಅದೇ ರೀತಿ ಸಣ್ಣ ಸಣ್ಣ ಸ್ಟೆಪ್ಸಿಂದ ನಾವು ಕೂಡ ನಮ್ಮ ಲೈಫ್ನಲ್ಲಿ ದೊಡ್ಡ ಬದಲಾವಣೆ ಮತ್ತು ಅಚೀವ್ಮೆಂಟ್ ಪಡೆಯಬಹುದು. ಸೋಲು ಮತ್ತು ಗೆಲುವಿನ ತೀರ್ಪಿಗಾಗಿ ಕಾಯಬೇಡಿ. ಕೆಲವು ಕ್ಷಣಗಳ ನೆಮ್ಮದಿಯನ್ನು ಒಪ್ಪಿಕೊಳ್ಳಬೇಡಿ. ಎಲ್ಲಿಯವರೆಗೆ ನಶೆ ಮತ್ತು ಜಲಕ್ಕಿದೆಯೋ ಏನಾದರೂ ಸಾಧಿಸಿ ಬೆಲೆಬಾಳುವ ಸಮಯವನ್ನು ವೇಸ್ಟ್ ಮಾಡಬೇಡಿ. ಒಪ್ಪಿಕೊಂಡರೆ ಸೋಲಾಯಿತು ಅಂತ ಅರ್ಥ ಮಾಡಿಕೊಳ್ಳಿ, ಹಾಗೆಯೇ ದೃಢಲಾಗಿ ನಿಂತರೆ ಗೆಲುವು ಖಚಿತ.
ಹಿಮಾಲಯವನ್ನು ಕೂಡ ಗೆಲ್ಲಬಹುದು. ನಿಮ್ಮ ಟು ಡೂ ಲಿಸ್ಟನ್ನು ಹೇಗಿರಬೇಕು ಅಂದರೆ, ನೀವು ಎಂಥ ದೊಡ್ಡ ಸಮಸ್ಯೆಗಳನ್ನು ಕೂಡ ಸಾಲ್ವ್ ಮಾಡಬಲ್ಲಿರಿ. ನಿಮ್ಮ ಒಳ್ಳೆಯ ಸಮಯ ಬಂದಾಗ ವಾಹ್ ಹೇಗ್ ಮಾಡಿದೆ ನೀನು ಅಂತ ಪ್ರಪಂಚವೇ ಖುದ್ದಾಗಿ ಕೇಳ್ತದೆ. ಇದೆಲ್ಲವೂ ನಿಮ್ಮ ಬುದ್ಧಿ ಮತ್ತು ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿದೆ. ಒಳ್ಳೆಯ ಆಟಿಟ್ಯೂಡ್ ಮಾತ್ರ ನಿಮ್ಮನ್ನ ಯಾವಾಗಲೂ ಮುಂದೆ ಕೊಂಡೊಯ್ತದೆ. ಧೈರ್ಯ ಅನ್ನೋದು ಎಲ್ಲ ಗುಣಗಳಲ್ಲೂ ಅತ್ಯಂತ ಮುಖ್ಯವಾದ ಗುಣ. ಯಾಕಂದ್ರೆ ಇದಿಲ್ಲದೆ ನೀವು ಬೇರೆ ಯಾವ ಗುಣವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಆಗಾಗ ಸ್ಫೂರ್ತಿ ಅವಶ್ಯಕತೆ ಇರುತ್ತೆ. ಆಗ ಮಾತ್ರ ಅವನ ಮನೋಬಲ ಉಳಿದುಕೊಳ್ಳುತ್ತದೆ ಮತ್ತು ಅವನು ಧೈರ್ಯ ಕಳೆದುಕೊಳ್ಳುವುದಿಲ್ಲ. ಶ್ರೇಷ್ಠತೆ ಅನ್ನೋದು ಯಾವುದೇ ಕೆಲಸವಲ್ಲ, ಬದಲಿಗೆ ಅದೊಂದು ಅಭ್ಯಾಸ. ಒಳ್ಳೆಯ ಕೆಲಸಗಳು ನಮಗೆ ಶಕ್ತಿ ನೀಡುತ್ತವೆ ಮತ್ತು ಬೇರೆಯವರಿಗೂ ಸ್ಫೂರ್ತಿ ನೀಡುತ್ತವೆ. ಯಾರು ಪ್ರಪಂಚವನ್ನು ಅಲುಗಾಡಿಸಲು ಬಯಸುತ್ತಾನೋ ಅವನು ಮೊದಲು ತನ್ನನ್ನು ತಾನು ಅಲುಗಾಡಿಸಿಕೊಳ್ಳಬೇಕು. ನೀವು ಎಷ್ಟು ನಿಧಾನವಾಗಿ ನಡೆಯುತ್ತೀರಾ ಅನ್ನೋದ್ರಿಂದ ಯಾವುದೇ ವ್ಯತ್ಯಾಸವಿಲ್ಲ, ನೀವು ನಿಲ್ಲದಿರುವವರೆಗೂ. ಮೌನ ಅನ್ನೋದು ಅತಿದೊಡ್ಡ ಶಕ್ತಿ. ಸಣ್ಣ ಊರಿನಲ್ಲಿ ಅಥವಾ ಹಳ್ಳಿಯಲ್ಲಿ ಯಾರಾದರೂ ಶಾಸಕರಾದರೆ ಅವನು 56 ಹಳ್ಳಿಗಳವರೆಗೆ ಕಿರುಚಿ ಹೇಳುತ್ತಾನೆ. ಆದರೆ ಅಂಬಾನಿ ಮಾತನಾಡುವುದನ್ನು ನಾನು ಯಾವತ್ತೂ ನೋಡಿಲ್ಲ. ಹೌದು, ಅವರು ಬಹಳಷ್ಟನ್ನು ಕೊಂಡುಕೊಂಡಿದ್ದಾರೆ ಮತ್ತು ಮಾಡಿದ್ದಾರೆ. ಶಕ್ತಿಶಾಲಿ ಜನ ಯಾವತ್ತೂ ತಮ್ಮ ಶಕ್ತಿಯ ಬಗ್ಗೆ ಕೊಚ್ಚಿಕೊಳ್ಳುವುದಿಲ್ಲ. ಅವರ ಹೆಸರೇ ಸಾಕು. ಮರ್ಯಾದೆ ಮತ್ತು ಅಧಿಕಾರ ಸೃಷ್ಟಿಸಲು ನೆನಪಿರಲಿ, ನೀವು ಸಿಂಹವಾಗಬೇಕು ಮತ್ತು ನಿಮ್ಮ ಫೀಲ್ಡ್ನ ರಾಜನಾಗಬೇಕು. ಅಂದ್ರೆ ಮೌನವನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಮೌನವಾಗಿದ್ದುಕೊಂಡೇ ಕಷ್ಟಪಡಿ ಮತ್ತು ಎಲ್ಲಾ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ. ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡಿಕೊಳ್ಳಿ ಮತ್ತು ಆಮೇಲೆ ಹೇಗೆ ಹೊರಬನ್ನಿ ಅಂದ್ರೆ, ನಿಮ್ಮನ್ನ ನೋಡಿ ಬೇರೆಯವರ ಎದೆಯೊಡೆಯಬೇಕು. ಕಾಡಿನಲ್ಲಿ ಸಿಂಹದ ಗರ್ಜನೆ ಕೇಳಿ ಉಳಿದ ಪ್ರಾಣಿಗಳು ಭಯದಿಂದ ನಡುಗುವ ಹಾಗೆ ಸಿಂಹಕ್ಕೆ ತಾನೇ ರಾಜ ಅಂತ ಯಾರೂ ಹೇಳಿಕೊಡಬೇಕಿಲ್ಲ, ಅದಕ್ಕೆ ತಾನಾಗಿಯೇ ಗೊತ್ತಿರುತ್ತೆ. ಒಬ್ಬ ವ್ಯಕ್ತಿಗೆ ತನ್ನ ಮೇಲೆ ತನಗೆ ಅತಿಯಾದ ನಂಬಿಕೆ ಇದ್ದಾಗ ಅವನು ಏನನ್ನು ಬೇಕಾದರೂ ಮಾಡಬಹುದು. ಆದರೆ ಈ ನಂಬಿಕೆಯನ್ನು ಓವರ್ ಕಾನ್ಫಿಡೆನ್ಸ್ ಆಗಿ ಬದಲಾಗಲು ಬಿಡಬಾರದು. ಯಾಕಂದ್ರೆ ಅನೇಕ ಬಾರಿ ಸಿಂಹಗಳೇ ಸಿಂಹಗಳ ಬೇಟೆಯಾಗುತ್ತವೆ. ನಿಮ್ಮ ಮೇಲೆ ನಂಬಿಕೆ ಖಂಡಿತ ಗಟ್ಟಿಯಾಗಿರಲಿ, ಆದರೆ ಎಚ್ಚರದಿಂದಿರಿ. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಗಟ್ಟಿಯಾಗಲು ಶುರುವಾದಾಗ ನಿಮ್ಮ ಒಳ್ಳೆಯ ದಿನಗಳು ಶುರುವಾಗುತ್ತವೆ ಅಂತ ಅರ್ಥ. ಈಗ ನೀವು ತುಂಬಾ ಕಡಿಮೆ ಬೇಸರದಲ್ಲಿರುತ್ತೀರಿ, ಯಾಕಂದ್ರೆ ಯಶಸ್ಸು ನಿಮ್ಮತ್ತ ಆಕರ್ಷಿತವಾಗಿ ಬರುತ್ತದೆ. ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳಬೇಕು, ನಾವೇ ಬೀಳಬೇಕು ಮತ್ತು ನಾವೇ ಎದ್ದು ನಿಲ್ಲಬೇಕು. ಪ್ರಪಂಚ ನಿಮ್ಮ ಅಭಿಪ್ರಾಯದಿಂದ ಬದಲಾಗಲ್ಲ, ಬದಲಿಗೆ ನಿಮ್ಮ ಉದಾಹರಣೆಯಿಂದ ಬದಲಾಗುತ್ತೆ. ನೀವು ಸ್ವತಃ ಒಂದು ಉದಾಹರಣೆಯಾಗಿ ನಿಂತಾಗ ಜನ ನಿಮ್ಮಿಂದ ಸ್ಫೂರ್ತಿ ಪಡೆಯುತ್ತಾರೆ. ಎಲ್ಲವೂ ಇದ್ದರೂ ಒಬ್ಬ ಮನುಷ್ಯ ಖುಷಿಯಾಗಿಲ್ಲ ಅಂದ್ರೆ ಅವನ ಜೀವನದಲ್ಲಿ ಯಾವುದೋ ಒಂದು ಶೂನ್ಯತೆ ಇದೆ ಅಂತ ಅರ್ಥ. ಆ ಶೂನ್ಯತೆ ಅನೇಕ ಬಾರಿ ಭಾವನಾತ್ಮಕವಾಗಿರುತ್ತದೆ. ಅದನ್ನು ಯಾವುದೇ ಹಣವೂ ತುಂಬಲು ಸಾಧ್ಯವಿಲ್ಲ. ರೇಖೆಗಳು ತುಂಬಾ ವಿಚಿತ್ರವಾಗಿರುತ್ತವೆ. ಹಣೆ ಮೇಲೆ ಎಳೆದರೆ ಹಣೆ ಬರಹ ಆಗುತ್ತವೆ, ನೆಲದ ಮೇಲೆ ಎಳೆದರೆ ಗಡಿಗಳಾಗುತ್ತವೆ, ಚರ್ಮದ ಮೇಲೆ ಎಳೆದರೆ ರಕ್ತ ತೆಗೆಯುತ್ತವೆ ಮತ್ತು ಸಂಬಂಧಗಳ ಮೇಲೆ ಎಳೆದರೆ ಬಿರುಕುಗಳಾಗುತ್ತವೆ. ಇದೇ ಕಾರಣಕ್ಕೆ ಸಂಬಂಧಗಳಲ್ಲಿ ರೇಖೆ ಎಳೆಯುವುದನ್ನು, ಗಡಿಗಳನ್ನು ಮಾಡಿಕೊಳ್ಳುವುದನ್ನು ತಪ್ಪಿಸಬೇಕು. ಕೆಸರಿನಿಂದ ಕೆಸರನ್ನು ಸ್ವಚ್ಛಗೊಳಿಸಲು ಸಾಧ್ಯವಿಲ್ಲ. ಗಲೀಜನ್ನು ಸ್ವಚ್ಛಗೊಳಿಸಬೇಕೆಂದರೆ ಶುದ್ಧ ನೀರನ್ನು ಬಳಸಬೇಕು. ಅದೇ ರೀತಿ ಕೆಟ್ಟದ್ದನ್ನು ಅಳಿಸಬೇಕೆಂದರೆ ಒಳ್ಳೆಯ ತನದಿಂದಲೇ ಅಳಿಸಬೇಕು. ಮನುಷ್ಯನಲ್ಲಿ ದೃಢತೆ ಇರಬೇಕು, ಹಠ ಅಲ್ಲ. ಧೈರ್ಯ ಇರಬೇಕು, ಆತುರವಲ್ಲ. ದಯೆ ಇರಬೇಕು, ದೌರ್ಬಲ್ಯವಲ್ಲ. ಜ್ಞಾನ ಇರಬೇಕು, ಅಹಂಕಾರವಲ್ಲ. ಜೀವನದಲ್ಲಿ ಈ ಮೌಲ್ಯಗಳನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ಅಳವಡಿಸಿಕೊಳ್ಳುತ್ತಾರೋ ಅವರು ಮಾತ್ರ ಮುಂದೆ ಬರ್ತಾರೆ. ಹೇಳದೆ ಎಲ್ಲವನ್ನು ಹೇಳುವವರು, ಯಾವುದೇ ತಪ್ಪಿಲ್ಲದೆ ಎಲ್ಲವನ್ನು ಸಹಿಸಿಕೊಳ್ಳುವವರು ಮತ್ತು ದೂರ ಇದ್ದರೂ ತಮ್ಮ ಕರ್ತವ್ಯ ನಿಭಾಯಿಸುವವರು ಅವರೇ ನಿಜವಾದ ಸಂಬಂಧಗಳು. ಮನಸ್ಸಿನಿಂದ ಮನಸ್ಸಿಗೆ ಎಂದಿಗೂ ದೂರ ಇರಲ್ಲ. ಯಾರಾದರೂ ದೂರ ಹೋದರೂ ಅವರ ನೆನಪುಗಳು ಯಾವಾಗಲೂ ಮನಸ್ಸಿಗೆ ಹತ್ತಿರವೇ ಇರುತ್ತವೆ. ನಿಮ್ಮನ್ನು ನೀವು ಯಶಸ್ವಿಯಾಗಿ ನೋಡಬೇಕು ಅನ್ನುಕೊಂಡ್ರೆ ಮೊದಲು ನಿಮ್ಮನ್ನು ನೀವು ಯಶಸ್ವಿ ಅಂತ ಒಪ್ಪಿಕೊಳ್ಳಲು ಶುರು ಮಾಡಿ. ಯಶಸ್ಸಿನ ಛಾಪು ಮೊದಲು ನಮ್ಮ ತಲೆಯಲ್ಲಿ ಮೂಡುತ್ತದೆ, ಆಮೇಲೆ ಅದೇ ಸತ್ಯವಾಗಿ ನಮ್ಮ ಮುಂದೆ ಬರುತ್ತದೆ. ಇದೇ ಕಾರಣಕ್ಕೆ ಯಾರು ತಮ್ಮ ಮೇಲೆ ತಮಗೆ ನಂಬಿಕೆ ಇಟ್ಟುಕೊಳ್ಳುತ್ತಾರೋ ಅವರು ಲೈಫ್ನಲ್ಲಿ ಮುಂದೆ ಬರ್ತಾರೆ. ಎಷ್ಟು ಮರ್ಯಾದೆ ಸಿಕ್ಕಿದೆ ಅಂತ ಸತ್ತ ದಿನವೇ ಗೊತ್ತಾಗೋದು. ದುಡ್ಡು ಯಾರಾದ್ರೂ ಮಾಡ್ತಾರೆ, ಆದರೆ ನಿಜವಾದ ಶ್ರೀಮಂತಿಕೆ ಅಂದ್ರೆ ಮನಸ್ಸುಗಳಲ್ಲಿ ಜಾಗ ಮಾಡಿಕೊಳ್ಳೋದು. ನಿಮ್ಮ ಹತ್ತಿರ ಪ್ರೀತಿಸುವ ಫ್ಯಾಮಿಲಿ, ಕೆಲವು ವಿಶೇಷ ಸ್ನೇಹಿತರು, ನಿಮ್ಮಿಷ್ಟದ ಊಟ ಮತ್ತು ತಲೆಯ ಮೇಲೆ ಸೂರು ಇದ್ದರೆ ನೀವೇ ಪ್ರಪಂಚದ ಅತಿದೊಡ್ಡ ಶ್ರೀಮಂತರು ಅಂತ ಅರ್ಥ ಮಾಡ್ಕೊಳ್ಳಿ. ಸ್ವಾರ್ಥದಿಂದ ಸಂಬಂಧ ಬೆಳೆಸಲು ಎಷ್ಟೇ ಪ್ರಯತ್ನಪಟ್ಟರೂ ಸಂಬಂಧ ಎಂದಿಗೂ ಗಟ್ಟಿಯಾಗಲು ಸಾಧ್ಯವಿಲ್ಲ. ಆದರೆ ಪ್ರೀತಿಯಿಂದ ಬೆಳೆಸಿದ ಸಂಬಂಧ ಮುರಿಯಲು ಎಷ್ಟೇ ಪ್ರಯತ್ನಪಟ್ಟರೂ ಅವು ಎಂದಿಗೂ ಮುರಿಯಲ್ಲ. ನಿಜವಾದ ಸಂಬಂಧಗಳು ಸಮಯದ ಜೊತೆ ಇನ್ನಷ್ಟು ಗಟ್ಟಿಯಾಗ್ತವೆ. ಇಬ್ಬರು ವ್ಯಕ್ತಿಗಳ ನಡುವೆ ಯಾವತ್ತೂ ಜಗಳ ಆಗಿಲ್ಲ ಅಂದ್ರೆ ಅವರು ಸಂಬಂಧವನ್ನ ಮನಸ್ಸಿನಿಂದಲ್ಲ, ಬುದ್ಧಿಯಿಂದ ನಿಭಾಯಿಸ್ತಿದ್ದಾರೆ ಅಂತ ಅರ್ಥ. ನಿಜವಾದ ಸಂಬಂಧಗಳಲ್ಲಿ ಮನಸ್ತಾಪಗಳು ಇರ್ತವೆ, ಆದರೆ ಅವುಗಳನ್ನು ಯಾವಾಗಲೂ ಪ್ರೀತಿಯಿಂದ ಬಗೆಹರಿಸಲಾಗ್ತದೆ. ಉದ್ದೇಶ ಒಳ್ಳೆಯದಾಗಿದ್ದು ಶ್ರಮ ಪ್ರಾಮಾಣಿಕವಾಗಿದ್ದರೆ ಯಶಸ್ಸು ಖಂಡಿತ ಸಿಗುತ್ತೆ. ಯಶಸ್ಸು ಯಾವಾಗಲೂ ನಿಮ್ಮ ಹತ್ತಿರವೇ ಇರುತ್ತೆ. ವ್ಯತ್ಯಾಸ ಇಷ್ಟೇ, ಕೆಲವರು ಅದನ್ನು ನೋಡಿ ಖುಷಿ ಪಡ್ತಾರೆ ಮತ್ತು ಕೆಲವರು ಅದನ್ನು ಕಷ್ಟಪಟ್ಟು ಪಡೆದು ಖುಷಿ ಪಡ್ತಾರೆ. ಇದೇ ಲೈಫ್ನ ಅಸಲಿ ಮಂತ್ರ.
ಸತ್ಯ, ಪರಿಶ್ರಮ ಮತ್ತು ಆತ್ಮವಿಶ್ವಾಸ. ಈ 3 ವಸ್ತುಗಳು ಒಬ್ಬ ಮನುಷ್ಯನ ಹತ್ತಿರ ಇದ್ದಾಗ ಅವನು ಲೈಫ್ನಲ್ಲಿ ಯಾವುದೇ ಗುರಿಯನ್ನಾದರೂ ತಲುಪಬಲ್ಲ. ಬುದ್ಧಿವಂತನಾಗಿರೋದು ಒಳ್ಳೆಯದೇ, ಆದರೆ ಅದಕ್ಕಿಂತಲೂ ಒಳ್ಳೆಯ ವಿಚಾರ ಏನೆಂದರೆ ಈ ವಿಚಾರ ಕೇವಲ ನಿಮಗೆ ಮಾತ್ರ ಗೊತ್ತಿರಬೇಕು. ಮನುಷ್ಯ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಿಕೊಳ್ಳಲು ಹೋದಾಗ ಜನ ಅವನನ್ನು ಅಹಂಕಾರಿ ಅಂತ ತಿಳಿದುಕೊಳ್ಳಲು ಶುರು ಮಾಡ್ತಾರೆ. ಜೀವನದಲ್ಲಿ ಸರಳತೆ ಮತ್ತು ತಿಳುವಳಿಕೆಯ ಬ್ಯಾಲೆನ್ಸ್ ಕಾಯ್ದುಕೊಳ್ಳೋದು ತುಂಬಾ ಮುಖ್ಯ. ನಾವು ಯಾರು ಜೊತೆಗಾಗಿ ಪರಿತಪಿಸ್ತೇವೋ ಅವರು ಬೇರೆಯವರನ್ನು ಖುಷಿಪಡಿಸುವಲ್ಲಿ ಬ್ಯುಸಿ ಇರ್ತಾರೆ. ಇದೇ ಪ್ರಪಂಚದ ನಿಯಮ. ಯಾವ ವಸ್ತು ನಮಗೆ ಬೇಕೋ ಅದು ದೂರ ಇರುತ್ತೆ ಮತ್ತು ಯಾವುದು ನಮಗೆ ಬೇಡವೋ ಅದು ನಮ್ಮ ಹತ್ತಿರ ತಾನಾಗಿಯೇ ನಡೆದುಕೊಂಡು ಬರುತ್ತೆ. ಸಂಬಂಧ ಉಳಿಸಿಕೊಳ್ಳಲು ಜನ ಅನೇಕ ಬಾರಿ ಸುಳ್ಳು ಆರೋಪಗಳನ್ನು ಕೂಡ ಮಾಡ್ತಾರೆ. ಆದರೆ ಯಾರು ನಿಜವಾಗಿರ್ತಾರೋ ಅವರು ಪ್ರತಿಯೊಂದು ಆರೋಪದ ಹೊರತಾಗಿಯೂ ತಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಶ್ರೀಕೃಷ್ಣ ಹೇಳ್ತಾನೆ, ಯಾವತ್ತೂ ನಿಮ್ಮ ಕರ್ಮಗಳ ದೋಷವನ್ನು ಬೇರೆಯವರ ಮೇಲೆ ಹಾಕಬೇಡಿ. ಕನಸುಗಳು ನಿಮ್ಮದಾಗಿದ್ದಾಗ ಪ್ರಯತ್ನಗಳು ನಿಮ್ಮದೇ ಆಗಿರಬೇಕು. ಇದೇ ಜೀವನದ ಅತಿ ದೊಡ್ಡ ಸತ್ಯ. ಹಣೆಬರಹವನ್ನು ದೂಷಿಸೋದ್ರಿಂದ ಏನೂ ಆಗಲ್ಲ. ಬದಲಿಗೆ ನಾವು ನಮ್ಮ ಕರ್ಮಗಳ ಕಡೆ ಗಮನ ಹರಿಸಬೇಕು. ದೇವರು ನಮಗೆ ಯಾವಾಗಲೂ ಯಾವುದು ಸರಿಯೋ ಅದನ್ನೇ ಕೊಡ್ತಾನೆ. ತಡವಾಗಿ ಸಿಕ್ಕರೂ ಸರಿ, ಯಾವಾಗ ಸಿಕ್ಕರೂ ಉಳಿದೆಲ್ಲದಕ್ಕಿಂತ ಬೆಸ್ಟಾಗಿಯೇ ಇರುತ್ತೆ. ಜೀವನದಲ್ಲಿ ತಾಳ್ಮೆ ಇರೋದು ತುಂಬ ಮುಖ್ಯ. ಅನೇಕ ಬಾರಿ ನಾವು ಆತುರದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ಆದರೆ ತಾಳ್ಮೆ ಇದ್ದರೆ ಸರಿಯಾದ ಸಮಯಕ್ಕೆ ಸರಿಯಾದ ವಸ್ತು ನಮಗೆ ಖಂಡಿತ ಸಿಗುತ್ತದೆ. ಪ್ರಪಂಚ ಮೋಸ ಮಾಡಿ ಬುದ್ಧಿವಂತಿಯಾಗುತ್ತೆ ಮತ್ತು ನಾವು ನಂಬಿಕೆ ಇಟ್ಟು ಅಪರಾಧಿಗಳಾಗ್ತೇವೆ. ಆದರೆ ಲೈಫ್ನ ಅಸಲಿ ಪಾಠ ಏನೆಂದರೆ ನಾವು ನಮ್ಮ ಒಳ್ಳೆಯ ಸ್ವಭಾವವನ್ನು ಬಿಡಬಾರ್ದು. ಜನ ನಮ್ಮ ಜೊತೆ ಎಷ್ಟೇ ಕೆಟ್ಟದಾಗಿ ನಡೆದುಕೊಂಡ್ರೂ ಸರಿ. ಇಸ್ಪೀಟಿನ ಜೋಕರ್ ಮತ್ತು ತಮ್ಮವರ ಏಟು ಅನೇಕ ಬಾರಿ ಆಟವನ್ನೇ ತಿರುಗಿಸಿಬಿಡ್ತವೆ. ಅನೇಕ ಬಾರಿ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಒಂದು ಸಣ್ಣ ಏಟು ನಮ್ಮನ್ನು ಕೆಳಗೆ ಬೀಳಿಸಬಹುದು. ಶ್ರೀಕೃಷ್ಣ ಹೇಳ್ತಾನೆ, ಪರಿಸ್ಥಿತಿಗಳು ಯಾವಾಗಲೂ ಬದಲಾಗ್ತವೆ, ಆದರೆ ಯಾರು ತಾಳ್ಮೆ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡ್ಕೊಳ್ತಾನೋ ಅವನೇ ಗೆಲ್ಲುತ್ತಾನೆ. ಸಂಬಂಧಗಳು ಗಟ್ಟಿಯಾಗಿರ್ತವೆ ಅನ್ನೋದು ನಿಜ, ಆದರೆ ಕೆಲವೊಮ್ಮೆ ಇಬ್ಬರು ವ್ಯಕ್ತಿಗಳ ಹಠದ ಮುಂದೆ ಅವು ಕೂಡ ತುಂಬ ವೀಕ್ ಆಗಿಬಿಡ್ತವೆ. ರಸ್ತೆ ಬದಿಯ ಚಾಯ್ವಾಲ ಕೈಗೆ ಗ್ಲಾಸ್ ಕೊಡ್ತಾ ಟೀ ಜೊತೆ ಏನು ತಗೊಳ್ತೀರಾ ಸರ್ ಅಂತ ಕೇಳಿದಾಗ ನಾಲಿಗೆಯ ತುದಿಗೆ ಮಾತು ಬಂದು ಹಾಗೆ ನಿಂತೋಯ್ತು. ಮನಸ್ಸಲ್ಲಿ ಒಂದೇ ಆಲೋಚನೆ ಬಂತು, ಹಳೆಯ ದೋಸ್ತ್ಗಳು ಮತ್ತೆ ಸಿಗ್ತಾರಾ? ಕೆಲವು ಸಂಬಂಧಗಳಲ್ಲಿ ಯಾವುದೇ ಲಾಭ ಇರಲ್ಲ, ಆದರೆ ಅವು ಲೈಫನ್ನು ಶ್ರೀಮಂತವಾಗಿಸ್ತವೆ. ಇದೇ ನಿಜವಾದ ಫ್ರೆಂಡ್ಶಿಪ್. ಪ್ರತಿದಿನ ಓದಿ, ಯೋಚಿಸಿ ಮತ್ತು ಅರ್ಥ ಮಾಡಿಕೊಳ್ಳಿ. ಮೊದಲನೆಯದು ಸಾವು ನಿಶ್ಚಿತ. ಎರಡನೆಯದು ಜೊತೆಗೆ ಏನೂ ಬರೋದಿಲ್ಲ. ಮೂರನೆಯದು ಯಾರು ಮಾಡ್ತಾರೋ ಅವರೇ ಅನುಭವಿಸ್ತಾರೆ. ನಾಲ್ಕನೆಯದು ಎಲ್ಲಿ ಸಿಕ್ಕಿ ಹಾಕಿಕೊಳ್ತೀರೋ ಅಲ್ಲೇ ಬಗೆಹರಿಸಿಕೊಳ್ಳಿ. ಐದನೆಯದು ಏನಿದೆಯೋ ಅದರಲ್ಲಿ ತೃಪ್ತಿಪಡಿ. ಇದೇ ಜೀವನದ ಅತಿ ದೊಡ್ಡ ಸತ್ಯ. ಶ್ರೀಕೃಷ್ಣ ಹೇಳ್ತಾನೆ, ಸಂತೋಷವೇ ಅತಿ ದೊಡ್ಡ ಸಂಪತ್ತು ಮತ್ತು ತಾಳ್ಮೆ ಕಳೆದುಕೊಳ್ಳುವುದೇ ಅತಿ ದೊಡ್ಡ ಬಡತನ. ಮನುಷ್ಯನಿಗೆ ಸಂತೃಪ್ತಿ ಬಂದರೆ ಅವನು ಪ್ರಪಂಚದಲ್ಲೇ ಅತಿ ಸುಖಿಯಾಗಬಲ್ಲ. ನಾನಿಲ್ಲದೆಯೂ ದೇವರು ದೇವರೇ, ಆದರೆ ದೇವರ ದಯಲಿಲ್ಲದೆ ನಾನೇನೂ ಅಲ್ಲ. ಇದೇ ಭಕ್ತಿಯ ಅಸಲಿ ಭಾವನೆ. ನಾವು ನಮ್ಮ ಕಷ್ಟಗಳಿಗೆ ಬೇರೆಯವರೇ ಕಾರಣ ಅಂತ ಅಂದ್ಕೊಳ್ಳುವವರೆಗೂ ನಮ್ಮ ಕಷ್ಟಗಳು ಎಂದಿಗೂ ಕಡಿಮೆ ಆಗಲ್ಲ. ಅನೇಕ ಬಾರಿ ನಾವು ಬೇರೆಯವರ ಮೇಲೆ ಎಷ್ಟೊಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ ಅಂದರೆ ಅವು ಈಡೇರದಿದ್ದಾಗ ನಮಗೆ ತುಂಬ ಬೇಸರ ಆಗುತ್ತೆ. ಆದರೆ ನಿಜ ಏನೆಂದರೆ ಎಷ್ಟು ಕಡಿಮೆ ನಿರೀಕ್ಷೆ ಇರುತ್ತೋ ಅಷ್ಟೇ ಕಡಿಮೆ ಬೇಸರ ಇರುತ್ತೆ. ನೀವು ಬೇರೆಯವರ ಮೇಲೆ ನಿರೀಕ್ಷೆಗಳನ್ನು ಕಡಿಮೆ ಇಟ್ಕೊಂಡು ನಿಮ್ಮ ಮೇಲೆ ಹೆಚ್ಚು ನಂಬಿಕೆ ಇಟ್ಕೊಂಡ್ರೆ ಜೀವನ ಸುಲಭವಾಗುತ್ತದೆ. ಪ್ರತಿಯೊಂದಕ್ಕೂ ಸರಿಯಾದ ಸಮಯವಿರುತ್ತದೆ. ಯಾವುದಾದ್ರೂ ವಸ್ತು ಈಗ ಸಿಗ್ತಾ ಇಲ್ಲ ಅಂದರೆ ಅದು ಯಾವತ್ತೂ ಸಿಗಲ್ಲ ಅಂತ ಅರ್ಥವಲ್ಲ. ಬಹುಶಃ ಈಗ ಅದರ ಸರಿಯಾದ ಸಮಯ ಬಂದಿಲ್ಲ ಅಂತಷ್ಟೇ. ಹಾಗಾಗಿ ತಾಳ್ಮೆಯಿಂದ ಇರೋದನ್ನು ಕಲಿಯಿರಿ. ನೀವು ಸರಿಯಾದ ದಿಕ್ಕಿನಲ್ಲಿ ಕಷ್ಟಪಡುತ್ತಿದ್ದರೆ ಒಂದಲ್ಲ ಒಂದು ದಿನ ನಿಮಗೆ ಅದರ ಫಲ ಖಂಡಿತ ಸಿಕ್ಕೇ ಸಿಗುತ್ತದೆ. ಯಾವತ್ತೂ ಯಾವುದೇ ವಿಚಾರಕ್ಕೂ ಅವಸರದಲ್ಲಿ ತೀರ್ಮಾನಕ್ಕೆ ಬರಬೇಡಿ. ಅನೇಕ ಬಾರಿ ಈಗ ನಮಗೆ ತಪ್ಪು ಅಂತ ಅನಿಸುವ ವಿಚಾರಗಳೇ ಮುಂದೆ ಹೋಗಿ ನಮಗೆ ಅತ್ಯುತ್ತಮವಾಗಿ ಸಾಬೀತಾಗುತ್ತವೆ. ಹಾಗಾಗಿ ಪ್ರತಿಯೊಂದು ಪರಿಸ್ಥಿತಿಯನ್ನು ತಾಳ್ಮೆಯಿಂದ ನೋಡುವ ಮತ್ತು ಅರ್ಥ ಮಾಡಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿ. ಲೈಫ್ನ ಅಸಲಿ ಖುಷಿ ಸಿಗೋದು ನಾವು ಅದನ್ನು ಸಂಪೂರ್ಣವಾಗಿ ಬದುಕಲು ಕಲಿತಾಗ ಮಾತ್ರ. ಅದಕ್ಕಾಗಿಯೇ ಪ್ರತಿದಿನವನ್ನು ಒಂದು ಹೊಸ ಅವಕಾಶದಂತೆ ನೋಡಿ ಮತ್ತು ಪ್ರತಿ ಕ್ಷಣವನ್ನು ಖುಷಿಯಿಂದ ಕಳೆಯಲು ಪ್ರಯತ್ನಿಸಿ. ನೀವು ಹೀಗೆ ಮಾಡಿದಾಗ ಜೀವನ ತಾನಾಗಿಯೇ ಸುಂದರವಾಗಿ ಕಾಣಲು ಶುರುವಾಗುತ್ತದೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹ. ಮನುಷ್ಯನ ಮನಸ್ಸೇ ಅವನ ಬಂಧನ ಮತ್ತು ಮೋಕ್ಷಕ್ಕೆ ಕಾರಣ. ಮನಸ್ಸನ್ನು ನಿಯಂತ್ರಿಸಿಕೊಂಡರೆ ಜೀವನದಲ್ಲಿ ಪ್ರತಿ ಪರಿಸ್ಥಿತಿಯಲ್ಲೂ ನೆಮ್ಮದಿ ಮತ್ತು ಶಾಂತಿ ಉಳಿದುಕೊಳ್ಳುತ್ತದೆ. ಆದರೆ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲದಿದ್ದರೆ ಅದೇ ಮನಸ್ಸು ನಮ್ಮನ್ನು ದುಃಖ, ಟೆನ್ಷನ್ ಮತ್ತು ನೋವಿನ ಕಡೆಗೆ ಕೊಂಡೊಯ್ಯುತ್ತದೆ. ಇದೇ ಕಾರಣಕ್ಕೆ ಗೀತೆಯಲ್ಲಿ ಶ್ರೀಕೃಷ್ಣ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದರ ಮೇಲೆ ವಿಶೇಷ ಒತ್ತು ನೀಡಿದ್ದಾನೆ.
ಅಶಾಂತ ಮನಸ್ಸಿನ ವ್ಯಕ್ತಿಗೆ ಸುಖ ಸಾಧ್ಯವಿಲ್ಲ, ಯಾಕಂದ್ರೆ ಅವನು ಯಾವಾಗಲೂ ಭೂತಕಾಲದ ಚಿಂತೆ ಅಥವಾ ಭವಿಷ್ಯದ ಕಲ್ಪನೆಗಳಲ್ಲೇ ಮುಳುಗಿರುತ್ತಾನೆ. ಹಾಗಾಗಿ ನಿಜವಾದ ಶಾಂತಿ ಪಡೆಯಲು ಪ್ರಸ್ತುತದಲ್ಲಿ ಬದುಕುವುದು ಮುಖ್ಯ. ಯೋಗಃ ಕರ್ಮಸು ಕೌಶಲಂ. ಕರ್ಮದಲ್ಲಿನ ಕುಶಲತೆಯೇ ಯೋಗ. ಯಾವುದೇ ಕೆಲಸ ಮಾಡುವಾಗ ಅದರಲ್ಲಿ ಸಂಪೂರ್ಣ ಶ್ರದ್ಧೆ ಮತ್ತು ನಿಷ್ಠೆ ಇರಬೇಕು ಅಂತ ಈ ಶ್ಲೋಕ ನಮಗೆ ಕಲಿಸುತ್ತದೆ. ಅರ್ಧಂಬರ್ಧ ಮನಸ್ಸಿನಿಂದ ಮಾಡಿದ ಕೆಲಸ ನೆಮ್ಮದಿಯನ್ನು ಕೊಡಲ್ಲ ಮತ್ತು ಒಳ್ಳೆಯ ರಿಸಲ್ಟನ್ನು ತರಲ್ಲ. ನಾವು ಯಾವುದೇ ಕೆಲಸವನ್ನು ಸಂಪೂರ್ಣ ಏಕಾಗ್ರತೆಯಿಂದ ಮಾಡಿದರೆ ಅದು ಕೇವಲ ಯಶಸ್ಸನ್ನು ಮಾತ್ರವಲ್ಲ, ಆತ್ಮಿಕ ಸುಖವನ್ನು ನೀಡುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಕೆಲಸವನ್ನು ಜವಾಬ್ದಾರಿ ಮತ್ತು ಕುಶಲತೆಯಿಂದ ಮಾಡುವುದೇ ಅಸಲಿ ಯೋಗ. ನಮ್ಮ ಮನಸ್ಸು ಹೇಗಿರುತ್ತೋ ನಮ್ಮ ಜೀವನವು ಹಾಗೇ ಆಗುತ್ತೆ ಅಂತ ಹೇಳ್ತಾರೆ. ನೆಗೆಟಿವ್ ಆಗಿ ಯೋಚಿಸುವ ವ್ಯಕ್ತಿ ಎಷ್ಟೇ ಆಸ್ತಿಪಾಸ್ತಿ ಹೊಂದಿದ್ದರೂ ಎಂದಿಗೂ ಸುಖಿಯಾಗಿರಲು ಸಾಧ್ಯವಿಲ್ಲ. ಅದೇ ರೀತಿ ಪಾಸಿಟಿವ್ ಆಗಿ ಯೋಚಿಸುವ ವ್ಯಕ್ತಿ ಕಷ್ಟದ ಪರಿಸ್ಥಿತಿಯಲ್ಲೂ ಪರಿಹಾರ ಹುಡುಕುತ್ತಾನೆ. ಮನಸ್ಸಿನ ಈ ಶಕ್ತಿ ಎಷ್ಟು ಪ್ರಭಾವಶಾಲಿಯಾಗಿರುತ್ತೆ ಅಂದರೆ ಇದು ಯಾವುದೇ ಸಾಮಾನ್ಯ ವ್ಯಕ್ತಿಯನ್ನು ಮಹಾನಾಗಿಸಬಹುದು ಮತ್ತು ಯಾವುದೇ ಸಮರ್ಥ ವ್ಯಕ್ತಿಯನ್ನು ದುರ್ಬಲನನ್ನಾಗಿಸಬಹುದು. ಯಾವ ವ್ಯಕ್ತಿ ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾನೋ ಅವನು ಎಂಥ ದೊಡ್ಡ ದುಃಖ ಬಂದರೂ ವಿಚಲಿತನಾಗುವುದಿಲ್ಲ. ಇದೇ ಕಾರಣಕ್ಕೆ ಧ್ಯಾನ ಮತ್ತು ಸಾಧನೆಯ ಮಹತ್ವವನ್ನು ಅಷ್ಟೊಂದು ಹೇಳಲಾಗಿದೆ. ನಮ್ಮ ಈ ಜೀವನ ಮೋಹ ಮತ್ತು ಮಾಯೆಯಲ್ಲಿ ಬಂಧಿಯಾಗಿದೆ. ಜನ ಹಣ, ಸಂಪತ್ತು, ಸಂಬಂಧ ಮತ್ತು ಅಂತಸ್ತು ಪ್ರತಿಷ್ಠೆಯ ಮೋಹದಲ್ಲಿ ಎಷ್ಟರ ಮಟ್ಟಿಗೆ ಮುಳುಗಿರುತ್ತಾರೆ ಅಂದರೆ ಇವೆಲ್ಲವೂ ಶಾಶ್ವತವಲ್ಲ ಅನ್ನೋದನ್ನೇ ಮರೆತು ಬಿಡುತ್ತಾರೆ. ಈ ಪ್ರಪಂಚ ಬದಲಾಗುವಂತಹದ್ದು ಮತ್ತು ಇವತ್ತು ನಮ್ಮ ಹತ್ತಿರ ಇರೋ ವಸ್ತುಗಳು ನಾಳೆ ಇನ್ಯಾರದ್ದು ಹತ್ತಿರ ಇರುತ್ತವೆ. ಆದರೂ ನಾವು ಇವುಗಳನ್ನು ಶಾಶ್ವತ ಅಂತ ತಿಳಿದುಕೊಂಡು ಇವುಗಳ ಜೊತೆ ಅತಿಯಾದ ನಂಟು ಬೆಳೆಸಿಕೊಳ್ಳುತ್ತೇವೆ. ಇದೇ ಮೋಹ ನಮಗೆ ದುಃಖ ಕೊಡುತ್ತದೆ. ನಾವು ಯಾವುದೇ ವಸ್ತುವನ್ನು ಅತಿಯಾದ ಆಸಕ್ತಿ ಇಲ್ಲದೆ ಒಪ್ಪಿಕೊಂಡು ಹೋಗಲು ಬಿಟ್ಟಿವೆ, ಜೀವನದಲ್ಲಿ ಶಾಂತಿ ಉಳಿಯುತ್ತದೆ. ಮನುಷ್ಯ ಕರ್ಮ ಮಾಡುತ್ತಿರಬೇಕು, ಆದರೆ ಫಲದ ಬಗ್ಗೆ ಚಿಂತೆ ಮಾಡಬಾರದು ಅಂತ ಗೀತೆಯಲ್ಲಿ ಹೇಳಲಾಗಿದೆ. ಇದೇ ಆಲೋಚನೆಯನ್ನು ನಾವು ಲೈಫ್ನಲ್ಲಿ ಅಳವಡಿಸಿಕೊಂಡರೆ ದುಃಖಗಳಿಂದ ಮುಕ್ತಿ ಪಡೆಯಬಹುದು. ಲೈಫ್ನಲ್ಲಿ ಪ್ರತಿಯೊಂದಕ್ಕೂ ಒಂದು ಸರಿಯಾದ ಸಮಯ ಇರುತ್ತೆ. ಅನೇಕ ಬಾರಿ ನಮ್ಮ ಕಷ್ಟದ ಫಲ ನಮಗೆ ಸಿಗ್ತಾ ಇಲ್ಲ ಅಂತ ನಮಗೆ ಅನಿಸುತ್ತೆ. ಆದರೆ ಅದರ ರಿಸಲ್ಟ್ ತಕ್ಷಣವೇ ಕಾಣಬೇಕು ಅಂತೇನಿಲ್ಲ. ಪ್ರತಿಯೊಂದು ಬೀಜ ಮೊಳಕೆಯೊಡೆಯಲು ಸಮಯ ಬೇಕು ಅನ್ನೋದು ಪ್ರಕೃತಿಯ ನಿಯಮ. ಅದೇ ರೀತಿ ನಾವು ಮಾಡಿದ ಒಳ್ಳೆಯ ಕರ್ಮಗಳ ಫಲವು ಖಂಡಿತವಾಗಿ ಸಿಗುತ್ತದೆ, ಆದರೆ ಅದು ಸರಿಯಾದ ಸಮಯದಲ್ಲೇ ಬರುತ್ತದೆ. ತಾಳ್ಮೆ ಅನ್ನೋದು ಲೈಫ್ನ ಅತಿ ದೊಡ್ಡ ಗುಣ. ತಾಳ್ಮೆ ಇಲ್ಲದ ವ್ಯಕ್ತಿ ತನ್ನ ಜೀವನವನ್ನು ತಾನೇ ಕಷ್ಟಕರವಾಗಿಸಿಕೊಳ್ಳುತ್ತಾನೆ. ಅನೇಕ ಬಾರಿ ಜನ ತಮ್ಮ ಸಮಸ್ಯೆಗಳಿಂದ ಬೇಗನೆ ಹೊರಬರಲು ಪ್ರಯತ್ನಿಸುತ್ತಾರೆ, ಆದರೆ ಕೆಲವು ಸಮಸ್ಯೆಗಳು ಕೇವಲ ಸಮಯದ ಜೊತೆಗೆ ಮಾತ್ರ ಬಗೆಹರಿಯುತ್ತವೆ. ನಿಜವಾದ ಸುಖ ವಸ್ತುಗಳಲ್ಲಿಲ್ಲ, ಬದಲಿಗೆ ನೆಮ್ಮದಿಯಲ್ಲಿದೆ. ತನ್ನ ಹತ್ತಿರ ಏನೇನಿದೆಯೋ ಅದೇ ಸಾಕು ಅಂತ ಯಾವ ವ್ಯಕ್ತಿಗೆ ಅರ್ಥವಾಗುತ್ತದೆಯೋ ಅವನೇ ಅತಿ ದೊಡ್ಡ ಸುಖಿಯಾಗುತ್ತಾನೆ. ಆದರೆ ಯಾವ ವ್ಯಕ್ತಿ ಯಾವಾಗಲೂ ಬೇರೆಯವರ ಜೊತೆ ತನ್ನನ್ನು ಕಂಪೇರ್ ಮಾಡಿಕೊಳ್ಳುತ್ತಾನೋ ಅವನು ಎಂದಿಗೂ ನೆಮ್ಮದಿಯನ್ನು ಅನುಭವಿಸಲು ಸಾಧ್ಯವಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಇದರ ಅರ್ಥ ಯಾವುದೇ ವ್ಯಕ್ತಿ ಒಂದು ಕ್ಷಣವೂ ಕರ್ಮ ಮಾಡದೇ ಇರಲು ಸಾಧ್ಯವಿಲ್ಲ. ಹಾಗಾಗಿ ಕರ್ಮವೇ ಜೀವನದ ಆಧಾರ. ನಾವು ನಮ್ಮ ಕರ್ಮಗಳನ್ನು ಸರಿಯಾದ ದಿಕ್ಕಿನಲ್ಲಿ ಹಾಕಿದರೆ ಜೀವನದಲ್ಲಿ ನೆಮ್ಮದಿ ಮತ್ತು ಸುಖ ಉಳಿದುಕೊಳ್ಳುತ್ತದೆ. ದೇಹವೇ ನಮ್ಮ ಅತಿ ದೊಡ್ಡ ಸಂಪತ್ತು. ದೇಹ ಆರೋಗ್ಯವಾಗಿಲ್ಲ ಅಂದರೆ ಪ್ರಪಂಚದ ಯಾವುದೇ ಸುಖ ಸೌಲಭ್ಯ ನಮಗೆ ಆನಂದ ಕೊಡಲು ಸಾಧ್ಯವಿಲ್ಲ. ಹಾಗಾಗಿ ನಾವು ನಮ್ಮ ಊಟ, ತಿಂಡಿ, ದಿನಚರಿ ಮತ್ತು ಆಲೋಚನೆಗಳ ಬಗ್ಗೆ ಗಮನ ಹರಿಸಬೇಕು. ಕೇವಲ ದೈಹಿಕ ಆರೋಗ್ಯ ಮಾತ್ರವಲ್ಲ, ಮಾನಸಿಕ ಆರೋಗ್ಯವೂ ಅಷ್ಟೇ ಮುಖ್ಯ. ಆರೋಗ್ಯಕ್ಕಾಗಿ ಸಂಯಮ ಅತ್ಯಗತ್ಯ. ಹೆಚ್ಚು ಊಟ ಮಾಡೋದು, ತಪ್ಪು ಸಮಯದಲ್ಲಿ ಊಟ ಮಾಡೋದು ಅಥವಾ ಅಸಮತೋಲಿತ ಆಹಾರ ತೆಗೆದುಕೊಳ್ಳೋದು ಇವೆಲ್ಲವೂ ದೇಹವನ್ನು ನಿಧಾನವಾಗಿ ವೀಕ್ ಮಾಡ್ತವೆ. ಅದೇ ರೀತಿ ನಾವು ನಮ್ಮ ಆಲೋಚನೆಗಳ ಮೇಲೆ ಕಂಟ್ರೋಲ್ ಇಟ್ಕೊಳ್ಳದೆ ಪ್ರತಿಯೊಂದು ವಿಚಾರಕ್ಕೂ ಟೆನ್ಷನ್ ಅಥವಾ ಕೋಪ ಮಾಡಿಕೊಂಡ್ರೆ ಇದು ಮಾನಸಿಕವಾಗಿ ನಮ್ಮನ್ನು ರೋಗಿಯಾಗಿಸ್ಬೋದು. ಅನೇಕ ಬಾರಿ ನಾವು ನಮ್ಮ ಸುತ್ತಮುತ್ತಲಿನ ಜನರನ್ನು ಅವರು ನಮಗೆ ಏನು ಮಾಡಬಹುದು ಅನ್ನೋ ದೃಷ್ಟಿಯಿಂದ ನೋಡ್ತೇವೆ. ಆದರೆ ನಾವು ನಿಸ್ವಾರ್ಥವಾಗಿ ಬೇರೆಯವರಲ್ಲಿ ಸಹಾಯ ಮಾಡಿದಾಗ ನಿಜವಾದ ಸುಖ ಸಿಗ್ತದೆ. ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರೀತಿ ಮತ್ತು ಗೌರವ ಕೊಟ್ಟರೆ ನಮ್ಮ ಸಂಬಂಧಗಳು ಗಟ್ಟಿಯಾಗ್ತವೆ ಮತ್ತು ನಮಗೂ ಆತ್ಮಿಕ ಶಾಂತಿ ಸಿಗ್ತದೆ. ಕೆಲವೊಮ್ಮೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಳ್ತಿದ್ದಾನೆ ಅಂತ ನಮಗನ್ನಿಸ್ತದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಲೈಫ್ನ ಸಮಸ್ಯೆಗಳ ಜೊತೆ ಹೋರಾಡ್ತಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಶ್ರೀಕೃಷ್ಣ ಹೇಳ್ತಾನೆ, ಯಾವ ವ್ಯಕ್ತಿ ತನ್ನ ಒಳ್ಳೆಯತನವನ್ನು ಬುದ್ಧಿಯ ಜೊತೆ ಬ್ಯಾಲೆನ್ಸ್ ಮಾಡ್ತಾನೋ ಅವನೇ ನಿಜವಾದ ಅರ್ಥದಲ್ಲಿ ಲೈಫ್ನಲ್ಲಿ ಮುಂದೆ ಬರ್ತಾನೆ. ಹಾಗಾಗಿ ಒಳ್ಳೆಯತನವನ್ನು ಉಳಿಸ್ಕೊಳ್ಳಿ, ಆದರೆ ಬುದ್ಧಿವಂತಿಕೆಯಿಂದ. ಸೇವೆ ಮಾಡಿ, ಆದರೆ ಜನ ನಿಮ್ಮನ್ನು ಕೇವಲ ಉಪಯೋಗಿಸಿಕೊಳ್ಳುವ ವಸ್ತು ಅಂತ ಅಂದ್ಕೊಳ್ಳುವಷ್ಟು ಮಾಡಬೇಡಿ. ಪ್ರೀತಿ ಮಾಡಿ, ಆದರೆ ಜನ ನಿಮ್ಮ ಭಾವನೆಗಳ ಜೊತೆ ಆಟವಾಡುವಷ್ಟು ಮಾಡಬೇಡಿ. ಪ್ರಾಮಾಣಿಕರಾಗಿರಿ, ಆದರೆ ಜನ ನಿಮ್ಮನ್ನು ದಡ್ರು ಅಂತ ಅಂದ್ಕೊಳ್ಳುವಷ್ಟು ಇರಬೇಡಿ.
ಕೊನೆಯಲ್ಲಿ ಯಾರು ತನ್ನ ಸಿದ್ಧಾಂತಗಳಿಗೆ ಅಂಟಿಕೊಂಡಿರುತ್ತಾನೋ ಅವನಿಗೆ ಗೆಲುವಾಗ್ತದೆ. ಯಾರು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ನಡೀತಾರೋ ಅವರಿಗೆ ಆರಂಭದಲ್ಲಿ ಕಷ್ಟಗಳು ಖಂಡಿತ ಎದುರಾಗ್ತವೆ, ಆದರೆ ಕೊನೆಯಲ್ಲಿ ಅವರೇ ಅತ್ಯಂತ ಬಲಶಾಲಿಗಳಾಗಿ ಹೊರಹೊಮ್ಮುತ್ತಾರೆ. ಸತ್ಯವಂತರು ಒಂಟಿಯಾದರೂ ಸರಿ, ಅವರು ತಮ್ಮ ಸ್ವಾಭಿಮಾನದೊಂದಿಗೆ ಬದುಕ್ತಾರೆ. ಯಾರು ತನ್ನ ಸತ್ಯದ ಮೇಲೆ ಗಟ್ಟಿಯಾಗಿ ನಿಲ್ಲುತ್ತಾನೋ ಅವನಿಗೆ ಯಾರ ಒಪ್ಪಿಗೆಯ ಅವಶ್ಯಕತೆಯೂ ಇರಲ್ಲ. ಯಾರು ತನ್ನ ಕರ್ಮಗಳ ಕಡೆ ಗಮನ ಹರಿಸ್ತಾನೋ ಅವನ ಗುರುತು ಎಂದಿಗೂ ಅಳಿಸಿ ಹೋಗೋದಿಲ್ಲ. ಪ್ರಪಂಚವನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ, ಬದಲಿಗೆ ನಿಮ್ಮನ್ನು ನೀವು ಎಷ್ಟು ಸ್ಟ್ರಾಂಗ್ ಆಗಿ ಮಾಡಿಕೊಳ್ಳಿ ಅಂದರೆ ನಿಮ್ಮ ಒಳ್ಳೆಯತನವನ್ನು ಯಾರು ನಿಮ್ಮ ದೌರ್ಬಲ್ಯ ಅಂತ ಅಂದುಕೊಳ್ಬಾರ್ದು. ಎಲ್ಲಿಯವರೆಗೆ ನಿಮ್ಮ ಒಳ್ಳೆಯತನದ ಜೊತೆ ನಿಮ್ಮ ಬುದ್ಧಿವಂತಿಕೆ ಇರೋದಿಲ್ಲವೋ ಅಲ್ಲಿಯವರೆಗೆ ಜನ ನಿಮ್ಮನ್ನು ಉಪಯೋಗಿಸಿಕೊಳ್ತಲೇ ಇರ್ತಾರೆ. ಹಾಗಾಗಿ ನಿಮ್ಮ ಒಳ್ಳೆಯತನವನ್ನು ಬುದ್ಧಿಯ ಜೊತೆ ನಿಭಾಯಿಸಿ, ನಿಮ್ಮ ಕರುಣೆಯನ್ನು ಸ್ವಾಭಿಮಾನದ ಜೊತೆ ಬ್ಯಾಲೆನ್ಸ್ ಮಾಡಿ ಮತ್ತು ನಿಮ್ಮ ಪ್ರೀತಿಯನ್ನು ಆತ್ಮಗೌರವದ ಜೊತೆ ಸೇರಿಸಿ. ಆಗ ನಿಮ್ಮ ಒಳ್ಳೆಯತನ ದೌರ್ಬಲ್ಯವಲ್ಲ, ಅತಿ ದೊಡ್ಡ ಶಕ್ತಿಯಾಗ್ತದೆ. ಮನುಷ್ಯ ತನಗೆ ತಾನು ಬೆಲೆ ಕೊಟ್ಟುಕೊಳ್ಳುವವರೆಗೂ ಪ್ರಪಂಚ ಅವನನ್ನು ಹಗುರವಾಗಿಯೇ ಪರಿಗಣಿಸ್ತದೆ. ಯಾರು ತನ್ನ ಬೆಲೆಯನ್ನು ಗುರುತಿಸ್ತಾನೋ ಅವನೇ ಗೌರವ ಪಡೆಯುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯ ತಾಳ್ಮೆಯನ್ನು ಅವನು ಸೋಲೊಪ್ಪಿಕೊಳ್ಳುವವರೆಗೂ ಪರೀಕ್ಷಿಸಲಾಗ್ತದೆ, ಆದರೆ ಯಾರು ಕೊನೆಯವರೆಗೂ ನಿಲ್ಲುತ್ತಾನೋ ಅವನೇ ಅಸಲಿ ಗೆಲುವಿಗೆ ಅರ್ಹನಾಗ್ತಾನೆ. ಪ್ರಪಂಚ ಯಾರು ಮನಸ್ಸಿನಿಂದ ಅತ್ಯಂತ ಸತ್ಯವಂತರಾಗಿರುತ್ತಾರೋ ಅವರಿಗೇ ಹೆಚ್ಚು ಏಟು ಕೊಡುತ್ತದೆ. ಯಾಕಂದರೆ ಅವರು ಯಾರದ್ದೂ ಕೆಟ್ಟದ್ದನ್ನು ಬಯಸುವುದಿಲ್ಲ, ಆದರೆ ಪ್ರಪಂಚ ಅವರ ಜೊತೆ ಕಠಿಣವಾಗಿ ವರ್ತಿಸ್ತದೆ. ಯಾರಿಗಾದರೂ ಒಳ್ಳೆಯದು ಮಾಡುವ ಮುನ್ನ ಎದುರಿಗಿರುವವರು ಅದಕ್ಕೆ ಬೆಲೆ ಕೊಡ್ತಾರೋ ಅಥವಾ ಅದನ್ನೇ ಅಧಿಕಾರ ಅಂತ ಅಂದುಕೊಳ್ತಾರೋ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಕೊಡುವವನು ಹಿಂದೆ ಸರಿಯುವವರೆಗೂ ತ್ಯಾಗದ ಬೆಲೆ ಯಾರಿಗೂ ಅರ್ಥವಾಗುವುದಿಲ್ಲ. ಯಾರು ಪ್ರತಿ ಸಮಯದಲ್ಲೂ ಅವೈಲಬಲ್ ಇರ್ತಾನೋ ಅವನ ಇರುವಿಕೆಯ ಬೆಲೆ ಕಡಿಮೆ ಆಗ್ತದೆ. ಸ್ವಾಭಿಮಾನ ಸುರಕ್ಷಿತವಾಗಿರುವಷ್ಟೇ ಮಟ್ಟಿಗೆ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು. ಯಾರಾದರೂ ಪದೇ ಪದೇ ನಿಮ್ಮ ತ್ಯಾಗದ ಲಾಭ ಪಡೆಯುತ್ತಿದ್ದರೆ ಅದು ಪ್ರೀತಿಯಲ್ಲ, ಸ್ವಾರ್ಥ. ಲೈಫ್ನಲ್ಲಿ ಅತಿ ಹೆಚ್ಚು ಏಟು ತಿನ್ನುವವರು ಯಾರು ಅಂದರೆ ಯಾವುದೇ ಷರತ್ತಿಲ್ಲದೆ ನಂಬಿಕೆ ಇಡುವವರು. ಎಲ್ಲರಿಗೂ ಅವಕಾಶ ಕೊಡೋದು ಒಳ್ಳೆಯದು, ಆದರೆ ಪದೇ ಪದೇ ಮೋಸ ಹೋಗುವುದು ದಡ್ಡತನ. ಯಾರು ಬೇರೆಯವರಿಗೋಸ್ಕರ ಎಲ್ಲವನ್ನು ಬಿಡುತ್ತಾರೋ ಕೊನೆಯಲ್ಲಿ ಅವರು ತಮ್ಮನ್ನೇ ತಾವು ಕಳೆದುಕೊಳ್ತಾರೆ. ನಿಮ್ಮನ್ನು ನೀವು ಉಳಿಸ್ಕೊಳ್ಳೋದು ಕೂಡ ಇನ್ಯಾರಿಗೂ ಆಸರೆಯಾಗುವಷ್ಟೇ ಮುಖ್ಯ. ಸತ್ಯದ ದಾರಿ ಕಷ್ಟಕರವಾದರೂ ಅದು ವ್ಯಕ್ತಿಗೆ ಮುರಿಯಲಾಗದ ಆತ್ಮವಿಶ್ವಾಸ ಮತ್ತು ಆತ್ಮಬಲವನ್ನು ನೀಡುತ್ತದೆ. ಅದು ಯಾವುದೇ ಪರಿಸ್ಥಿತಿಯಲ್ಲೂ ಅವನನ್ನು ಬೀಳಲು ಬಿಡುವುದಿಲ್ಲ. ಯಾರು ಭಾವನೆಗಳಿಂದ ವೀಕ್ ಆಗಿರುತ್ತಾರೋ ಅವರು ಅನೇಕ ಬಾರಿ ಬೇರೆಯವರ ಸ್ವಾರ್ಥಕ್ಕೆ ಬಲಿಯಾಗ್ತಾರೆ. ಭಾವನೆ ಮುಖ್ಯ, ಆದರೆ ಅದರ ಜೊತೆ ತಿಳುವಳಿಕೆ ಮತ್ತು ಮಿತಿಯೂ ಮುಖ್ಯ. ಪ್ರಪಂಚ ಯಾರಿಗೆ ತಮ್ಮನ್ನು ತಾವು ಗೌರವಿಸಿಕೊಳ್ಳಲು ಗೊತ್ತಿರುತ್ತದೆಯೋ ಅವರಿಗೆ ಮಾತ್ರ ಗೌರವ ಕೊಡುತ್ತದೆ. ನೀವು ನಿಮ್ಮನ್ನೇ ವೀಕ್ ಅಂತ ಅಂದುಕೊಂಡ್ರೆ ಜನ ಕೂಡ ನಿಮ್ಮನ್ನು ಹಾಗೆ ನೋಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಒಂದು ಬಾರಿ ಅನಿಸಿರುತ್ತೆ, ತಾನು ಯಾರಿಗಾಗಿ ಎಲ್ಲವನ್ನು ಮಾಡಿದೇನೋ ಅವರೇ ತನಗೆ ಬೆಲೆ ಕೊಡ್ತಾ ಇಲ್ಲ ಅಂತ. ಇದು ದುರಾದೃಷ್ಟವಲ್ಲ, ಬದಲಿಗೆ ಒಂದು ಪಾಠ. ಪ್ರೀತಿ ಮತ್ತು ಗೌರವವನ್ನ ಅದರ ಬೆಲೆ ತಿಳಿಯುವಲ್ಲಿ ಮಾತ್ರ ಕೊಡಬೇಕು ಅಂತ. ಯಾರು ತಮ್ಮ ಒಳ್ಳೆಯತನವನ್ನ ಬ್ಯಾಲೆನ್ಸ್ ಮಾಡಲು ಆಗಲ್ವೋ ಅವರು ಕೊನೆಗೆ ಪ್ರಪಂಚದಿಂದ ನಿರಾಸೆಗೊಳ್ಳುತ್ತಾರೆ. ದಯೆ ತೋರುವುದಕ್ಕೂ ಒಂದು ಮಿತಿ ಇರಬೇಕು, ಇಲ್ಲದಿದ್ದರೆ ಜನ ಅದನ್ನು ದುರುಪಯೋಗಪಡಿಸಿಕೊಳ್ಳಲು ಶುರು ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಸ್ವಾಭಿಮಾನ ಮತ್ತು ಒಳ್ಳೆಯತನದ ನಡುವೆ ಬ್ಯಾಲೆನ್ಸ್ ಮಾಡಿಕೊಳ್ಳಲು ಬರಬೇಕು. ಅವಶ್ಯಕತೆಗಿಂತ ಹೆಚ್ಚಿನ ವಿನಯತೆ ಕೂಡ ಕೆಲವೊಮ್ಮೆ ತಮಗೇ ನಷ್ಟವನ್ನುಂಟು ಮಾಡ್ತದೆ. ಯಾರು ಲೈಫ್ನಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ನಡೆಯುತ್ತಾರೋ ಅವರು ಅತಿ ಹೆಚ್ಚು ಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಆದರೆ ಇದೇ ಕಷ್ಟಗಳು ಅವರನ್ನು ಅತಿ ಹೆಚ್ಚು ಸ್ಟ್ರಾಂಗ್ ಮತ್ತು ಮೆಚ್ಯೂರ್ ಆಗಿಸ್ತವೆ. ಪ್ರತಿಯೊಂದು ಸಂಬಂಧ ಉಳಿಸ್ಕೊಳ್ಳುವ ಜವಾಬ್ದಾರಿ ಕೇವಲ ನಿಮ್ಮದ್ದಲ್ಲ. ಯಾರಾದರೂ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದಿದ್ದರೆ ಅಲ್ಲಿ ನಿಲ್ಲುವುದಕ್ಕೆ ಯಾವುದೇ ಕಾರಣವಿಲ್ಲ. ಒಳ್ಳೆಯ ಜನರ ಪರೀಕ್ಷೆ ಪದೇ ಪದೇ ಆಗ್ತದೆ. ಯಾಕಂದರೆ ಅವರು ತಮ್ಮ ಒಳ್ಳೆಯತನದಲ್ಲೇ ಉಳಿಯುತ್ತಾರೋ ಅಥವಾ ಪ್ರಪಂಚದ ಲೆಕ್ಕಾಚಾರದಂತೆ ಬದಲಾಗ್ತಾರೋ ಅಂತ ಪ್ರಪಂಚ ನೋಡಲು ಬಯಸ್ತದೆ. ನಿಮ್ಮೊಳಗೆ ಎಷ್ಟು ಆತ್ಮಬಲ ಬೆಳೆಸಿಕೊಳ್ಳಿ ಅಂದರೆ ಯಾವುದೇ ಪರಿಸ್ಥಿತಿಯೂ ನಿಮ್ಮನ್ನು ಮುರಿಯಲು ಸಾಧ್ಯವಾಗಬಾರದು. ಜೀವನದಲ್ಲಿ ಪ್ರತಿ ಕಷ್ಟವೂ ಒಂದು ಪಾಠ, ಮತ್ತು ಯಾರು ಈ ಪಾಠಗಳನ್ನು ಅರ್ಥ ಮಾಡ್ಕೊಳ್ತಾರೋ ಅವರು ಮಾತ್ರ ಮುಂದೆ ಬರ್ತಾರೆ. ಪ್ರಪಂಚ ಯಾರು ತಮ್ಮ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ಗೌರವ ಕೊಡ್ತದೆ. ಎಲ್ಲಿಯವರೆಗೆ ನೀವು ನಿಮ್ಮನ್ನೇ ವೀಕ್ ಅಂತ ಅಂದ್ಕೊಳ್ತಾ ಇರ್ತೀರೋ ಅಲ್ಲಿಯವರೆಗೆ ಜನ ನಿಮ್ಮನ್ನು ಲೈಟಾಗಿ ತೆಗೆದುಕೊಳ್ತಲೇ ಇರ್ತಾರೆ. ಯಾವುದೇ ವ್ಯಕ್ತಿಯ ಅಸಲಿ ಸ್ವಭಾವ ಆಗಬಯಲಾಗ್ತದೆ ಯಾವಾಗ ನೀವು ಅವನಿಗೆ ಏನನ್ನಾದರೂ ಕೊಡಲು ಅಸಮರ್ಥರಾಗುತ್ತೀರೋ. ಯಾವ ವ್ಯಕ್ತಿ ಕೇವಲ ನಿಮ್ಮ ಸಾಧನೆಗಳು ಮತ್ತು ದಯೆಯಿಂದ ನಿಮ್ಮ ಹತ್ತಿರ ಇದ್ದನೋ ಅವನು ಯಾವತ್ತೂ ನಿಮ್ಮವನಾಗಿರಲಿಲ್ಲ. ನಿಮ್ಮ ಒಳ್ಳೆಯತನ ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡುತ್ತಿದ್ರೆ ಅದು ಒಳ್ಳೆಯತನವಲ್ಲ, ಬದಲಿಗೆ ಒಂದು ಹೊರೆಯಾಡಿ ಬದಲಾಗಿದೆ. ಒಳ್ಳೆಯವರಾಗಿರಿ, ಆದರೆ ಜನ ನಿಮ್ಮನ್ನು ಯೂಸ್ ಮಾಡಿಕೊಳ್ಳುವಷ್ಟು ಬೇಡ. ಎಲ್ಲಿಯವರೆಗೆ ನೀವು ಬೇರೆಯವರ ಒಪ್ಪಿಗೆಗಾಗಿ ಲೈಫ್ ಲೀಡ್ ಮಾಡ್ತೀರೋ ಅಲ್ಲಿಯವರೆಗೆ ನೀವು ನಿಮ್ಮ ನಿಜವಾದ ನೆಮ್ಮದಿ ಮತ್ತು ಖುಷಿಯಿಂದ ದೂರ ಇರ್ತೀರ. ತಮ್ಮನ್ನು ತಾವು ಒಪ್ಪಿಕೊಳ್ಳುವುದೇ ಅಸಲಿ ಸ್ವಾತಂತ್ರ್ಯ. ಕೆಲವರು ನಿಮ್ಮಿಂದ ಅವರಿಗೆ ಏನಾದರೂ ಲಾಭ ಸಿಗುವವರೆಗೂ ಮಾತ್ರ ನಿಮ್ಮ ಜೊತೆ ಇರ್ತಾರೆ. ಅಸಲಿ ಸಂಬಂಧಗಳು ಸ್ವಾರ್ಥದಿಂದ ದೂರವಿರ್ತವೆ.
ನೀವು ಜನರಿಗೆ ಅವರು ನಿಮ್ಮ ಜೊತೆ ಮಾಡುವಂತೆಯೇ ವರ್ತಿಸುವುದನ್ನು ಬಿಟ್ಟಾಗ ಅತಿ ದೊಡ್ಡ ಆತ್ಮವಿಕಾಸ ಆಗ್ತದೆ. ನಿಮ್ಮ ಒಳ್ಳೆಯತನವೇ ನಿಮ್ಮ ಗುರುತು. ಇದನ್ನು ಪರಿಸ್ಥಿತಿಗಳಿಗೆ ತಕ್ಕಂತೆ ಬದಲಾಯಿಸಿಕೊಳ್ಳಬೇಡಿ. ಸತ್ಯದ ದಾರಿ ಕಷ್ಟಕರವಾಗಿರುತ್ತದೆ, ಆದರೆ ಇದರ ಅಂತ್ಯ ಯಾವಾಗಲೂ ಸುಂದರವಾಗಿರುತ್ತದೆ. ಯಾರು ಈ ದಾರಿಯಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಾರೋ ಅವನೇ ಕೊನೆಗೆ ತನ್ನ ಜೀವನದ ಅಸಲಿ ಉದ್ದೇಶವನ್ನು ಕಂಡುಕೊಳ್ಳುತ್ತಾನೆ. ಯಾರು ಅತಿ ಹೆಚ್ಚು ಸಹನಶೀಲರಾಗಿರುತ್ತಾರೋ ಅವರು ಅತಿ ಹೆಚ್ಚು ಪರೀಕ್ಷೆ ಎದುರಿಸಬೇಕಾಗ್ತದೆ. ಆದರೆ ಇದೇ ಪರೀಕ್ಷೆಗಳು ಅವರನ್ನು ಅಸಾಧಾರಣವಾಗಿ ಸ್ಟ್ರಾಂಗ್ ಆಗಿಸ್ತವೆ. ಸತ್ಯ ಮನೆಯಿಂದ ಹೊರಬರುವಷ್ಟರಲ್ಲಿ ಸುಳ್ಳು ಅರ್ಧ ಪ್ರಪಂಚ ಸುತ್ತಿ ಬಂದಿರುತ್ತೆ. ಚಾಲಾಕಿತನ ಮಾಡಲು ಬರಲ್ಲ ಅಂದರೆ ಏನು, ಅರ್ಥ ಮಾಡಿಕೊಳ್ಳಲಾದರೂ ಬರುತ್ತೆ. ಕೆಟ್ಟ ಪದ ಅನ್ನೋದು ಕಿವಿಗಳಿಗಲ್ಲ, ನೇರ ಮನಸ್ಸಿಗೆ ಬೆಂಕಿ ಹಚ್ಚುವ ಕಿಡಿ. ನನ್ನ ಕ್ಯಾರೆಕ್ಟರ್ನಲ್ಲಿ ಬೇಕಾದಷ್ಟು ತಪ್ಪುಗಳನ್ನು ಹುಡುಕಿ, ನೀವಿಲ್ಲದಿದ್ದರೆ ನನ್ನನ್ನು ತಿದ್ದುವವರಾರು? ಸಮಯ ನಮ್ಮವರ ಜೊತೆ ಬದಲಾಗಲ್ಲ, ಬದಲಿಗೆ ನಮ್ಮವರೇ ಸಮಯದ ಜೊತೆ ಬದಲಾಗ್ತಾರೆ. ಕೆಲವು ನೋವುಗಳು ಜೀವನದಲ್ಲಿ ಹೇಗಿರ್ತವೆ ಅಂದರೆ ಅವುಗಳನ್ನು ನಾವು ಸಹಿಸಿಕೊಳ್ಳಬಲ್ಲೆವು, ಆದರೆ ಯಾರೊಂದಿಗೂ ಹೇಳ್ಕೊಳ್ಳಲಾಗಲ್ಲ. ನಾವು ಮಿತಿಗಿಂತ ಹೆಚ್ಚು ಸಮಯ ಮತ್ತು ಮರ್ಯಾದೆ ಕೊಡಲು ಶುರು ಮಾಡಿದಾಗ ಆ ಜನ ಅನೇಕ ಬಾರಿ ಬದಲಾಗಿ ಬಿಡ್ತಾರೆ. ಸಮಯ ಕಾಣಿಸುವುದಿಲ್ಲ, ಆದರೆ ಬಹಳಷ್ಟನ್ನು ತೋರಿಸಿಬಿಡ್ತದೆ. ನನ್ನ ಈ ಪರಿಸ್ಥಿತಿ ಒಂದಲ್ಲ ಒಂದು ದಿನ ಸರಿಯಾಗುತ್ತೆ, ಆದರೆ ಅಷ್ಟರೊಳಗೆ ಬಹಳಷ್ಟು ಜನ ನನ್ನ ಮನಸ್ಸಿಂದ ಇಳಿದು ಹೋಗಿರ್ತಾರೆ. ಯಾರು ತಮ್ಮ ತಪ್ಪನ್ನು ತಾವೇ ಒಪ್ಪಿಕೊಳ್ಳಲ್ವೋ ಅವರನ್ನು ಸಮಯ ಒಪ್ಪಿಕೊಳ್ಳುವಂತೆ ಮಾಡ್ತದೆ. ಖುಷಿ ಆತುರದಲ್ಲಿತ್ತು, ನಿಲ್ಲಲ್ಲ. ದುಃಖ ಫ್ರೀ ಆಗಿತ್ತು, ನಿಂತು ಬಿಡ್ತು. ಜನರ ಕಣ್ಣುಗಳಲ್ಲಿನ ವ್ಯತ್ಯಾಸ ಈಗಲೂ ಇಲ್ಲ. ಮೊದಲು ತಿರುಗಿ ನೋಡ್ತಿದ್ರು, ಈಗ ನೋಡಿ ತಿರುಕೊಳ್ತಾರೆ. ಲೈಫ್ನಲ್ಲಿ ನನ್ನಿಂದ ತಪ್ಪುಗಳೇನೋ ಬಹಳಷ್ಟಾದವು, ಆದರೆ ಜನರನ್ನು ಗುರುತಿಸುವಲ್ಲಿ ಆದ ತಪ್ಪುಗಳ ನಷ್ಟವೇ ಅತಿ ಹೆಚ್ಚಾಯಿತು. ಯಾರಿಗೆ ತಮ್ಮವರು ಪರಕೀಯರು ಅಂತ ಗೊತ್ತಿಲ್ಲವೋ ಅವರು ಜೊತೆಯಾಗಿರುವುದರ ಬಗ್ಗೆ ಏನು ಬಲ್ಲರು? ಯಾರು ಅಗಲುವಿಕೆಯ ನೋವಿನಿಂದ ಪಾಸ್ ಆಗಿಲ್ಲವೋ ಅವರು ಕಣ್ಣೀರು ಹಾಕುವುದರ ಬಗ್ಗೆ ಏನು ಬಲ್ಲರು? ಕ್ಷಮೆ ಕೇಳುವುದರಿಂದ ಯಾವುದಾದರೂ ಸಂಬಂಧ ಉಳಿಯುವುದಾದರೆ ಸ್ನೇಹಿತರೆ, ಕ್ಷಮಿಸುವುದರಿಂದ ಆ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತದೆ. ನಂಬಿಕೆ ಸಡಿಲವಾದವರ ದೋಣಿಗಳು ಮಾತ್ರ ಮುಳುಗುತ್ತವೆ. ಯಾರ ಮನಸ್ಸಿನಲ್ಲಿ ಒಳ್ಳೆಯತನ ಇರುತ್ತದೆಯೋ ಅವರಿಗಾಗಿ ದೇವದೂತರು ದಾರಿ ಮಾಡಿಕೊಡ್ತಾರೆ. ವ್ಯಕ್ತಿಯ ವರ್ತನೆ ನೋಡಬೇಕೆಂದರೆ ಅವನಿಗೆ ಗೌರವ ಕೊಡಿ. ಅಭ್ಯಾಸ ನೋಡಬೇಕೆಂದರೆ ಸ್ವತಂತ್ರವಾಗಿ ಬಿಡಿ. ನಿಯತ್ತು ನೋಡಬೇಕೆಂದರೆ ಸಾಲ ಕೊಡಿ. ಮತ್ತು ಗುಣಗಳಿಂದ ನೋಡಬೇಕೆಂದರೆ ಅವನ ಜೊತೆ ಸ್ವಲ್ಪ ಸಮಯ ಕಳೆಯಿರಿ. ಇವತ್ತು ನೆರಳನ್ನು ಕೇಳಿಯೇ ಬಿಟ್ಟೆ, ಯಾಕೆ ಬರ್ತೀಯ ನನ್ನ ಜೊತೆ ಅಂತ. ಅದು ನಕ್ಕು ಹೇಳ್ತು, ಬೇರೆ ಯಾರಿದ್ದಾರೆ ನಿನ್ನ ಜೊತೆ? ಕೆಲವೊಮ್ಮೆ ನೀವು ಒಂದು ಸಣ್ಣ ತಪ್ಪಿನಿಂದ ಮುಂದೆ ಲೈಫ್ನಲ್ಲಿ ಸಿಗಬಹುದಾಗಿದ್ದ ಬಹಳ ದೊಡ್ಡದನ್ನು ಕಳ್ಕೊಳ್ತೀರಾ. ಹಾಗಾಗಿ ನಾವು ಜೀವನದಲ್ಲಿ ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಮುಂದಿಡಬೇಕು. ಮನೆಯ ಬಾಗಿಲಿಗೆ ಕುದುರೆಯ ಲಾಳ ಹಾಕ್ಕೊಳ್ಳೋದ್ರಿಂದ ಯಶಸ್ಸು ಸಿಗಲ್ಲ. ಯಶಸ್ಸು ಪಡೆಯಲು ನಿಮ್ಮ 2 ಕಾಲುಗಳಿಗೆ ಲಾಳ ಹಾಕ್ಕೊಳ್ಬೇಕಾಗ್ತದೆ. ಅಂದರೆ ನೀವೇ ಖುದ್ದಾಗಿ ಕಷ್ಟಪಡಬೇಕಾಗ್ತದೆ. ನಾವು ದಡ್ಡರು, ನೀವು ದಡ್ಡರು. ಪ್ರೀತಿ ಬುದ್ಧಿವಂತವಾಗಿತ್ತು, ಅವಮಾನ ಮಾಡಿಸಿಬಿಟ್ಟು. 2 ಕ್ಷಣದ ಲೈಫ್ನ 2 ನಿಯಮಗಳು. ಯಾರಿಗಾದರೂ ಪ್ರೀತಿ ಕೊಡುವುದು ಅತಿದೊಡ್ಡ ಉಡುಗೊರೆ, ಮತ್ತು ಯಾರದ್ದಾದರೂ ಪ್ರೀತಿ ಪಡೆಯುವುದು ಅತಿದೊಡ್ಡ ಗೌರವ. ಹೋಗುವವರಿಗೆ ದಾರಿ ಬಿಟ್ಟುಕೊಡಿ, ನೆಪಗಳನ್ನಲ್ಲ. ಆ ಕಣ್ಣುಗಳ ಸರಳತೆಯನ್ನು ನೋಡಿ. ನಮ್ಮಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಪದೇ ಪದೇ ನಮ್ಮನ್ನೇ ನೋಡ್ತಾರೆ. ನಾವು ಎಷ್ಟು ದಿನ ಬದುಕಿದೆವು ಅನ್ನೋದು ಮುಖ್ಯವಲ್ಲ, ಆ ದಿನಗಳಲ್ಲಿ ನಾವು ಎಷ್ಟು ಬದುಕಿದೆವು ಅನ್ನೋದು ಮುಖ್ಯ. ಮೈದಾನದಲ್ಲಿ ಸೋತ ಮನುಷ್ಯ ಮತ್ತೆ ಗೆಲ್ಲಬಹುದು, ಆದರೆ ಮನಸ್ಸಿನಿಂದ ಸೋತ ಮನುಷ್ಯ ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ಯಾವ ಮನುಷ್ಯ ಎಷ್ಟು ಮೌನವಾಗಿರುತ್ತಾನೋ ಅವನು ತನ್ನ ಮರ್ಯಾದೆಯನ್ನು ಅಷ್ಟೇ ಸುರಕ್ಷಿತವಾಗಿಟ್ಕೊಂಡಿರ್ತಾನೆ. ಜನ ನಮ್ಮಲ್ಲಿ ಯಾವ ರೀತಿ ತಪ್ಪು ಹುಡುಕ್ತಾರೆ ಅಂದರೆ ಅವರಿಗೆ ದೇವರೇ ಬೇಕಾಗಿತ್ತು ಮತ್ತು ನಾವು ಮನುಷ್ಯರಾಗಿ ಬಿಟ್ವಿ. ತುಂಟತನ ಅನ್ನೋದು ಬಾಲ್ಯದಲ್ಲೇ ಇರುತ್ತೆ, ಆಮೇಲೆ ನಟ್ಟುಗಳು ಲೂಸಾಗಿ ಬಿದ್ದು ಹೋಗ್ತವೆ ಮತ್ತು ಉಳಿಯುವುದು ಕೇವಲ ಸದ್ದು ಮಾತ್ರ. ಪ್ರೀತಿ ಮತ್ತು ನಂಬಿಕೆಯ ಒಂದು ಮಾಸ್ಕ್ ಕೂಡ ಹಾಕ್ಕೊಳ್ಳಿ. ಇದರಿಂದ ತಪ್ಪು ತಿಳುವಳಿಕೆಗಳು ಒಬ್ಬರಿಗೊಬ್ಬರಲ್ಲಿ ಹರಡಬಾರದು. ಎಷ್ಟೇ ಭಾರವಿದ್ದರೂ ಎಂದಿಗೂ ಉಫ್ ಎನ್ನುವುದಿಲ್ಲ. ಅಪ್ಪನ ಹೆಗಲು ಸರ್ ಬಹಳ ಗಟ್ಟಿಯಾಗಿರುತ್ತೆ. ಕಣ್ಣು ಮುಚ್ಚಿಕೊಂಡು ನಂಬಬಹುದಾದ ಪ್ರಪಂಚದ ಏಕೈಕ ವ್ಯಕ್ತಿ ಅಂದರೆ ತಂದೆ. ನಿಮಗೆ ಗೆಲ್ಲುವುದನ್ನು ಯಾರು ಕಲಿಸಿಕೊಟ್ಟರೋ ಅವರನ್ನು ಸೋಲಿಸುವ ಪ್ರಯತ್ನವನ್ನು ಎಂದಿಗೂ ಮಾಡಬೇಡಿ. ಪಾವಿತ್ರ್ಯತೆ ಅನ್ನೋದು ಕೇವಲ ದ್ವೇಷದಲ್ಲಿರುತ್ತೆ. ಇಲ್ಲದಿದ್ದರೆ ಪ್ರೀತಿಯಲ್ಲಂತೂ ಜನ ಬಟ್ಟೆಗಳನ್ನು ಕೂಡ ಕಳಚಿಬಿಡ್ತಾರೆ ಮತ್ತು ಆಮೇಲೆ ಮರ್ಯಾದೆಯ ಬಗ್ಗೆ ಮಾತನಾಡ್ತಾರೆ. ಕರ್ಮ ಹೇಳುತ್ತೆ, ನಿಮ್ಮ ಜೀವನದಲ್ಲಿ ಒಂದು ಸಮಯ ಬರುತ್ತೆ ಯಾವಾಗ ಕೆಲವರು ನಿಮ್ಮ ಜೊತೆ ಕೆಟ್ಟದಾಗಿ ಯಾಕೆ ನಡೆದುಕೊಂಡೆವು ಅಂತ ಪಶ್ಚಾತ್ತಾಪ ಪಡ್ತಾರೆ. ನನ್ನನ್ನು ನಂಬಿ ಆ ಸಮಯ ಖಂಡಿತ ಬರುತ್ತೆ. ನಾನು ಎಡವಿ ಬೀಳೋದರಿಂದಲೂ ಕೆಲವರಿಗೆ ಹೊಟ್ಟೆ ಕಿಚ್ಚಿದೆ, ಇಲ್ಲದಿದ್ದರೆ ಈ ಮನುಷ್ಯ ಅನುಭವದಲ್ಲಿ ಮುಂದೆ ಹೋಗಿಬಿಡ್ತಾನೆ ಅಂತ ಹೇಳ್ತಾರೆ. ನಿಮ್ಮ ಅಂತಸ್ತು ಸಮುದ್ರದ ಹಾಗಲ್ಲ, ಎಣ್ಣೆಯ ಹಾಗೆ ಇರಲಿ. ಇದರಿಂದ ಸಮುದ್ರವೂ ನಿಮ್ಮನ್ನು ಮುಳುಗಿಸಲು ಸಾಧ್ಯವಾಗಬಾರದು. ಪ್ರಪಂಚದಲ್ಲಿ ದೇವರ ಹೊರತಾಗಿ ಬೇರೆ ಯಾವ ಸಾಕ್ಷಿಯೂ ಇಲ್ಲದಂತಹ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಲೈಫ್ನ ಒಂದು ಮಂತ್ರ ನೆನಪಿನಲ್ಲಿಟ್ಕೊಳ್ಳಿ, ನಾನು ಗೆಲ್ಲುವವರೆಗೂ ಪ್ರಯತ್ನಿಸ್ತಲೇ ಇರುತ್ತೇನೆ.
ತಪ್ಪುಗಳೂ ಆಗ್ತವೆ ಮತ್ತು ತಪ್ಪಾಗಿಯೂ ತಿಳಿದುಕೊಳ್ಳಲಾಗ್ತದೆ. ಇದು ಲೈಫ್ ಸರ್. ಇಲ್ಲಿ ಹೊಗಳಿಕೆಯೂ ಸಿಗುತ್ತೆ ಮತ್ತು ಬೈಗುಳವೂ ಸಿಗುತ್ತೆ. ಕಷ್ಟದಲ್ಲಿ ತಾಳ್ಮೆ, ಸಂಪತ್ತಿದ್ದಾಗ ದಯೆ ಮತ್ತು ಸಂಕಟದಲ್ಲಿ ಸಹನಶೀಲತೆ ಶ್ರೇಷ್ಠ ವ್ಯಕ್ತಿಯ ಲಕ್ಷಣಗಳು. ಕೆಳಗೆ ಬೀಳುವುದು ಆಕ್ಸಿಡೆಂಟ್ ಆಗಿರುತ್ತೆ, ಆದರೆ ಕೆಳಗೆ ಬಿದ್ದಿರುವುದು ಅಥವಾ ಏಳುವುದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಸ್ವಾರ್ಥದ ಮಾತು ಎಲ್ಲರಿಗೂ ಅರ್ಥವಾಗುತ್ತೆ, ಆದರೆ ಮಾತಿನ ಅರ್ಥ ಬಹಳ ಕಡಿಮೆ ಜನರಿಗೆ ಮಾತ್ರ ಅರ್ಥವಾಗುತ್ತೆ. ದಾರಿ ಎಷ್ಟು ಕಾಣಿಸ್ತೋ ಅಲ್ಲಿಯವರೆಗೆ ನಡೆಯಿರಿ, ಮುಂದಿನ ದಾರಿ ಅಲ್ಲಿಂದಲೇ ಕಾಣಿಸ್ತದೆ. ಕ್ಯಾರೆಕ್ಟರ್ ಚೆನ್ನಾಗಿದ್ದರೆ ಜನ ಸಮಾಧಿಯ ದಾರಿಯನ್ನು ಕೇಳಿಕೊಂಡಾದರೂ ತಲುಪುತ್ತಾರೆ. ಸಣ್ಣ ವಯಸ್ಸಿನಲ್ಲೇ ಪ್ರಪಂಚ ನೋಡಿದ್ದೀನಿ, ಯಾರು ತಮ್ಮವರು ಯಾರು ಪರಕೀಯರು ಅನ್ನೋದನ್ನು ನೋಡಿದ್ದೀನಿ. ನಮ್ಮ ಸಮಸ್ಯೆಯ ಪರಿಹಾರ ಕೇವಲ ನಮ್ಮ ಹತ್ರ ಮಾತ್ರ ಇದೆ, ಬೇರೆಯವರ ಹತ್ರ ಬರೀ ಸಲಹೆಗಳಿವೆ. ಯಾರದ್ದಾದರೂ ಸಹವಾಸದಿಂದ ನಿಮ್ಮ ಆಲೋಚನೆಗಳು ಬದಲಾಗಲು ಶುರುವಾದರೆ ಅವರು ಸಾಮಾನ್ಯ ವ್ಯಕ್ತಿಯಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. 1 ವರ್ಷ ಅಥವಾ 1 ತಿಂಗಳಲ್ಲಿ ಏನಾಗಬಹುದು ಅಂತ ಯೋಚಿಸಬೇಡಿ, ಬದಲಿಗೆ 24 ಗಂಟೆಯಲ್ಲಿ ಏನಾಗಬಹುದು ಅಂತ ಯೋಚಿಸಿ. ಬಟ್ಟೆ ಗಲೀಜಾಗುತ್ತೆ ಅಂತ ಜನ ಕೇಸರಿನಿಂದ ದೂರ ನಡೀತಾರೆ ಮತ್ತು ಜನ ತನಗೆ ಹೆದರ್ತಾರೆ ಅಂತ ಕೇಸರಿಗೆ ಅಹಂಕಾರ ಬರೋಕ್ಕೆ ಶುರುವಾಗುತ್ತೆ. ನೆನಪಿರಲಿ, ಲೈಫ್ನಲ್ಲಿ ಯಾವ ವಸ್ತು ನಿಮಗೆ ಚಾಲೆಂಜ್ ಕೊಡುತ್ತೋ ಅದೇ ಚಾಲೆಂಜ್ ನಿಮ್ಮನ್ನು ಚೇಂಜ್ ಮಾಡುತ್ತೆ. ಹೋರಾಟ ಮನುಷ್ಯನನ್ನು ಸ್ಟ್ರಾಂಗ್ ಮಾಡುತ್ತೆ, ಅವನು ಎಷ್ಟೇ ವೀಕ್ ಆಗಿದ್ದರೂ ಸರಿ. ಸಮಯದ ಜೊತೆ ನಿಮಗೆ ಬೆಲೆ ಕೊಡುವವರಿಗೆ ಬೆಲೆ ಕೊಡಿ. ಹೆಚ್ಚು ಗುಲಾಮಗಿರಿಯಲ್ಲಿ ಮರ್ಯಾದೆ ಹರಾಜಾಗಿ ಬಿಡ್ತದೆ. ಏನಾದರೂ ದೊಡ್ಡದು ಮಾಡಲು ಹೊರಟ್ರೆ ಬೇಗ ಬೇಗ ಸೋಲೊಪ್ಪಿಕೊಳ್ಬೇಡಿ, ಯಾಕಂದರೆ ಆರಂಭ ಯಾವಾಗಲೂ ಅತಿ ಕಷ್ಟವಾಗಿರುತ್ತದೆ. ಅದೃಷ್ಟ ಮತ್ತು ಪರಿಶ್ರಮದಲ್ಲಿ ಒಂದು ವ್ಯತ್ಯಾಸವಿದೆ. ಅದೃಷ್ಟ ಕೇವಲ ಏನು ಬರೆದಿದೆಯೋ ಅದನ್ನು ಮಾತ್ರ ಕೊಡಿಸುತ್ತೆ, ಆದರೆ ಪರಿಶ್ರಮ ಬರದೇ ಇರುವುದನ್ನು ಕೂಡ ಕೊಡಿಸುತ್ತೆ. ನಾನು ಹೇಗೆ ಗೆಲ್ಲುತ್ತೇನೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಸೋಲುವವನಂತೂ ಅಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು. ಚಮಚ ಯಾವ ಪಾತ್ರೆಯಲ್ಲಿರುತ್ತೋ ಅದನ್ನೇ ಖಾಲಿ ಮಾಡುತ್ತೆ. ಹಾಗಾಗಿ ಚಮಚಗಳಿಂದ, ಚಾಡಿ ಹೇಳುವವರಿಂದ, ಚಾಪ್ಲೂಸ್ಗಳಿಂದ ಎಚ್ಚರವಾಗಿರಿ. ಬೇರೆಯವರ ಮಾತುಗಳಿಗಿಂತ ತಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟವರು ಮಾತ್ರ ಯಶಸ್ವಿಯಾಗುತ್ತಾರೆ. ಸೋಲುತ್ತಾ ಸೋಲುತ್ತಾ ಯಾವಾಗ ಗೆದ್ದೆವು ಅಂತಲೇ ಗೊತ್ತಾಗಬಾರದು ಅಂತಹ ಪ್ರಯತ್ನ ಮಾಡಿ. ಚೆನ್ನಾಗಿದ್ದೀನಿ ಇದನ್ನು ನಾವು ಯಾರತ್ರ ಬೇಕಾದರೂ ಹೇಳ್ಬೋದು, ಆದರೆ ಕಷ್ಟದಲ್ಲಿದ್ದೀನಿ ಅಂತ ಹೇಳಲು ಯಾರಾದರೂ ತುಂಬ ಸ್ಪೆಷಲ್ ಆದವರು ಬೇಕು. ಲೈಫ್ನಲ್ಲಿ 2 ವ್ಯಕ್ತಿಗಳು ಜೀವನಕ್ಕೆ ಹೊಸ ದಿಕ್ಕು ತಾರಿಸ್ತಾರೆ. ಒಬ್ಬ ಅವಕಾಶ ಕೊಡುವವನು, ಇನ್ನೊಬ್ಬ ಮೋಸ ಮಾಡುವವನು. ಕೇಳೋದಿದ್ದರೆ ನಿಮ್ಮ ದೇವರ ಹತ್ರ ಕೇಳಿ. ಯಾರು ಕೊಟ್ಟರೆ ಕೃಪೆ ಮತ್ತು ಕೊಡದಿದ್ದರೆ ಹಣೆಬರಹ. ಆದರೆ ಪ್ರಪಂಚದ ಹತ್ತಿರ ಎಂದಿಗೂ ಬೇಡಬೇಡಿ, ಯಾಕಂದರೆ ಕೊಟ್ಟರೆ ಅಹಂಕಾರ ಮತ್ತು ಕೊಡದಿದ್ದರೆ ಮುಜುಗರ. ಈ ಶೋ ಆಫ್ ಪ್ರಪಂಚದಲ್ಲಿ ನಾನು ಸ್ವಲ್ಪ ಶೋ ಆಫ್ ಮಾಡ್ತೀನಿ. ಈಗ ಯಾರು ಹೇಗೆ ಸಿಗ್ತಾರೋ ಅವರ ಜೊತೆ ಹಾಗೇ ಇರ್ತೀನಿ. ನೀವು ಯಾರಿಗೋಸ್ಕರವೂ ಕಣ್ಣೀರು ಹಾಕಬೇಡಿ, ಯಾಕಂದರೆ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ, ಮತ್ತು ಯಾರು ಯೋಗ್ಯರಾದಿರುತ್ತಾರೋ ಅವರು ನಿಮ್ಮನ್ನು ಎಂದಿಗೂ ಅಳಲು ಬಿಡುವುದೇ ಇಲ್ಲ. ನೆನಪಿರಲಿ, ಪರಕೀಯರನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾ ಒಂದು ದಿನ ಎಲ್ಲಾದರೂ ನಿಮ್ಮವರನ್ನೇ ಕಳೆದುಕೊಂಡು ಬಿಡಬೇಡಿ. ಮೋಹ ಮುಗಿದ ತಕ್ಷಣ ಕಳೆದುಕೊಳ್ಳುವ ಭಯವೂ ಮುಗಿದು ಹೋಗುತ್ತೆ. ಅದು ಹಣವಾಗಿರಲಿ, ವಸ್ತುವಾಗಿರಲಿ, ಸಂಬಂಧವಾಗಿರಲಿ ಅಥವಾ ಲೈಫ್ ಆಗಿರಲಿ. ನನ್ನ ಹಾಗೆ ಯಾರಿದ್ದಾರೆ ಇಲ್ಲಿ? ನಿನ್ನ ಹಾಗೆ ಯಾರಿದ್ದಾರೆ ಇಲ್ಲಿ? ಬೇರೆಯವರ ಹಾಗೆ ಆಗುವ ರೇಸ್ ನಡೀತಾ ಇದೆ ಎಲ್ಲರಲ್ಲಿ. ತನ್ನಷ್ಟಕ್ಕೆ ತಾನೇ ಯಾರಿದ್ದಾರೆ ಇಲ್ಲಿ? ಕೋಪವಿರಲಿ ಅಥವಾ ಬಿರುಗಾಳಿಯೇ ಆಗಿರಲಿ, ಅವೆರಡು ಶಾಂತವಾದಾಗಲೇ ಗೊತ್ತಾಗೋಡು ಎಷ್ಟು ನಷ್ಟವಾಗಿದೆ ಅಂತ. ಲೈಫ್ ನಿಮಗೆ ಬಹಳಷ್ಟನ್ನು ಕೊಡಲು ತಯಾರಾಗಿದೆ, ಆದರೆ ಅದಕ್ಕಾಗಿ ಮೊದಲು ನೀವು ಯೋಗ್ಯರಾಗಬೇಕಾಗುತ್ತದೆ. ಈ ಜೀವನ ತುಂಬಾನೇ ಚಾಲಾಕಿ. ನಮಗೆ ಪ್ರತಿದಿನ ಹೊಸ ನಾಳೆ ಕೊಟ್ಟು ವಯಸ್ಸನ್ನು ಕಸಿದುಕೊಳ್ಳುತ್ತದೆ. ಷರತ್ತುಗಳ ಬಟ್ಟೆಯನ್ನು ಇವುಗಳಿಗೆ ತೊಡಿಸಬೇಡಿ. ಸಂಬಂಧಗಳು ಬಿಂದಾಸಾಗಿರಬೇಕು. ಸಂಬಂಧ ಕೇವಲ ರಕ್ತದ್ದಾಗಿರಲ್ಲ. ಕಷ್ಟದಲ್ಲಿ ಕೈ ಹಿಡಿಯುವವರ ಸಂಬಂಧಕ್ಕಿಂತ ದೊಡ್ಡ ಸಂಬಂಧ ಬೇರೊಂದಿಲ್ಲ. ಅವರು ದೂರ ಹೋಗಲು ಮನಸ್ಸು ಮಾಡಿದ್ರು, ನಮಗೆ ಅನಿಸ್ತು ನಮಗೆ ಒಪ್ಪಿಸಲು ಬರಲ್ಲ ಅಂತ. ಮನುಷ್ಯ ಕೂಡ ಕಮಾಲ್ ಮಾಡ್ತಾನೆ. ನಾಟಕದಲ್ಲಿ ಜನರ ಕಷ್ಟ ನೋಡಿ ಅತ್ತು ಬಿಡುತ್ತಾನೆ, ಮತ್ತು ರಿಯಲ್ ಲೈಫ್ನಲ್ಲಿ ಅವನಿಗೆ ಯಾವುದೇ ವ್ಯತ್ಯಾಸವೂ ಆಗಲ್ಲ. ಹೊಗಳಿಕೆಯ ಆಸೆ ಸೋತವರ ಬುದ್ಧಿ, ಸಾಧಕರ ಶತ್ರುಗಳೂ ಅವರಿಗೆ ತಲೆಬಾಗುತ್ತಾರೆ. ದ್ವೇಷ ಮಾಡುವುದು ತಾವು ಶಾಶ್ವತವಾಗಿ ಬದುಕಿರ್ತೀವಿ ಅಂತ ಅನುಕೊಳ್ಳುವ ದಡ್ಡರ ಕೆಲಸ. ಬ್ಲೇಡಿನ ತುದಿ ಶಾರ್ಪ್ ಆಗಿದ್ದರೂ ಮರವನ್ನು ಕತ್ತರಿಸಲು ಸಾಧ್ಯವಿಲ್ಲ. ಕೊಡಲಿ ಸ್ಟ್ರಾಂಗ್ ಆಗಿದ್ದರೂ ಕೂದಲು ಕತ್ತರಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಎಲ್ಲರದ್ದೇ ಆದ ಪ್ರಾಮುಖ್ಯತೆ ಇರುತ್ತದೆ, ಅವರದ್ದೇ ಆದ ಯೋಗ್ಯತೆ ಇರುತ್ತದೆ, ಶ್ರೇಷ್ಠತೆ ಇರುತ್ತದೆ. ಹಾಗಾಗಿ ಸುಮ್ಮನೆ ಹೋಲಿಕೆಯ ಆಟದಲ್ಲಿ ಸಿಲುಕಿಕೊಳ್ಳಬೇಡಿ. ಕಷ್ಟಪಡದೆ ಈ ಪ್ರಪಂಚದಲ್ಲಿ ಏನೂ ಸಿಗಲ್ಲ. ನಮ್ಮ ಸ್ವಂತ ನೆರಳು ಕೂಡ ಬಿಸಿಲಿಗೆ ಬಂದ ಮೇಲೆಯೇ ಕಾಣಿಸುವುದು. ಬದಲಾವಣೆ ತರುವವರನ್ನು ಇಷ್ಟಪಡಿ, ಇಲ್ಲದಿದ್ದರೆ ಪ್ರಭಾವಿತರನ್ನಾಗಿ ಅಂತೂ ಮಂಗ ಆಡಿಸುವವನೂ ಮಾಡುತ್ತಾನೆ. ಒಂದು ದಿನ ದೇವರಿಗೆ ಕೇಳಿದೆ, ನನ್ನೊಳಗೆ ಇದೇನು ಸದ್ದು ಅಂತ. ಆತ ನನ್ನ ನೋಡಿ ನಕ್ಕು ಹೇಳಿದ, ನಿನ್ನ ಆಸೆಗಳೇ ಬೇರೆಯಾಗಿದ್ದವು, ಆದರೆ ನಿನ್ನ ದಾರಿಗಳೇ ಬೇರೆಯಾಗಿವೆ.
ನಿನ್ನ ಆತ್ಮವನ್ನು ಕಾಪಾಡಿಕೊಳ್ಳಬೇಕಾಗಿತ್ತು, ಆದರೆ ನೀನು ಮುಖದ ಸೌಂದರ್ಯಕ್ಕೆ ಒತ್ತು ಕೊಡ್ತಾ ಇದ್ದೀಯಾ ಅಂತ. ಸಾಧ್ಯವಾದರೆ ಯಾರದ್ದಾದರೂ ಸಮಸ್ಯೆಗೆ ಪರಿಹಾರವಾಗಿ ಕಾರಣವಾಗಬೇಡಿ. ಸಮಯ ಮನುಷ್ಯನ ದಾರಿಯಲ್ಲಿ ನಡೆಯೋದಿಲ್ಲ, ಮನುಷ್ಯ ಸಮಯದ ದಾರಿಯಲ್ಲಿ ನಡೆಯಬೇಕಾಗುತ್ತದೆ. ಈ ಮಾತನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಸುಖ ದುಃಖ ಆಸೆ ನಿರಾಸೆಗಳಲ್ಲಿ ವಿಚಲಿತರಾಗುವುದಿಲ್ಲ. ಎದುರಿಗಿರುವವನು ಆವೇಗದಲ್ಲಿ ಮೃಗವಾದರೆ ನೀವು ವಿವೇಕದಲ್ಲಿರಿ ಮತ್ತು ಅವನು ಮತ್ತೆ ಮನುಷ್ಯನಾಗುವವರೆಗೆ ಕಾಯಿರಿ. ಮಣ್ಣನ್ನು ಆರಿಸಿ ಆರಿಸಿ ಅರಮನೆ ಕೆಟ್ಟಿದ ಜನ ಅಂದ್ರು ಇದು ನಿನ್ನ ಮನೆಯಲ್ಲ, ನನ್ನ ಮನೆಯಲ್ಲ ಅಂತ. ಹಕ್ಕಿಗೊಂದು ಗೂಡು, ಕಾಸು ಕಾಸು ಸೇರಿಸಿ ಮಾಯೆಯ ಬಲೆ ಮಾಡಿ ಚೀಲ ತುಂಬಿದ. ಕಬೀರರು ಹೇಳ್ತಾರೆ, ಕೇಳಪ್ಪ ಸಾಧು, ಜೊತೆಗೆ ಒಂದು ಕಾಸು ಬರಲ್ಲ, ಈ ಹಂಸ ಒಂಟಿಯಾಗಿಯೇ ಹಾರಿ ಹೋಗುತ್ತೆ. ಈ ಪ್ರಪಂಚ 2 ದಿನದ ಜಾತ್ರೆ. ಮನುಷ್ಯ ಶಿಕ್ಷಣಕ್ಕಿಂತ ಮುಂಚೆ ಸಂಸ್ಕಾರ, ವ್ಯಾಪಾರಕ್ಕಿಂತ ಮುಂಚೆ ವ್ಯವಹಾರ, ದೇವರಿಗಿಂತ ಮುಂಚೆ ತಂದೆ ತಾಯಿಯನ್ನು ಗುರುತಿಸಿದರೆ ಅವನ ಲೈಫ್ನಲ್ಲಿ ಎಂದಿಗೂ ಯಾವುದೇ ಕಷ್ಟ ಬರುವುದಿಲ್ಲ. ಹಣ್ಣು ಬಿಟ್ಟಾಗ ಮರಗಳು ಬಾಗ್ತವೆ, ಮಳೆಯ ಸಮಯದಲ್ಲಿ ಮೋಡಗಳು ಬಾಗ್ತವೆ, ಆಸ್ತಿ ಪಾಸ್ತಿ ಬಂದಾಗ ಸಜ್ಜನರು ವಿನಯಶೀಲರಾಗುತ್ತಾರೆ. ಪರೋಪಕಾರದ ಸ್ವಭಾವವೇ ಹೀಗಿರುತ್ತದೆ. ಮನಸ್ಸನ್ನು ಹೇಗಿಟ್ಟುಕೊಳ್ಳಿ ಅಂದರೆ ಯಾರಿಗೂ ಬೇಸರವಾಗಬಾರದು, ಹೃದಯವನ್ನು ಹೇಗಿಟ್ಟುಕೊಳ್ಳಿ ಅಂದರೆ ಯಾರಿಗೂ ದುಃಖ ಕೊಡಬಾರದು, ಸಂಬಂಧವನ್ನು ಹೇಗಿಟ್ಟುಕೊಳ್ಳಿ ಅಂದರೆ ಅದಕ್ಕೊಂದು ಅಂತ್ಯವೇ ಇರಬಾರದು. ಲೈಫ್ನಲ್ಲಿ ಎಲ್ಲರೂ ಯಾರನ್ನಾದರೂ ಒಬ್ಬರನ್ನು ನಂಬಿ ಬದುಕುತ್ತಾರೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟವರ ನಂಬಿಕೆ ಯಾವತ್ತೂ ಹುಸಿಯಾಗದಂತೆ ಯಾವಾಗಲೂ ಪ್ರಯತ್ನಿಸಿ. ವ್ಯವಹಾರ ಚೆನ್ನಾಗಿದ್ರೆ ನಿಮ್ಮ ಮನಸ್ಸೇ ದೇವಸ್ಥಾನ, ಊಟ ಚೆನ್ನಾಗಿದ್ರೆ ನಿಮ್ಮ ದೇಹವೇ ದೇವಸ್ಥಾನ. ನಿಮ್ಮ ಮರ್ಯಾದೆಯನ್ನು ನೀವು ಉಳಿಸ್ಕೊಂಡ್ರೆ ಬೇರೆಯವರಿಗೂ ಮರ್ಯಾದೆ ಕೊಡಿ. ಹೇಳಲು ನಾಲಿಗೆ ಸಿಕ್ಕಿದ್ರೆ ಕೇಳಲು ಕಿವಿಗಳನ್ನೂ ಇಟ್ಕೊಳ್ಳಿ. ಈ ಮಾತುಗಳನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಯಾರು ತಂದೆಯ ಕಾಲು ಮುಗಿತಾನೋ ಅವನು ಬಡವನಾಗುವುದಿಲ್ಲ, ಯಾರು ತಾಯಿಯ ಕಾಲು ಮುಗಿತಾನೋ ಅವನು ಎಂದಿಗೂ ದುರಾದೃಷ್ಟವಂತನಾಗುವುದಿಲ್ಲ, ಯಾರು ಅಣ್ಣ ತಮ್ಮನ ಕಾಲು ಮುಗಿತಾನೋ ಅವನು ಎಂದಿಗೂ ದುಃಖಿತನಾಗುವುದಿಲ್ಲ, ಯಾರು ಅಕ್ಕ ತಂಗಿಯ ಕಾಲು ಮುಗಿತಾನೋ ಅವನು ಎಂದಿಗೂ ಚಾರಿತ್ರ್ಯಹೀನನಾಗುವುದಿಲ್ಲ, ಮತ್ತು ಯಾರು ಗುರುವಿನ ಕಾಲು ಮುಗಿತಾನೋ ಅವನಂತಹ ಅದೃಷ್ಟವಂತ ಬೇರಾರೂ ಇರಲ್ಲ. ಜನ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ನೀವೇನೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಅರ್ಜುನ ಯುದ್ಧದಿಂದ ಓಡಿ ಹೋಗಬೇಕು ಅಂದ್ಕೊಂಡು ತನ್ನ ಸ್ವಂತ ಸಂಬಂಧಿಕರ ವಿರುದ್ಧ ಹೇಗೆ ಹೋರಾಡಲಿ ಅಂತ ಯೋಚಿಸ್ತಿದ್ದಾಗ ಕೃಷ್ಣ ಹೇಳಿದ್ದು ಅವನು ಕೇವಲ ತನ್ನ ಕರ್ಮದ ಕಡೆ ಗಮನ ಹರಿಸಬೇಕು ಹೊರತು ಅದರ ರಿಸಲ್ಟ್ ಮೇಲಲ್ಲ ಅಂತ. ಈ ಪಾಠ ನಮ್ಮ ಲೈಫ್ಗೂ ಅನ್ವಯಿಸುತ್ತದೆ. ನಾವು ಬೇರೆಯವರ ಯಶಸ್ಸಿನ ಕಡೆ ಗಮನ ಹರಿಸಿ ನಮ್ಮ ಕರ್ಮದಿಂದ ದಾರಿ ತಪ್ಪಿದ್ರೆ ನಾವು ಎಂದಿಗೂ ನಮ್ಮ ಗುರಿ ತಲುಪಲು ಸಾಧ್ಯವಿಲ್ಲ. ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಅಸೂಯೆ ಬಿಡಲು 5 ದಾರಿಗಳಿವೆ. ಮೊದಲನೆಯದು ನಿಮ್ಮ ಮೇಲೆ ನೀವು ಗಮನ ಹರಿಸುವುದು. ಶ್ರೀಕೃಷ್ಣ ಹೇಳುತ್ತಾನೆ, ವ್ಯಕ್ತಿ ತನ್ನ ಕರ್ಮದ ಮೇಲೆ ಗಮನ ಹರಿಸಬೇಕು ಹೊರತು ಬೇರೆಯವರ ಸಾಧನೆಗಳ ಮೇಲಲ್ಲ. ಯಾವಾಗ ನಾವು ನಮ್ಮ ಡೆವಲಪ್ಮೆಂಟ್ ಕಡೆ ಗಮನ ಹರಿಸುತ್ತೇವೋ ಆಗ ಹೊಟ್ಟೆ ಕಿಚ್ಚು ತಾನಾಗಿಯೇ ಮುಗಿದು ಹೋಗ್ತದೆ. ಎರಡನೆಯದು ತಾಳ್ಮೆ ಇಟ್ಕೊಳ್ಳುವುದು. ಜೀವನದಲ್ಲಿ ಎಲ್ಲರ ಸಮಯ ಬೇರೆ ಬೇರೆಯಾಗಿರುತ್ತೆ. ಇವತ್ತು ಯಾರು ಬೇರೆಯವರು ಯಶಸ್ವಿಯಾಗ್ತಿದ್ದಾರೆ ಅಂದರೆ ನಾಳೆ ನಮ್ಮ ಸರದಿಯೂ ಬರುತ್ತೆ. ನಾವು ತಾಳ್ಮೆಯಿಂದ ನಮ್ಮ ಕರ್ಮ ಮಾಡ್ತಲೇ ಇರಬೇಕು. ಮೂರನೆಯದು ಕೃತಜ್ಞತೆಯಿಂದ ಇರುವುದು. ನಮ್ಮ ಹತ್ತಿರ ಏನೇನಿದೆಯೋ ಅದಕ್ಕೆ ಆಭಾರಿಯಾಗಿರಿ. ಯಾವಾಗ ನಾವು ನಮ್ಮ ಲೈಫ್ನ ಒಳ್ಳೆಯತನವನ್ನು ಗುರುತಿಸುತ್ತೇವೋ ಆಗ ಬೇರೆಯವರ ಯಶಸ್ಸು ನಮಗೆ ಅಸೂಯೆ ತರಲ್ಲ, ಬದಲಿಗೆ ಸ್ಫೂರ್ತಿ ನೀಡುತ್ತದೆ. ನಾಲ್ಕನೆಯದು ಪಾಸಿಟಿವ್ ದೃಷ್ಟಿಕೋನ ಅಳವಡಿಸಿಕೊಳ್ಳುವುದು. ಹೊಟ್ಟೆ ಕಿಚ್ಚುಪಡುವ ಬದಲು ಯಾರದಾದ್ರೂ ಯಶಸ್ಸಿನಿಂದ ನಾವು ಏನು ಕಲಿಯಬಹುದು ಅಂತ ನೋಡಿ. ಯಾರಾದರೂ ಕಷ್ಟಪಟ್ಟು ಯಶಸ್ವಿಯಾಗಿದ್ದರೆ ನಾವು ಕೂಡ ಪ್ರಯತ್ನಪಟ್ಟು ಮುಂದೆ ಬರಬಹುದು. ಮತ್ತು 5ನೆಯದು ಮಾಯೆಯ ಬಲೆಯನ್ನು ಅರ್ಥ ಮಾಡಿಕೊಳ್ಳುವುದು. ಶ್ರೀಕೃಷ್ಣ ಹೇಳುತ್ತಾನೆ, ಈ ಪ್ರಪಂಚ ಮಾಯೆಯಿಂದ ತುಂಬಿದೆ. ನಮಗೆ ಏನು ಕಾಣಿಸ್ತಿದೆಯೋ ಅದು ಶಾಶ್ವತವಲ್ಲ. ಹಾಗಾಗಿ ಬೇರೆಯವರ ಯಶಸ್ಸನ್ನು ನೋಡಿ ದುಃಖ ಪಡುವುದು ವೇಸ್ಟ್. ನಾವು ನಮ್ಮ ಆತ್ಮದ ಶಾಂತಿಗಾಗಿ ಕೆಲಸ ಮಾಡಬೇಕು. ಶ್ರೀಕೃಷ್ಣನ ಜೀವನದ ಪಾಠ. ಶ್ರೀಕೃಷ್ಣನ ಜೀವನವೇ ಈ ಮಾತಿಗೆ ಉದಾಹರಣೆಯಾಗಿದೆ. ಹೇಗೆ ಅಸೂಯೆ ಪಡುವವರು ತಾವೇ ಖುದ್ದಾಗಿ ನಾಶವಾಗ್ತಾರೆ, ಆದರೆ ಯಾರು ತಮ್ಮ ಕರ್ಮದಲ್ಲಿ ನಿರತರಾಗಿರುತ್ತಾರೋ ಅವರು ಯಾವಾಗಲೂ ಮುಂದೆ ಬರ್ತಾರೆ. ಕಂಸ ಶ್ರೀಕೃಷ್ಣನ ಹುಟ್ಟಿಗೂ ಮುಂಚೆಯೇ ಅವನ ಮೇಲೆ ಅಸೂಯೆ ಪಟ್ಟಿದ್ದ ಮತ್ತು ಅವನನ್ನು ಸಾಯಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದ. ಆದರೆ ಕೊನೆಗೆ ಸ್ವತಃ ಕಂಸನೇ ನಾಶವಾದ. ದುರ್ಯೋಧನ ಪಾಂಡವರ ಯಶಸ್ಸಿಗೆ ಹೊಟ್ಟೆ ಕಿಚ್ಚುಪಟ್ಟು ಅವರನ್ನು ಮುಗಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದ. ಆದರೆ ಕೊನೆಗೆ ಮಹಾಭಾರತದ ಯುದ್ಧದಲ್ಲಿ ಅವನೇ ಸ್ವತಃ ಸೋತ. ಇದು ನಮಗೆ ಏನು ಕಲಿಸುತ್ತೆ ಅಂದರೆ ಅಸೂಯೆ ಪಡುವುದರಿಂದ ವ್ಯಕ್ತಿಗೆ ನಷ್ಟವಾಗುತ್ತದೆ. ಆದರೆ ಯಾರು ತನ್ನ ಗುರಿಯ ಮೇಲೆ ಗಮನ ಹರಿಸುತ್ತಾನೋ ಅವನು ಕೊನೆಗೆ ವಿಜಯಿಯಾಗುತ್ತಾನೆ. ಶ್ರೀಕೃಷ್ಣ ಹೇಳ್ತಾನೆ, ಅತಿ ದೊಡ್ಡ ಯಶಸ್ಸು ಅಂದರೆ ವ್ಯಕ್ತಿ ತನ್ನ ಮೇಲೆ ತಾನು ವಿಜಯ ಸಾಧಿಸುವುದು. ನಾವು ನಮ್ಮ ಒಳಗಿನ ನೆಗೆಟಿವ್ ಭಾವನೆಗಳಾದ ಅಸೂಯೆ, ಕೋಪ, ಅಹಂಕಾರ ಮತ್ತು ದುರಾಸೆಯನ್ನು ದೂರ ಮಾಡಿದರೆ ನಮಗೆ ಹೊರಗಿನ ಯಶಸ್ಸಿನ ಅವಶ್ಯಕತೆಯೇ ಇರುವುದಿಲ್ಲ.
ಯಾವಾಗ ಮನುಷ್ಯ ತನ್ನನ್ನು ತಾನು ಗುರುತಿಸ್ತಾನೋ ಮತ್ತು ತನ್ನ ಕರ್ಮವನ್ನೇ ತನ್ನ ಧರ್ಮವನ್ನಾಗಿ ಮಾಡಿಕೊಳ್ತಾನೋ ಆಗ ಅವನು ಪ್ರತಿ ಪರಿಸ್ಥಿತಿಯಲ್ಲೂ ಖುಷಿಯಾಗಿರಬಲ್ಲ. ಬೇರೆಯವರ ಯಶಸ್ಸನ್ನು ನೋಡಿ ಉರಿದುಕೊಳ್ಳುವ ಬದಲು ನಾವು ನಮ್ಮನ್ನೇ ಎಷ್ಟೊಂದು ಯೋಗ್ಯರನ್ನಾಗಿ ಮಾಡಿಕೊಳ್ಬೇಕು ಅಂದರೆ ನಾವು ಕೂಡ ಯಶಸ್ಸಿನ ಎತ್ತರವನ್ನು ಮುಟ್ಟಬೇಕು. ಲೈಫ್ನಲ್ಲಿ ಮುಂದೆ ಬರಲು ಅಸೂಯೆ ಬಿಡುವುದು ಮತ್ತು ಸ್ಫೂರ್ತಿಯನ್ನು ಅಳವಡಿಸಿಕೊಳ್ಳುವುದು ತುಂಬ ಮುಖ್ಯ. ಯಾವ ವ್ಯಕ್ತಿ ಬೇರೆಯವರ ಸಾಧನೆಗಳನ್ನು ನೋಡಿ ದುಃಖ ಪಡುವುದಿಲ್ಲವೋ, ಬದಲಿಗೆ ಅವರಿಂದ ಏನಾದರೂ ಕಲಿತು ತನ್ನ ಕರ್ಮದಲ್ಲಿ ತೊಡಗಿದ್ದಾನೋ ಅವನೇ ನಿಜವಾಗಿ ಯಶಸ್ವಿಯಾಗುತ್ತಾನೆ. ಶ್ರೀಕೃಷ್ಣನ ಈ ಪಾಠವನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಯಶಸ್ಸು ಅದೃಷ್ಟದಿಂದಲ್ಲ, ಬದಲಿಗೆ ಕಷ್ಟಪಡುವುದರಿಂದ ಮತ್ತು ಸರಿಯಾದ ದೃಷ್ಟಿಕೋನದಿಂದ ಸಿಗುತ್ತದೆ. ಹಾಗಾಗಿ ಬೇರೆಯವರ ಯಶಸ್ಸು ನೋಡಿ ಹೊಟ್ಟೆ ಕಿಚ್ಚು ಪಡುವ ಬದಲು ನಿಮ್ಮ ಲೈಫನ್ನು ಇನ್ನಷ್ಟು ಉತ್ತಮಗೊಳಿಸಲು ಕೆಲಸ ಮಾಡಿ. ನಾವು ನಮ್ಮ ಕರ್ಮವನ್ನು ಸಂಪೂರ್ಣ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಿದಾಗ ಯಶಸ್ಸು ತಾನಾಗಿಯೇ ನಮ್ಮ ಹತ್ತಿರ ನಡೆದುಕೊಂಡು ಬರುತ್ತದೆ. ಯಾರು ಕರ್ಮಯೋಗಿಯೋ, ಯಾರು ತನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತಾನೋ ಮತ್ತು ಬೇರೆಯವರ ಮೇಲೆ ಅಸೂಯೆ ಪಡುವುದಿಲ್ಲವೋ ಅವನೇ ಈ ಪ್ರಪಂಚದಲ್ಲಿ ನಿಜವಾದ ಶಾಂತಿ ಮತ್ತು ಸುಖವನ್ನು ಪಡೆಯುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯ ಪಯಣ ಬೇರೆಯಾಗಿರುತ್ತದೆ. ಯಾರೋ ಬೇಗ ಯಶಸ್ವಿಯಾಗ್ತಾರೆ ಮತ್ತು ಇನ್ಯಾರಿಗೋ ತಡವಾಗುತ್ತದೆ. ಆದರೆ ಇದರರ್ಥ ಇವತ್ತು ಯಾರು ಯಶಸ್ವಿಯಾಗಿದ್ದಾನೋ ಅವನು ಯಾವಾಗಲೂ ಟಾಪ್ನಲ್ಲೇ ಇರ್ತಾನೆ, ಅಥವಾ ಯಾರೋ ಇವತ್ತು ಸ್ಟ್ರಗಲ್ ಮಾಡ್ತಾ ಇದ್ದಾನೋ ಅವನು ಯಾವತ್ತೂ ಮುಂದೆ ಬರಲ್ಲ ಅಂತಲ್ಲ. ಸಮಯ ಬದಲಾಗತ್ತೆ, ಪರಿಸ್ಥಿತಿಗಳು ಬದಲಾಗ್ತವೆ ಮತ್ತು ಅತಿ ಮುಖ್ಯವಾದ ವಿಚಾರ ಅಂದರೆ ಕಷ್ಟಪಡುವವನ ಹಣೆಬರಹವೂ ಬದಲಾಗ್ತದೆ. ಹಾಗಾಗಿ ಯಾರಾದರೂ ಮುಂದೆ ಬರ್ತಾ ಇದ್ರೆ ಅವರನ್ನು ನೋಡಿ ಹೊಟ್ಟೆಕಿಚ್ಚು ಪಡುವ ಬದಲು ನಾವು ನಮ್ಮನ್ನು ನಾವು ಪ್ರೇರೇಪಿಸಿಕೊಳ್ಬೇಕು. ನಾವು ಕಷ್ಟಪಟ್ಟರೆ, ನಮ್ಮ ಕೆಲಸವನ್ನು ಸಂಪೂರ್ಣ ಡೆಡಿಕೇಶನ್ನಿನೊಂದಿಗೆ ಮಾಡಿದರೆ ನಮಗೂ ಖಂಡಿತ ಯಶಸ್ಸು ಸಿಕ್ಕೇ ಸಿಗತ್ತೆ. ಬೇರೆಯವರ ಯಶಸ್ಸನ್ನು ನೋಡಿ ದುಃಖ ಪಡುವ ಬದಲು ನಾವು ಅವರ ಪಯಣವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಅವರು ಯಾವ ರೀತಿ ಹೋರಾಡಿ ಇಲ್ಲಿಯವರೆಗೆ ತಲುಪಿದ್ದಾರೆ, ಅವರು ಯಾವೆಲ್ಲ ಸವಾಲುಗಳನ್ನು ಎದುರಿಸಿದ್ದಾರೆ, ಅವರ ಪರಿಶ್ರಮ ಮತ್ತು ಛಲದಿಂದ ನಮಗೆ ಏನು ಕಲಿಯಲು ಸಿಗಬಹುದು. ನಾವು ಈ ದೃಷ್ಟಿಕೋನದಿಂದ ಆಲೋಚಿಸಿದಾಗ ನಮ್ಮನ್ನು ನಾವು ಕೂಡ ಮುಂದೆ ತರಲು ಸ್ಫೂರ್ತಿ ಪಡೆಯಬಹುದು. ಶ್ರೀಕೃಷ್ಣ ನಮಗೆ ಅರ್ಥ ಮಾಡಿಸುವುದೇನೆಂದರೆ, ನಿಜವಾದ ಶಾಂತಿ ಹೊರಗಿನ ಸಾಧನೆಗಳಲ್ಲಿಲ್ಲ, ಬದಲಿಗೆ ನಮ್ಮ ಮನಸ್ಸಿನ ಸಂತೃಪ್ತಿಯಲ್ಲಿದೆ. ಯಾವ ವ್ಯಕ್ತಿ ತನ್ನ ಹತ್ತಿರ ಏನೇನಿದೆಯೋ ಅದರಲ್ಲಿ ಸಂತೃಪ್ತಿ ಪಡೆಯುತ್ತಾನೋ ಮತ್ತು ತನ್ನ ಸಂಪೂರ್ಣ ಶ್ರಮದಿಂದ ಜೀವನ ನಡೆಸುತ್ತಾನೋ ಅವನೇ ನಿಜವಾಗಿಯೂ ಸುಖಿಯಾಗಿರುತ್ತಾನೆ. ಅನೇಕ ಬಾರಿ ನಾವು ಯಾರದ್ದೋ ಬಗ್ಗೆ ಕಷ್ಟಪಡದೆ ಅವರಿಗೆ ಎಲ್ಲವೂ ಸಿಕ್ಕಿಬಿಟ್ಟು ಅಂತ ಅಂದ್ಕೊಳ್ತೀವಿ. ಆದರೆ ಇದು ನಮ್ಮ ಅರ್ಧಂಬರ್ಧ ತಿಳುವಳಿಕೆ ಆಗಿರುತ್ತದೆ. ಪ್ರತಿಯೊಬ್ಬರ ಲೈಫ್ನ ಸವಾಲುಗಳು ಬೇರೆ ಬೇರೆಯಾಗಿರ್ತವೆ ಮತ್ತು ಇವತ್ತು ಯಾರು ಯಶಸ್ವಿಯಾಗಿ ಕಾಣ್ತಿದ್ದಾರೋ ಅವರು ಎಲ್ಲೋ ಒಂದು ಕಡೆ ತ್ಯಾಗ ಮತ್ತು ಹೋರಾಟ ಮಾಡಿರ್ತಾರೆ. ಹಾಗಾಗಿ ಯಾರಿಗೋ ಎಲ್ಲವೂ ಸುಲಭವಾಗಿ ಸಿಕ್ಕಿಬಿಟ್ಟು ಮತ್ತು ನಾವು ಬಹಳ ಕಷ್ಟಪಡಬೇಕಾಗಿದೆ ಅಂತ ಅಂದ್ಕೊಳ್ಳುವುದು ನಮ್ಮ ಆಲೋಚನೆಯ ತಪ್ಪಾಗಿರಬಹುದು. ನಾವು ನಮ್ಮ ಲೈಫ್ನಲ್ಲಿ ಏನು ಬೆಟರ್ ಆಗಿ ಮಾಡಬಹುದು, ನಮ್ಮ ಎನರ್ಜಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹೇಗೆ ಹಾಕಬಹುದು ಅನ್ನೋದನ್ನು ನಾವು ನೋಡಬೇಕು. ನಾವು ನಮ್ಮ ಜೀವನವನ್ನು ಉತ್ತಮಗೊಳಿಸುವ ಕಡೆ ಗಮನ ಹರಿಸಿದಾಗ ಅಸೂಯೆಯಂಥ ಭಾವನೆಗಳು ತಾವಾಗೇ ಮುಗಿದು ಹೋಗ್ತವೆ. ಶ್ರೀಕೃಷ್ಣನ ಸಂದೇಶ ಸ್ಪಷ್ಟವಾಗಿದೆ. ನಮ್ಮ ಜೀವನವನ್ನು ಪೂರ್ಣವಾಗಿ ಬದುಕುವ ಏಕೈಕ ದಾರಿಯೆಂದರೆ ನಾವು ನಮ್ಮ ಸಾಮರ್ಥ್ಯಗಳನ್ನು ಗುರುತಿಸುವುದು ಮತ್ತು ನೆಗೆಟಿವ್ ಭಾವನೆಗಳನ್ನು ಬಿಟ್ಟು ಬಿಡುವುದು. ಬೇರೆಯವರ ಯಶಸ್ಸನ್ನು ನೋಡಿ ನಿರಾಸೆಗೊಳ್ಳುವ ಬದಲು ನಾವು ನಮ್ಮ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವ ಕಡೆ ಗಮನ ಹರಿಸಬೇಕು. ಯಶಸ್ಸು ಕೇವಲ ಅದೃಷ್ಟದಿಂದ ಸಿಗಲ್ಲ, ಬದಲಿಗೆ ನಿರಂತರ ಪ್ರಯತ್ನ ಮತ್ತು ಸರಿಯಾದ ಆಲೋಚನೆಯಿಂದ ಸಿಗುತ್ತದೆ. ಹಾಗಾಗಿ ನಿಮ್ಮ ದಾರಿಯಲ್ಲಿ ಗಟ್ಟಿಯಾಗಿ ನಿಲ್ಲಿ. ಕಾಡಿನ ಗಿಡಮೂಲಿಕೆಯ ಹಾಗಿದ್ದೇನೆ ನಾನು ಸ್ನೇಹಿತರೆ. ಯಾರಿಗೋ ವಿಷದ ಹಾಗೆ, ಇನ್ನು ಯಾರಿಗೋ ಔಷಧಿಯ ಹಾಗೆ ಕಾಣ್ತೀನಿ. ಜನರ ಗಮನ ಯಾವಾಗಲೂ ನಿಮ್ಮ ಇನ್ಕಮ್ ಮತ್ತು ಪೊಸಿಷನ್ ಮೇಲಿರುತ್ತೆ, ನಿಮ್ಮ ಪರಿಶ್ರಮದ ಮೇಲಲ್ಲ. ನಾವಂತೂ ನಿಮ್ಮ ಕೆಲಸಕ್ಕೆ ಬರಬೇಕು ಅಂದ್ಕೊಂಡಿದ್ದೆವು, ಆದರೆ ನೀವಂತೂ ನಮ್ಮನ್ನು ಉಪಯೋಗಿಸಿಕೊಳ್ಳುವ ವಸ್ತು ಅಂತಲೇ ತಿಳಿದುಬಿಟ್ರಿ. ನನಗೆ ಯಾರನ್ನಾದರೂ ಸ್ವಾರ್ಥಿ ಅಂತ ಕರೆಯುವ ಹಕ್ಕು ಎಲ್ಲಿದೆ? ನಾನೇ ಖುದ್ದಾಗಿ ದೇವರನ್ನ ಕಷ್ಟ ಬಂದಾಗ ಮಾತ್ರ ನೆನಪಿಸಿಕೊಳ್ತೀನಿ. ಕುಟುಂಬ ಮತ್ತು ಸಮಾಜ ಎರಡೂ ಹಾಳಾಗಲು ಶುರುವಾಗುವುದು ಯಾವಾಗ ಅಂದರೆ ಬುದ್ಧಿವಂತರು ಸುಮ್ಮನಿದ್ದಾಗ ಮತ್ತು ತಿಳಿವಳಿಕೆ ಇಲ್ಲದವರು ಮಾತನಾಡುವಾಗ. ದೇಹದಲ್ಲಿ ಯಾವುದೇ ಸೌಂದರ್ಯ ಇರಲ್ಲ. ಸುಂದರವಾದದ್ದು ವ್ಯಕ್ತಿಯ ಕರ್ಮಗಳು, ಅವನ ಆಲೋಚನೆಗಳು, ಅವನ ಮಾತು, ಅವನ ವರ್ತನೆ, ಅವನ ಸಂಸ್ಕಾರ ಮತ್ತು ಅವನ ಕ್ಯಾರೆಕ್ಟರ್. ಯಾರ ಲೈಫ್ನಲ್ಲಿ ಇವೆಲ್ಲವೂ ಇರುತ್ತದೆಯೋ ಅವನೇ ಪ್ರಪಂಚದ ಅತಿ ಸುಂದರ ವ್ಯಕ್ತಿ. ಪ್ರಪಂಚದಲ್ಲಿ ಯಾರ ಮೇಲೂ ಮಿತಿಗಿಂತ ಹೆಚ್ಚು ಡಿಪೆಂಡ್ ಆಗಬೇಡಿ. ಯಾಕಂದರೆ ನೀವು ಯಾರದ್ದಾದರೂ ನೆರಳಿನಲ್ಲಿರುವಾಗ ನಿಮ್ಮದೇ ನೆರಳು ನಿಮಗೆ ಕಾಣಿಸುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಯಾವುದಾದ್ರೂ ಒಂದು ಪ್ರತಿಭೆ ಖಂಡಿತ ಇರುತ್ತೆ. ಆದರೆ ಜನ ಅನೇಕ ಬಾರಿ ಬೇರೆಯವರ ತರಹ ಆಗುವ ಭರದಲ್ಲಿ ಅದನ್ನು ನಾಶ ಮಾಡಿಬಿಡ್ತಾರೆ. ನಿಮ್ಮ ಗುರಿಯ ದಾರಿಯನ್ನು ಬೇರೆಯವರ ಹತ್ತಿರ ಕೇಳಿದರೆ ದಾರಿ ತಪ್ತೀರಾ. ಯಾಕಂದರೆ ನಿಮ್ಮ ಗುರಿಯ ಪ್ರಾಮುಖ್ಯತೆ ನಿಮಗೆ ಗೊತ್ತಿರುವಷ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ. ನಾವು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಇದರಲ್ಲಿ ಸುಳ್ಳು ಹೇಳಿದ್ದಕ್ಕಲ್ಲ, ಬದಲಿಗೆ ಸತ್ಯ ಹೇಳಿದ್ದಕ್ಕೆ ಸಂಬಂಧಗಳು ಮುರಿದು ಬೀಳ್ತವೆ. ಎರಡು ರೀತಿಯ ಜನ ಬದುಕುವ ಮಜಾವನ್ನೇ ಹಾಳು ಮಾಡ್ತಾರೆ. ಒಂದು ಕಿವಿ ಓದುವವರು, ಇನ್ನೊಂದು ಕಿವಿಗೊಡುವವರು. ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿ ನೋಡಿದೆ.
ಕೊನೆಗೆ ಬಂದ ರಿಸಲ್ಟ್ ಒಂದೇ, ಅದೇನೆಂದರೆ ಅವಶ್ಯಕತೆಯೇ ಎಲ್ಲವೂ, ಸಂಬಂಧಗಳು ಏನೂ ಅಲ್ಲ ಅಂತ. ಮನುಷ್ಯ ಮನೆ ಬದಲಾಯಿಸ್ತಾನೆ, ಬಟ್ಟೆ ಬದಲಾಯಿಸ್ತಾನೆ, ಸಂಬಂಧ ಬದಲಾಯಿಸ್ತಾನೆ, ಸ್ನೇಹಿತರನ್ನ ಬದಲಾಯಿಸ್ತಾನೆ. ಆದರೂ ಟೆನ್ಷನ್ನಲ್ಲಿ ಯಾಕಿರ್ತಾನೆ? ಯಾಕಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ. ಜೇಬಲ್ಲಿ ದುಡ್ಡಿದ್ದಾಗ ಪ್ರಪಂಚ ನಿಮ್ಮ ಯೋಗ್ಯತೆ ನೋಡುತ್ತೆ, ಮತ್ತು ಜೇಬಲ್ಲಿ ದುಡ್ಡಿಲ್ಲದಿದ್ದಾಗ ಪ್ರಪಂಚ ತನ್ನ ಯೋಗ್ಯತೆ ತೋರಿಸುತ್ತೆ. ಯಾವ ದಾರಿಯಲ್ಲಿ ನೀವು ಒಂಟಿ ಆಗ್ತಿರೋ ಆಗ ನೀವು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಸತ್ಯದ ದಾರಿಯಲ್ಲಿ ಯಾರೂ ಜೊತೆ ಬರಲ್ಲ. ಸಮಯ ಕುಣಿಸಲು ಶುರು ಮಾಡಿದಾಗ ಎಲ್ಲ ನೆಂಟರು ಕೋರಿಯೋಗ್ರಾಫರ್ಗಳಾಗ್ಬಿಡ್ತಾರೆ. ರಂಗಮಂಚದ ನಾಟಕ ಪರದೆ ಎದ್ದಾಗ ಶುರುವಾಗುತ್ತೆ ಮತ್ತು ಲೈಫ್ನ ನಾಟಕ ಪರದೆ ಬಿದ್ದ ಮೇಲೆ ಶುರುವಾಗುತ್ತೆ. ಈ ಕಾಲದಲ್ಲಿ ನಿಯತ್ತನ್ನು ಹುಡುಕಬೇಡಿ. ಅದು ಆ ಕಾಲವಾಗಿತ್ತು ಯಾವಾಗ ಮನೆಗಳು ಮಣ್ಣಿನದ್ದಾದರೂ ಮನುಷ್ಯರು ಸತ್ಯವಂತರಾಗಿರ್ತಿದ್ರು. ಲೈಫನ್ನು ತೆರೆದ ಪುಸ್ತಕ ಮಾಡ್ಕೊಳ್ಬೇಡಿ. ಯಾಕಂದರೆ ಜನರಿಗೆ ಓದುವುದಕ್ಕಿಂತ ಪೇಪರ್ ಹರಿಯೋದ್ರಲ್ಲೇ ಹೆಚ್ಚು ಮಜಾ ಸಿಗುತ್ತೆ. ಜನ ಅತಿಯಾದ ಖುಷಿಗೆ ದೃಷ್ಟಿ ಮತ್ತು ಅತಿಯಾದ ದುಃಖಕ್ಕೆ ಉಪ್ಪು ಖಂಡಿತ ಹಾಕ್ತಾರೆ. ಮನುಷ್ಯನ ಬುದ್ಧಿ ಬಹಳ ವಿಚಿತ್ರ. ಸತ್ತವರ ಮೇಲೆ ಅಳುತ್ತಾನೆ ಮತ್ತು ಬದುಕಿರೋವರನ್ನ ಅಳಿಸ್ತಾನೆ. ಜನ ಉಪವಾಸ ಕೇವಲ ಅನ್ನದ್ದು ಮಾಡ್ತಾರೆ. ಅದೇ ಮನಸ್ಸಲ್ಲಿ ವಿಷ, ದುರಾಸೆ, ಆಸೆ, ಕೋಪ, ಕೆಟ್ಟ ಆಲೋಚನೆಗಳನ್ನೇ ಕರಗಿಸ್ತಿರ್ತಾರೆ. ಸಾಲ ಕುಡಿ, ಆದರೆ ಯೋಚಿಸಿ ಕೊಡಿ. ಯಾಕಂದರೆ ನಮ್ಮದೇ ದುಡ್ಡನ್ನು ಭಿಕ್ಷುಕರ ತರಹ ಕೇಳಬೇಕಾಗ್ತದೆ. ಜನ ನಿಮ್ಮ ಹತ್ತಿರ ನೀವು ಕಷ್ಟದಲ್ಲಿದ್ದಾಗ ಬರಲ್ಲ, ಬದಲಿಗೆ ಅವರು ಸ್ವತಃ ಕಷ್ಟದಲ್ಲಿದ್ದಾಗ ಮಾತ್ರ ಬರ್ತಾರೆ. ಅಹಂಕಾರ ಪಟ್ಟು ಯಾರ ಮನಸ್ಸನ್ನು ನೋಯಿಸಬಾರ್ದು. ಯಾಕಂದರೆ ಸಮಯ ಅಹಂಕಾರವನ್ನು ಮುರಿಯುತ್ತೆ ಮತ್ತು ಮಾತನಾಡಲು ಯೋಗ್ಯತೆ ಇಲ್ಲದಂತೆಯೂ ಮಾಡುತ್ತೆ. ಸಂಬಂಧ ಯಾವುದಾದ್ರೂ ಆಗಿರಲಿ, ಯಾರ ಜೊತೆಯೇ ಆಗಿರಲಿ, ಅದು ಮನಸ್ಸಿನಿಂದಾಗಿರಬೇಕು, ಸ್ವಾರ್ಥದಿಂದಲ್ಲ. ಜನರ ಅರಮನೆ ನೋಡಿ ನಿಮ್ಮನ್ನು ನೀವು ಬಡವರನ್ಕೊಳ್ಬೇಡಿ. ಯಾಕಂದರೆ ಸಂಪಾದನೆ ಚಿಕ್ಕದು ಅಥವಾ ದೊಡ್ಡದು ಆಗಿರಬಹುದು, ಆದರೆ ಪ್ರತಿಯೊಂದು ಮನೆಯಲ್ಲೂ ರೊಟ್ಟಿಯ ಸೈಜ್ ಮತ್ತು ಸ್ಮಶಾನದಲ್ಲಿ ಸಮಾಧಿಯ ಸೈಜ್ ಒಂದೇ ತರಹ ಇರುತ್ತೆ. ನಿಮ್ಮ ಮನೆಯ ಬಾಗಿಲು ಚಿಕ್ಕದಾಗೇ ಇರಲಿ, ಯಾರು ತಲೆಬಾಗಿ ಬರ್ತಾರೋ ಅವರೇ ನಮ್ಮವರು ಅಂತ ತಿಳಿದುಕೊಳ್ಳಿ. ಕಾರಣವಿಲ್ಲದೆ ಒಳ್ಳೆಯವರಾಗಿ, ಕಾರಣಕ್ಕಂತೂ ಬಹಳ ಜನ ಒಳ್ಳೆಯವರಾಗಿ ಓಡಾಡ್ತಾ ಇರ್ತಾರೆ. ನಿಜವಾದ ಯಶಸ್ಸು ಸಿಗೋದು ಯಾರು ಸಣ್ಣ ಸಣ್ಣ ಹೆಜ್ಜೆಗಳಿಂದ ಮುಂದೆ ಬರ್ತಾರೋ ಅವರಿಗೆ. ಯಾವುದೇ ದೊಡ್ಡ ಗುರಿ ಒಂದೇ ರಾತ್ರಿಯಲ್ಲಿ ಸಿಗಲ್ಲ, ಇದು ಸಣ್ಣ ಸಣ್ಣ ಪ್ರಯತ್ನಗಳ ರಿಸಲ್ಟ್ ಆಗಿರುತ್ತೆ. ಜೀವನದಲ್ಲಿ ಯಾರು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡುವ ಸಾಮರ್ಥ್ಯ ಇಟ್ಕೊಳ್ತಾರೋ ಅವರೇ ಕೊನೆಗೆ ದೊಡ್ಡ ಯಶಸ್ಸನ್ನು ಸಾಧಿಸ್ತಾರೆ. ಹಾಗಾಗಿ ಯಶಸ್ಸು ಸಿಗುವವರೆಗೂ ನಿಲ್ಬಾರ್ದು. ಪ್ರತಿಯೊಂದು ಸಣ್ಣ ಬದಲಾವಣೆಯೂ ಒಂದು ದೊಡ್ಡ ಯಶಸ್ಸಿನ ಭಾಗವಾಗಿರುತ್ತೆ. ಪ್ರಪಂಚದಲ್ಲಿ ಬಹಳಷ್ಟು ಜನ ಕೇವಲ ಹೆಸರಿಗಾಗಿ ಏನಾದರೂ ಮಾಡ್ತಾರೆ, ಆದರೆ ಯಾರು ನಿಜವಾಗ್ಲೂ ಕಷ್ಟಪಡ್ತಾರೋ ಅವರ ಗುರುತು ಉಳಿದವರಿಗಿಂತ ಭಿನ್ನವಾಗಿರುತ್ತೆ. ಜೀವನದಲ್ಲಿ ಸವಾಲುಗಳಿಗೆ ಹೆದರಬೇಡಿ. ಅವು ನಿಮ್ಮನ್ನು ವೀಕ್ ಮಾಡಲು ಬರುವುದಿಲ್ಲ, ಬದಲಿಗೆ ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಲು ಬರ್ತಾರೆ. ಕಷ್ಟಗಳಿಗೆ ಹೆದರಿ ಯಾವತ್ತೂ ನಿಮ್ಮ ದಾರಿಯಿಂದ ದಾರಿ ತಪ್ಪಬೇಡಿ. ಯಾರು ಬಿರುಗಾಳಿಗಳನ್ನು ಎದುರಿಸ್ತಾರೋ ಅವರೇ ಕೊನೆಗೆ ಇತಿಹಾಸ ಸೃಷ್ಟಿಸ್ತಾರೆ. ಗುಂಪಿನಲ್ಲಿ ನಡೆಯುವವರು ಅನೇಕ ಬಾರಿ ಕಳೆದು ಹೋಗ್ತಾರೆ, ಆದರೆ ಯಾರು ಒಂಟಿಯಾಗಿ ನಡೆಯುತ್ತಾರೋ ಅವರೇ ತಮ್ಮ ಹೆಸರನ್ನು ಅಮರವಾಗಿಸ್ತಾರೆ. ಪ್ರತಿಯೊಂದು ಯಶಸ್ಸು ತಕ್ಷಣವೇ ಸಿಗಬೇಕು ಅಂತೇನಿಲ್ಲ. ಕೆಲವೊಮ್ಮೆ ನಾವು ನಮ್ಮ ತಾಳ್ಮೆ ಮತ್ತು ಧೈರ್ಯದ ಪರೀಕ್ಷೆಯನ್ನು ಕೊಡಬೇಕಾಗ್ತದೆ. ಯಾರು ಕಾಯುವುದನ್ನು ತಿಳಿದಿರ್ತಾರೋ ಅವರೇ ಅಸಲಿ ಯಶಸ್ಸಿನ ಖುಷಿಯನ್ನು ಅನುಭವಿಸಲು ಸಾಧ್ಯ. ಅದೃಷ್ಟ ಮತ್ತು ಪರಿಶ್ರಮದ ಆಟ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅನೇಕ ಬಾರಿ ಏನಾಗುತ್ತೆ ಅಂದರೆ ಅದೃಷ್ಟ ಸಾಥ್ ಕೊಡಲ್ಲ, ಆದರೆ ನಮ್ಮ ಪರಿಶ್ರಮ ನಮ್ಮನ್ನು ನಮ್ಮ ಗುರಿಯವರೆಗೆ ತಲುಪಿಸಿಬಿಡ್ತದೆ. ಹಾಗಾಗಿ ಅದೃಷ್ಟವನ್ನು ದೂಷಿಸುವ ಬದಲು ಕಷ್ಟಪಡುವುದು ಮೇಲು. ಅದೃಷ್ಟಕ್ಕಂತೂ ಯಾವುದೇ ಗ್ಯಾರಂಟಿ ಇಲ್ಲ, ಆದರೆ ಪರಿಶ್ರಮದ ಫಲ ಖಂಡಿತ ಸಿಗುತ್ತದೆ. ಯಾರ ಹತ್ತಿರ ದೊಡ್ಡ ಕನಸುಗಳಿರುತ್ತವೆಯೋ ಅವರ ದಾರಿಯಲ್ಲಿ ದೊಡ್ಡ ಕಷ್ಟಗಳು ಬರ್ತವೆ, ಆದರೆ ಯಾರು ಈ ಕಷ್ಟಗಳನ್ನು ಎದುರಿಸ್ತಾರೋ ಅವರೇ ಕೊನೆಗೆ ಯಶಸ್ಸು ಪಡೆಯುತ್ತಾರೆ. ನಿಮ್ಮ ಧೈರ್ಯ ಎತ್ತರದಲ್ಲಿದ್ದಾಗ ಪ್ರತಿಯೊಂದು ಗುರಿಯೂ ನಿಮ್ಮ ಮುಷ್ಟಿಯಲ್ಲಿರುತ್ತೆ. ಬೇರೆಯವರ ಹೊಗಳಿಕೆ ಮತ್ತು ಟೀಕೆಗಳ ಮೇಲೆ ಗಮನ ಹರಿಸುವ ಬದಲು ತಮ್ಮ ಕೆಲಸದ ಮೇಲೆ ಫೋಕಸ್ ಮಾಡುವುದು ಮೇಲು. ಲೈಫ್ನಲ್ಲಿ ಅಸಲಿ ನೆಮ್ಮದಿ ಸಿಗೋದು ಯಾವಾಗ ಅಂದರೆ ನೀವು ನಿಮ್ಮ ಆತ್ಮದಿಂದ ಸಂತೃಪ್ತರಾದಾಗ, ಹೊರತು ಬೇರೆಯವರ ಹೊಗಳಿಕೆ ಮೇಲೆ ಡಿಪೆಂಡ್ ಆಗಿದ್ದಾಗಲ್ಲ. ಹಾಗಾಗಿ ನಿಮ್ಮ ಒಳಗಿನ ಶಾಂತಿ ಮತ್ತು ಸಂತೃಪ್ತಿಗೆ ಆದ್ಯತೆ ನೀಡಿ, ಯಾಕಂದರೆ ಇದೇ ನಿಜವಾದ ಯಶಸ್ಸಿನ ಕೀಲಿಯಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಂದು ಸಮಯ ಬರುತ್ತೆ ಯಾವಾಗ ಅವನು ತಾನು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀನಾ ಇಲ್ವಾ ಅಂತ ತನ್ನನ್ನೇ ತಾನು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಇದು ತಮ್ಮ ಬಗ್ಗೆ ತಾವು ಪ್ರಾಮಾಣಿಕರಾಗಿರುವ ಸಮಯ. ಯಾವಾಗ ನೀವು ನಿಮ್ಮ ಬಗ್ಗೆ ಪ್ರಾಮಾಣಿಕರಾಗಿರ್ತೀರೋ ಆಗ ಮಾತ್ರ ನೀವು ನಿಜವಾದ ಅರ್ಥದಲ್ಲಿ ಜೀವನದ ಸತ್ಯವನ್ನು ಅರ್ಥ ಮಾಡ್ಕೊಳ್ಬಲ್ಲಿರಿ. ಜೀವನದಲ್ಲಿ ಸೋಲುಗಳು ಮತ್ತು ಕಷ್ಟಗಳು ಬರ್ತಾನೇ ಇರ್ತವೆ, ಆದರೆ ಇವುಗಳನ್ನು ನಾವು ಕಲಿಯುವ ಅವಕಾಶಗಳನ್ನಾಗಿ ನೋಡಬೇಕು. ಕೊನೆಯಲ್ಲಿ ಲೈಫ್ನ ಪ್ರತಿಯೊಂದು ದಿನವೂ ಒಂದು ಹೊಸ ಅವಕಾಶವನ್ನು ತರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳುವುದು ತುಂಬ ಮುಖ್ಯ. ಯಾರು ಈ ಅವಕಾಶವನ್ನು ಗುರುತಿಸ್ತಾರೋ ಅವರು ತಮ್ಮ ಲೈಫನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಾರೆ. ಜೀವನದಲ್ಲಿ ಬದಲಾವಣೆ ಅನಿವಾರ್ಯ, ಮತ್ತು ಯಾರು ಈ ಬದಲಾವಣೆಯನ್ನು ಒಪ್ಪಿಕೊಳ್ಳಲು ತಯಾರಾಗಿರ್ತಾರೋ ಅವರು ಮಾತ್ರ ನಿಜವಾದ ಪ್ರಗತಿ ಸಾಧಿಸಲು ಸಾಧ್ಯ. ಬದಲಾವಣೆ ಜೀವನದ ಒಂದು ಮುರಿಯಲಾಗದ ಭಾಗ
ಮತ್ತು ಯಾರು ಈ ಬದಲಾವಣೆಯನ್ನು ಒಪ್ಪಿಕೊಳ್ಳುತ್ತಾರೋ ಅವರು ಯಾವಾಗಲೂ ಯಶಸ್ವಿಯಾಗುತ್ತಾರೆ.